ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರೆದ ಸುಖ ಭೂ ದೊರಕುದುಂಟೆ ಆತ್ಮ. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮುಕ್ತಿ ಪಡೆಯಾತ್ಮ. ಹಿಂದಿನ ಪುಣ್ಯವನ್ನು ಇಂದುಂಡುಡಬೇಕಾತ್ಮ, ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಹರಪೂಜೆ ಗುರು ಸೇವೆ ವರಪುಣ್ಯ, ವರ ಅಂತಕ್ಕಂಥ ವಿಷಯ ಕೊಟ್ಟರು. ವರ ಅಂದ್ರೆ ಶ್ರೇಷ್ಠವಾದ ಪುಣ್ಯ ಇರ್ಲಿಕ್ಕಂದ್ರ ನಮಗೆ ಯಾವುದು ಸಾಸಂಗಿಲ್ಲ, ಯಾವುದೂ ಲಭ್ಯ ಆಗಂಗಿಲ್ಲ, ಯಾವುದೂ ನಮ್ಗೆ ದೊರೆಯಂಗಿಲ್ಲ, ಯಾವುದೂ ನಮ್ಗೆ ಸಿಗಂಗಿಲ್ಲ. ಗೊತ್ತಾಯ್ತು? ಹಾಗೆ ಮನುಷ್ಯನಾಗಿ ಅನಂತ ಜನ್ಮದಲ್ಲಿ ಆಗಿರ್ತಕ್ಕಂಥ ಪುಣ್ಯ ಪಾಪಗಳು ಮಾಡ್ಕೋತ ಬಂದಿದ್ದು. ಇನ್ನಾದ್ರೆ ಪಾಪ ಕರ್ಮವನ್ನ ಬಿಟ್ಟು ಪುಣ್ಯವನ್ನೇ ಮಾಡು. ಹರಪೂಜೆ ನಿತ್ಯದಲ್ಲಿ ಮನ್ಯಾಗ ಸ್ನಾನ ಸಂಧ್ಯಾ ವಂದನೆ ಮಾಡಿಕೊಂಡು ಹರಪೂಜೆ, ಪರಮಾತ್ಮನ ಪೂಜೆ ಮಾಡ, ಅದು ಮುಂದೈತಿ ಹೇಳ್ತಾರೆ. ಹರಪೂಜೆ, ಗುರು ಸೇವೆ, ಮಹಾತ್ಮರ ಸೇವಾ, ಗುರುನಾಥರ ಸೇವಾ ಮಾಡೋದ್ರ ದೊಡ್ಡಾಗಿರ್ತಕ್ಕಂಥ ಲಾಭ ಆಗ್ತದೆ. ಹರಪೂಜೆ ಗುರು ಸೇವೆ ವರಪುಣ್ಯ, ಶ್ರೇಷ್ಠ ಪುಣ್ಯ ಇಲ್ಲಕ್ಕಂದ್ರ ಯಾವುದೂ ಬರಂಗಿಲ್ಲ. ನಮ್ಮ ಮನ್ಯಾಗಿನ ಆಕಳ ಎಮ್ಮೆ ಹಿಂಡಂಗಿಲ್ಲ, ನಮ್ಮ ಹೊಲದಾಗಿನ ಅಗದಿ ಚಲುಪೈಕಿ ನೀರ, ಚಲುಪೈಕಿ ಬೀಜ ಹಾಕಿದಕ್ಕೆ ಬೆಳೆ ನಾವು ಹಿಡಿದಟ್ಟು ಬರಂಗಿಲ್ಲ, ಎಲ್ಲಕ್ಕೂ ಪುಣ್ಯ ಬೇಕಂತಾರೆ ಯಜ್ಞನವ್ರು. ಅನಂತ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯನ ನಿನ್ಗೆ ಸುಖ ಕೊಡ್ತೈತಿ. ಆ ಸುಖದಿಂದ ಆಗಿರ್ತಕ್ಕಂಥ ನಿನ್ಗೆ ಸಂತೋಷ, ಆರಾಮಾಗಿರಾಕ ಬರ್ತೈತಿ. ಅದಕ್ಕಾಗಿ ದುರಿತ ಕರ್ಮವನ್ನೊಲ್ಲದಿರು, ಪುಣ್ಯವನ್ನೇ ಮಾಡು. ವರಪುಣ್ಯ, ಶ್ರೇಷ್ಠ ಪುಣ್ಯ. ಹಿಂದಿನ ಪುಣ್ಯವನ್ನು ಇಂದುಂಡುಡಬೇಕಾತ್ಮ. ಅನಂತ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಅದ್ಯಾಂಗ್ರಿ ಅಂದ್ರೆ ಮರಡಿ ಮೇಲೆ ಮರಡಿ ಕಟ್ಟ್ಯಾನ, ಮಣಿ ಮುಂದೆ ಮಾರುತಿ ಕಾರತ್ತಿ, 10 ಬಳ್ಳ ಅಂಗುರ ಹಾಕ್ಯಾನ, ಸಕ್ರಿ ಹೋಳಿಗೆ ತುಪ್ಪ ಉಣ್ಣಾಕತ್ತಾನ, ತೂಗು ಮನ್ಸ ಮೇಲೆ ಕೂತು ತೂಗ್ಯಾಡಕತ್ತಾನ. ಅಂದ್ರ ಅದು ಈಗಿಂದ ಅಲ್ಲ ಸಂಪತ್, ಅವನ್ ಪುಣ್ಯ. ಅನಂತ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಅದು ಪುಣ್ಯ. ಅದಕ್ಕೆ ಬರಿತಾ ಇದ್ದಾರೆ ಮಹಾತ್ಮರಾಗಿರ್ತಕ್ಕಂಥ, ಹಿಂದಿನ ಪುಣ್ಯವನ್ನು ಇಂದುಂಡುಡಬೇಕಾತ್ಮ. ಯಾವ ಸಾವುಕಾರ ಮನಿ ಮುಂದೆ ಕುರ್ಚಿ ತಗೊಂಡು ಗುದ್ಲಿ ತಗೊಂಡು ನಟ್ಟಡ್ಡಾಕೋ ಅಲ್ತಿ ಮಾಡಾಕೋ ಹೋಗುವಾಗ ಹೇಳ್ತಾನ ಅವ್ನು ನೋಡತ್ತಾನ, ಈಗಿಂದ ಅಲ್ಪ ಹಿಂದ್ ಮಾಡ್ಯಾರಪ್ಪ ಅಂತೇಳಿ. ಆ ಬಡವ ಮನುಷ್ಯ ಕುರ್ಪಿ ತಗೊಂಡು ಗುದ್ಲಿ ತಗೊಂಡು ನಟ್ಟಡ್ಡಾಕೋ ಅಥವಾ ಅಲ್ತಿ ಮಾಡಾಕ್ ಹೋಗು ವ್ಯಕ್ತಿ ಇರ್ತಾನ. ಆ ಸಾವುಕಾರಗಳು ಈಗ ಪುಣ್ಯ ಮಾಡಿಲ್ಪ, ಹಿಂದ್ ಮಾಡ್ಯಾರು, ಅದನ್ನ ಈಗ ಉಣ್ಣಾಕತ್ತಾರಂತ ಒಬ್ಬ ಬಡವ ಮನುಷ್ಯ ಹೇಳ್ತಾನ. ಹಿಂದಿನ ಪುಣ್ಯವನ್ನು ಇಂದುಂಡುಡಬೇಕಾತ್ಮ, ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಈಗ ಮಾಡಿದ ಪುಣ್ಯ ಮುಂದೆ ನಿನಗೆ ಬರ್ತೈತಿ, ಅದಕ್ಕಾಗಿ ಪುಣ್ಯವನ್ನೇ ಮಾಡು. ಯಾವ ಪುಣ್ಯ ಕೆಲಸ ಅಂದ್ರೆ ಈ ದಾನ ಮಾಡಕತ್ತಿರ್ಲಿ, ಅನ್ನದಾನ ದೊಡ್ಡ ದಾನ, ಅನ್ನದಾನ ಪುಣ್ಯ. ವಸ್ತ್ರದಾನ, ಒಬ್ಬ ಮಹಾತ್ಮ ತತ್ವಜ್ಞಾನಿಗೆ ವಸ್ತ್ರ ದಾನ ಮಾಡಬೇಕು. ಅರಿವಿ ದಾನ ಮಾಡಿದ್ರೆ ಐಶ್ವರ್ಯ ಪ್ರಾಪ್ತಿ ಆಗ್ತೈತಿ. ಬಡ ಮನುಷ್ಯ ಆ ಮಹಾತ್ಮರಿಗೆ ಉಪಯೋಗ ಆಗುವಂತ ಅರಿವಿ ತರ್ಬೇಕು. ಮತ್ತೆ ಅವರು ಅರಿವಿ ಹೆಂಗಾರು ಕೇಳ್ತಾರೆ, ಏನು ಬೀಗ್ರಿಗೆ ಮಾಡೋದು, ದೇವ್ರಿಗೆ ಮಾಡೋದು, ನಿಮಗೆ ಗೊತ್ತು ಕೇಳ್ತಾರೆ. ಅರಿವಿ ನೋಡಿರಲ್ಲ, ದೇವ್ರಿಗೆ ಮಾಡೋದು ಇಷ್ಟಾಗ ಏನ ಅದು ಈ ಕಡೆ ಬರಬಾರ್ದು, ಈ ಕಡೆ ಬರಬಾರ್ದು. ಅರಿವಿ ದಾನ ಮಾಡೋದ್ರಿಂದ ಐಶ್ವರ್ಯ ಪ್ರಾಪ್ತಿ ಆಕೈತೆ ಅಂತ ಬರದಾರ. ಅದನ್ನ ಮಾಡ. ಅನ್ನದಾನ ಮಾಡ, ವಸ್ತ್ರದಾನ ಮಾಡ, ಭೂದಾನ ಮಾಡ, ಗೋದಾನ ಮಾಡ, ಆಕಳ ದಾನ ಮಾಡ. ಚಲೋ ಪೈಕಿ ಆಕಳ ದಾನ ಪುಣ್ಯ ಬರೋದು. ಹಣ ಇದ್ರೆ ನಿನ್ನ ಕಡೆ ಸಹಾಯ ಮಾಡ, ದಾನ ಮಾಡ. ಇವು ಯಾವ ಇರ್ಲಿಕ್ಕಂದ್ರೆ ಈ ಹಾದಿಯಾಗಿನ ಮೂಳು ತೆಗೆದು ದಂಡಿಗೆ ಹಿಡಿದು ಪುಣ್ಯ, ಬೇಲಿಯಾಗಿನ ಮೂಳು ಹೋದ ಹಾದಿ ಹಿಡಿದು ಪಾಪ. ಇದು ಗೊತ್ತಾಗೈತೆ ನಿಮ್ಗೆ? ಇದು ತಳಗೆ ಬಂದು ಹೇಳೋದು. ಹಾದಿಯಾಗಿನ ಮೂಳು ತೆಗೆದು ದಂಡಿಗೆ ಇಟ್ಟರೆ ಪುಣ್ಯ. ಒಬ್ಬ ಸೈಕಲ್ ಮೋಟ್ರು ಅಥವಾ ಸೈಕಲ್ ಒಬ್ಬ ಯಾರ ಕಾಲಾಗ ರಚಿಸ್ತೈತಿ, ಲಿಂಬಿ ಮುಳ್ಳ ಅಥವಾ ಜಾಲಿ ಮುಳ್ಳ ಅಂತೇಳಿ ತೆಗೆದು ದಂಡಿಗೆ ಹಿಡಿದು ಪುಣ್ಯ. ಆ ಪುಣ್ಯ ಆಗಿರ್ತಕ್ಕಂಥ ಅನಂತ ಜನ್ಮದಲ್ಲಿ ನಮಗೆ ಮಾಡಿರ್ತಕ್ಕಂಥ ಪುಣ್ಯನೇ ಈಗ ಆಗಿರ್ತಕ್ಕಂಥ ಲಭಿಸ್ತೈತಿ. ಅದ್ಯಾಂಗಿರಿ ಅಂದ್ರೆ ಈಗ ನಾವು ನೀವು ಊಟ ಮಾಡಕತ್ತಿದ್ವಿ, ಜೋಳ, ಗೋಧಿ, ಅಕ್ಕಿ, ಇವು 2020 ಅಲ್ಲಿವ. 2023 ಇಸ್ವಿಯಾಗಿನ ಜೋಳ, ಅಕ್ಕಿ, ಗೋಧಿ, ಕಡ್ಲಿ, ಬೆಲ್ಲ, ಹೌದಿಲ್ಲ? ನಾ ಹೇಳೋ ಗೊತ್ತು ತಿಂದಿದ್ದೆ.
ಹಿಂದಿನ ಪುಣ್ಯವನ್ನು ಇಂದು ನುಡಬೇಕಾತ್ಮ. 2023ನೇ ಇಶ್ವಾಗಿದ್ದಿರ್ತಕ್ಕಂಥ ಅಕ್ಕಿ ಬ್ಯಾಳಿ ಬೆಲ್ಲ ಈಗ ಉಣ್ಣಾಕಿದ್ದು ಅದು ಮಾಡಿಟ್ಟಿದ್ದ ಅವಾಗಿಂದ ಅದ. ಈಗ ನೀ ಇನ್ನು ಮಾಡಿದ್ರ ಮುಂದ್ ಸುಖ ಉಳ್ತಿ, ಮುಂದೆ ನೀ ಆರಾಮಾಗಿರ್ತಿ. ವರ ಪುಣ್ಯ ಶ್ರೇಷ್ಠವಾದ ಪುಣ್ಯ ಅಂತ ನಿಜಗಳವರು ಬೀಳ್ತಾರ. ನೋಡಿ ಬಲ್ಲವರು ಸುಖ ಭೋಗದ ಆಸೆ ಅಂತ. ಭಾಗ್ಯವಿಲ್ಲದಾಗದು, ಭಾಗ್ಯವಿಲ್ಲ ಪುಣ್ಯ ಇಲ್ಲದಾಗಿರ್ತಕ್ಕಂಥ ಮನುಷ್ಯರಿಗೆ ಏನು ಸಿಗಂಗಿಲ್ಲ. ಪುಣ್ಯ ಇದ್ದಾಗ ಸಿಗ್ತೈತಿ. ಆ ಪುಣ್ಯ ನಾವು ಅನಂತ ಜನ್ಮದಲ್ಲಿ ಆಗಿರ್ತಕ್ಕಂಥ ಮಾಡಿದ ಪುಣ್ಯದ ಸಂಸ್ಕಾರ ಇದ್ರನ್ನ ನಾವು ಸಿಗ್ತೇವೆ, ಇಲ್ಲ ಸಿಗಂಗಿಲ್ಲ. ಯಾಕಂದ್ರೆ ಪುಣ್ಯದ ಹಂಗೆ ಇತ್ತು. ಹೇ ಸದ್ಗುರುನಾಥ ನಿಜಗಳವರು ಬರೀತಾರೆ ಅಲ್ಲೆಲ್ಲಿ, ವರ ಪುಣ್ಯದ ಅಗಲದಂತ ತಿಳಿದೇವ. ಹೇ ಪರಮಾತ್ಮ, ಶ್ರೇಷ್ಠವಾದ ಪುಣ್ಯವನ್ನ ನನ್ನ ಆಗಲಿ ನನ್ನ ಬಿಟ್ಟು ಹೋಗದಂಗ ಕರುಣಿಸು, ಆಶೀರ್ವಾದ ಮಾಡುವಂತಾರ. ವರ ಪುಣ್ಯ ಲತೆಯಂತೆ ಆಧರಿಪುದೇ ಚಂದಮಮ, ಎಲ್ಲರೊಡನೆ ವೈರವಿಲ್ಲದೆ ಕೋರ್ಪುದೇ ಚಂದಮಮ ಅಂತೇಳಿ ಶ್ರೇಷ್ಠವಾದ ಪುಣ್ಯ ಆಗಿರ್ತಕ್ಕಂಥ ನನ್ನ ಬಿಟ್ಟ ದೂರ ಹೋಗಬಾರ್ದು, ಹಂಗ ಕರುಣಿಸು, ಆಶೀರ್ವಾದ ಮಾಡ. ಅಮಮ ಆಶ್ಚರ್ಯ ಅಂತಾರ. ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಪುಣ್ಯವನ್ನೇ ಮಾಡು. ಪುಣ್ಯದ ಹಾದಿಗಳಾಗಿರ್ತಕ್ಕಂಥ ಬಾಳದವ್. ನಮ್ಮ ಮನೆಯಾಗಿನ ಆಕಳ ಎಮ್ಮೆ ಕಸ ತಿಂದ ರಸವತ್ತವಾಗಿರ್ತಕ್ಕಂಥ ಆಕಳ ಹಾಲು ಕೊಡ್ತೈತಿ. ಹೌದು, ಆಕಳ. ಆಮೇಲೆ ನದಿಗಳಾಗಿರ್ತಕ್ಕಂಥ ಹರಿತಾ ಇದ್ದಾವೆ, ಪರೋಪಕಾರಕ್ಕಾಗಿ ಹರಿತಾ ಇದ್ದಾವೆ. ಅದನ್ನ 18 ಪುರಾಣದಲ್ಲಿ ಆಗಿರ್ತಕ್ಕಂಥ 2ನೇ ಮಾತಿನಾಗ ವೇದ ವ್ಯಾಸ ಮಹರ್ಷಿಗಳು ಬರ್ದಾರ. ಪರೋಪಕಾರಕ್ಕಾಗಿ ನದಿಗಳು ಹರಿತಾ ಇದ್ದಾವೆ, ಅದನ್ನು. ಆಮೇಲೆ ಅಪ್ಪಗಳು ಮರ ಹಚ್ಚಾರ, ಮರಗಳು, ಹಣ್ಣಿನ ಮರ, ಲಿಂಬು ಹಣ್ಣು, ಪೇರು ಹಣ್ಣು, ಚಿಕ್ಕು ಹಣ್ಣು, ಬಾರಿ ಹಣ್ಣು, ಅನೇಕ ತರದ ಹಣ್ಣು ಹಚ್ಚಾರ. ಆ ಗಿಡಗಳು ನೋಡು, ನಾವು ಹಣ್ಣು ಕೊಟ್ಟದ್ದು ನಾವ್ ಯಾಕೆ ಮಂದಿ ಕೊಡ್ನು, ಹಣ್ಣು ತಾಮ ತಿಂದಿದ್ರಿ ಗಿಡಗಳ, ನಾವು ಮಣ್ಣ ತಿನ್ನಬೇಕಾಕೈತಿವ. ಹೌದು, ಹೌದಷ್ಟು ಬರದಾರ ನೋಡಿ. ಪರೋಪಕಾರಾಯ ಇದಂ ಶರೀರಂ, ಇದು ಶರೀರ ಪರೋಪಕಾರಕ್ಕಾಗೈತಿ, ನೀನು ಪುಣ್ಯನ ಮಾಡಂತಾರ. ಆ ಯಾವ ನದಿಗಳು ಹೇಗ ಹರಿತಾವ ಪರೋಪಕಾರಕ್ಕಾಗಿ, ಆಗ ನಮ್ಗೆ ಹೆಂಗ ಹಾಲು ಕೊಡ್ತಾವೋ ಪರೋಪಕಾರಕ್ಕಾಗಿ. ಆಮೇಲೆ ಮರಗಳೆಲ್ಲ ಹಣ್ಣ ಹೆಂಗ ನಮಗ್ ಕೊಡ್ತಾವೆ, ಸಾಕಿದ ಒಡೆ ಆಗಿರ್ತಕ್ಕಂಥ ನನಗೆ ಬೆಲೆ ಹೆಚ್ಚಿದಿ, ಗೊಬ್ಬರ ಹಾಕಿದಿ, ನೀರ್ ಹಾಕಿದಿ, ಹಣಿಸಿ ನಮ್ದು ಇಷ್ಟು ಹೆಮ್ಮರ ಮಾಡಿದಿ, ಹಣ್ಣು ಹರ್ಕೋತಾನ ಮಹಾತ್ಮ ಅಥವಾ ಮನುಷ್ಯ. ಹಣ್ಣು ಹರ್ಕೊಂಡ ಮರ ಕಾಯ್ತಾನು, ತಗೋ ಅಂತೇಳಿ ನೈವೇದ್ಯ ಕೊಡ್ತೈತಿ. ಚಿಕ್ಕು, ಮಾವು, ತೆಂಗು, ನಿಂಬಿ, ಬೇರು ಎಲ್ಲ ಕೊಡ್ತಾವ. ಹಣ್ಣು ಹರ್ಕೋತಾನು, ಗಿಡ ರಕ್ಷಣೆ ಮಾಡ್ತಾನ. ಅದ ಇನ್ನೊಂದದಾವ ಗಜ್ರಿ, ನೋಡ್ರಿ ಗಜ್ರಿನು, ಗಜ್ರಿ, ಮೂಲಂಗಿ, ಉಳಿಗಡ್ಡಿ, ಬೆಳ್ಳುಳ್ಳಿ ಇವೆಲ್ಲ ನೆಲದಾಗಿರ್ತಾವ. ಅವ್ರ ರೈತ ಹಾಕಿರ್ತಕ್ಕಂಥ ವಸ್ತುಗಳಿರ್ತಕ್ಕಂಥ ತಳಗಿರ್ತಾವ. ನನಗೇನು ಇಲ್ಲಿ ಕೊಟ್ಟು ನಮ್ಮ ಕಡೆ ಏನು ಇಲ್ಲಿ ಎಲ್ಲ ಇರ್ತಾವ. ಯಾವುದು ಮೂಲಂಗಿ, ಗಜ್ರಿ, ಉಳಿಗಡ್ಡಿ, ಬೆಳ್ಳುಳ್ಳಿ 4 ತಿಂಗಳು ಬಿಟ್ಟು ಬುಡು ಮೇಲೆ ಬೇರ್ ಸಕಡೆ ಕಿತ್ತುಗಿತಾನೆ. ಗೊತ್ತಾಕೈತಿ? ಹಾಗೆ ಆ ಯಾವ ಇಟ್ಕೊಂಡ್ರೇನಿಲ್ಲ, ಕೊಟ್ಟಂದ್ರೆ ನೀ ಹೆಚ್ಚಾಕೈತಿ. ಕೊಟ್ಟು ಊಟ ಮಾಡು, ಪುಣ್ಯ. ಹಿಂದಿನ ಪುಣ್ಯವನ್ನು ಇಂದುಂಡುಡಬೇಕಾತ್ಮ, ಹಿಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಇಂದುದರ ನಾಣಿ ಮಾಡಿ ಹೇಳ್ತಾರೆ ಪರಮಾತ್ಮ. ಸಕಲ ಕೊಟ್ಟಾಗಿರ್ತಕ್ಕಂಥ ಕೊಟ್ಟಿದ್ದನ್ನು ಕೊಟ್ಟು ಊಟ ಮಾಡು. ಕೆರೆಯ ನೀರು ಕೆರೆಗೆ ಹಾಕಿ ವರವ ಪಡೀರಿ. ಕೆರೆಯಲ್ಲಿ ನಿಂತ ಒಬ್ಬ ಮಹಾತ್ಮ ತತ್ವಜ್ಞಾನಿ ಸಂತ ಸ್ನಾನ ಮಾಡಾಕತ್ತಾನೆ. ಸ್ನಾನ ಮುಗಿಸ್ಕೊಂಡು ಸೂರ್ಯನಿಗೆ ಅಗ್ರಿ ಕೊಡ್ತಾ ಇದ್ದಾರೆ. ಓಂ ಗರಿಂ ಸೂರ್ಯಾಯ ನಮಃ ಅಂತೇಳಿ ಎಲ್ಲಿ ಕೆರೆಯಾಗ ನಿಂತಾನೆ, ಕೆರೆ ನೀರ ಕೊಡಾಕತ್ತಾನ. ಹಂಗ ನಮ್ಮ ಸಂಪತ್ತಾಗಿರ್ತಕ್ಕಂಥ ಇದ್ರು ಸಹಿತ ಆ ಮಹಾತ್ಮ ತತ್ವಜ್ಞಾನಿಗೆ ಕೊಟ್ಟಂದ್ರ ನಿನಗೆ ಪುಣ್ಯ ಬರುತ್ತದೆ. ದುರಿತ ಕರ್ಮವನ್ನಲ್ಲದಿರು ಪುಣ್ಯವನ್ನೇ ಮಾಡು. ಪುಣ್ಯ ಮಾಡು, ಪುಣ್ಯ. ಯಾಕೆ ಪುಣ್ಯ ಮಾಡಬೇಕಂದ್ರೆ ಮನುಷ್ಯನ ಕರ್ತವ್ಯ ಐತದ. ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ಮಾಡಬೇಕು. ತ್ಯಾಗಿ ಆಗು, ಭೋಗಿ ಆಗಬೇಡಂತ. ತ್ಯಾಗದಿಂದಲೇ ಸುಖ ಐತೆ ವಿನ ಭೋಗದಿಂದ ಸುಖ ಇಲ್ಲ. ತ್ಯಾಗ ಆಕಳ ಹೇಳ್ತೈತದೆಲ್ಲ
ನೀ ಕೊಟ್ಟಿದಪ್ಪ ನೀ ಅಂತೇಳಿ 2 ಕಾಲು ತೆಗೆದು ಹಿಂದ ಕಡೆ ನಿಲ್ತೈತಿ. ಹೌದು, ಮುಂದಕ್ಕೆ ಹೋಗ್ತದೆ. ಆಗಿನ ಕಾಲ ಬರಿತಾ ಇದ್ದಾರೆ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀ ನಾರಿಗಾದೆ ಎಲೆ ಮಾನವ. ಗೊತ್ತಾಗತ್ತೆ? ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀ ನಾರಿಗಾದೆ ಎಲೆ ಮಾನವ ಅಂತ ಬರಿತಾ ಇದ್ದಾರೆ ಮಹಾತ್ಮರು. ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ಪುಣ್ಯವನ್ನೇ ಮಾಡು, ಪುನಾತೀತಿ ಪುಣ್ಯಂ. ಆ ಪುಣ್ಯದ ಫಲರೂಪವಾಗಿರತಕ್ಕಂಥ ನನಗೆ ಉನ್ನಾತದಿ ಹೆಂಡ್ರ ಮಕ್ಕಳ ಮಾತುಗಳು, ಹೆಂಡತಿ ಮಾತುಗಳು, ಮಕ್ಕಳ ಮಾತುಗಳು, ಆಳ 10 ಚೀಲ ಬೆಳೆದು ಜ್ವಾಳ 20 ಚೀಲ ಬೆಳಕತೈತಿ, 100 ಟನ್ ಆಗುದು ಕಬ್ಬ 200 ಟನ್ ಆಗಿದ್ರೆ ಅನಂತ ಜನ್ಮದಲ್ಲಿ ಪುಣ್ಯದ ಫಲ ಇದ್ದಾಗ ನಿನಗೆ ಸಿಗ್ತೈತಿ. ಅದಕ್ಕಾಗಿ ಆ ಪುಣ್ಯವನ್ನ ನಿನಗರಿಸಬೇಕು. ಏನ್ ಮಾಡು, ಸದಾವೇ ಕಾಲ ಪುಣ್ಯವನ್ನೇ ಮಾಡು. ಎನ್ನಂತೆ ಭಾಗ್ಯಗೈದವರುಂಟು ಎಂದು ಬರೀತಾರೆ ಮಹಾತ್ಮರಾಗಿರ್ತಕ್ಕಂಥ. ಹಾಗೆ ಪುಣ್ಯವುಳ್ಳ ಕಾಲಕ್ಕೆ ಮಣ್ಣು ಹೊನ್ನುಪ್ಪುವುದು, ಪುಣ್ಯವುಳ್ಳ ಕಾಲಕ್ಕೆ ಮಣ್ಣು ಹೊನ್ನಾಗುವುದು, ಪಾಷಾಣವು ಪರುಷಮಯವಾಗುವುದು ನೋಡ. ಮುನ್ನ ಅಚ್ಚೊತ್ತಿದಂತೆ ಭಾಗ್ಯವಿದು ಕಣ್ಮುಂದೆ ಕಾಣಬಹುದು ನೋಡ. ಮನ ಹೋಗುವ ತನಕ ಮಾಣಿಕ್ಯದ ದೀಪ್ತಿಯಲ್ಲಿ ಬಳಿಕ ಇನ್ನು ಮುಂದೆ ಮಹೇಶ್ವರ ಲಿಂಗದಲ್ಲಿ ನಿನ್ನಂತ ಪುಣ್ಯವಿಲ್ಲಂತ. ಅಲ್ಲಮ ಪ್ರಭುಗಳು ಹೇಳ್ತಾರೆ, ನೀ ಪುಣ್ಯದ ಪ್ರಭಾವ ಇತ್ತಂದ್ರ ಮಣ್ಣು ಮುಟ್ರ ಹಣ್ಣಾಕೈತೆ ಅಂತ. ನೀ ಏನು ಮುಟ್ತಿಲ್ಲ ಅದೆಲ್ಲ ಮುಟ್ಟಿದ್ದೆಲ್ಲ ಹಣ್ಣ ಆಗಾಕೈತಪ್ಪ ಅಂತಾರ ನಮ್ಮ ಕಡೆ. ಪಾಷಾಣವು ಪರುಷಮಯವಾಗುವುದು, ಪಾಷಾಣ ಅಂದ್ರೆ ಕಲ್ಲ ಮುಟ್ರು ಬಂಗಾರ, ಪಾಷಾಣಮಯ ಅಂದ್ರ ಆ ಕಲ್ಲ ಪರುಷಮಣಿವಾಗುವುದು. ಪರುಷಮಣಿ ಅಂದ್ರೆ ಕೆಬ್ಬನ ಕಚ್ಚರ ಬಂಗಾರ ಹಾಕದಂತಿತ್ತವ. ಈಗಿಲ್ಲಿಗೆ ಅದ್ ನೋಡು, ಕೃಷ್ಣ ಪರಮಾತ್ಮ ಹೋಗು ಮುಂದೆ ಸಮುದ್ರ ಮುನಿಸ್ ಹೋಗ್ಯಾನತ್ತದ. ನಮ್ಮ ಅವ್ರ ಕಡೆ ಇತ್ತ, ಸತ್ಯವಾಣಿ ಕಡೆ ಗೊತ್ತೈತ್ರಿ. ಅಮ್ಮ ಬಾಳ ಸೊಕ್ಕ ಬರೋಣ, ಅದನ್ನು ಹೋದ್ ಸಮುದ್ರ ಮುನಿಸಿ, ಅದನ್ನು ದ್ವಾರಕಾನು ಸಮುದ್ರ ಮುನಿಸಿ ಹೋಗ್ಯಾನ. ನೋಡ್ಯಾರ ನೀವು ಧಾರಾವಾಹಿ ಅಜ್ಞಾನ ನೋಡಂಗಿಲ್ಲ. ರಾಧಾಕೃಷ್ಣ, ಆನಂತರ ಸಿದ್ಧಲಿಂಗ, ಯಡೂರಿ ಸಿದ್ಧಲಿಂಗೇಶ್ವರ ಅಂತೈತಿ. ಆನಂತರ ರೇಣುಕಾ ಮಹಾತ್ಮೆ ಅಂತ ಸ್ಟಾರ್ ಸ್ಟೇಷನ್ದಾಗ ಹತ್ತೈತಿ 8ರಿಂದ 9, 9ರಿಂದ. ಅದು ನೋಡಂಗಿಲ್ಲ ನೀವು. 1 ಮಣಿ 3 ಬಾಗಿಲ ನೋಡು ಮಂದಿ ನೀವು. ಬರೋಬ್ಬರನ್ನ ಹೇಳ್ತೇನ್ರಿ. ಆ ಪರುಷಮಣಿ ಕಲ್ಲಿದ್ದನ್ನ ಪರುಷಮಣಿ ಆಯ್ತಂದ್ರ ಬಂಗಾರ ಆಕೈತಿ. ಏನು ಪುಣ್ಯ ಉಳಿದ್ರೆ ಗುಹೇಶ್ವರ ಲಿಂಗದಲ್ಲಿ ಆ ಪುಣ್ಯ ಇತ್ತಂದ್ರ ಅವನು ಲಿಂಗದಲ್ಲಿ ಅಭೇದ ನೋಡ ಅಂತ ಗುಹೇಶ್ವರ ಲಿಂಗದಲ್ಲಿ ಅಂತ ಬರಿತಾ ಇದಾರೆ ಅಲ್ಲಮ ಪ್ರಭುಗಳ ಪುಣ್ಯಾತ್ಮರೇ. ಯಾವ ಮನುಷ್ಯನಿಗೆ ಪುಣ್ಯ ಇತ್ತಂದ್ರ ಅವ ಮಣ್ಣ ಮುಟ್ರು ಮಣ್ಣ ಬಂಗಾರ ಆಗ್ತಕ್ಕಂಥ ಅವನ ತಪಸ್ಸಿನ ಇರ್ತೈತಿ. ಅದಕ್ಕಾಗಿ ಪುಣ್ಯವನ್ನೇ ಮಾಡು. ಪುಣ್ಯಕ್ಕೆ ಬಹಳ ಲಕ್ಷಣ ಬರಿತಾ ಇದಾರೆ. ನಿಮ್ಗೆ ತಿಳಿಯೋದು ಹೇಳ್ಬೇಕಾದ್ರೆ, ಈಗ ಸಾವುಕಾರಗಳು ಮನೆಯಾಗಿನ ನಾಯಿಗಳು ನೋಡಿದ್ರಿ, ಅವ್ ನಾಯಿಗಳು ಸೈಕಲ್ ಮೋಟರ್ ಕಾರ್ ಗಿಡದ ಮುಂದಿನ ಸೀಟ್ನಾಗ ಕುಂತಾವ. ನಮ್ಗೆ ಸೈಕಲ್ ಸಿಗುವಂತ ಮಗಂದ ಹೆಂಗ್ರಿ ನೋಡಿದ್ರೆ ಅದಕ್ಕೆ ಹೇಳತ್ತೀನಿ. ನೀವು ಬಿಜಾಪುರಕ್ಕೆ ಹೋಗ್ರಿ, ನಿನ್ನೆ ನಾ ಬರತ್ತೀನಿ ಬಿಜಾಪುರ ಗಾಂಧಿ ಸರ್ಕಲ್ದಾಗ ನಾಯಿ ಮುಂದೆ ಕುಣಿಸಿದ್ದ ಸೈಕಲ್ ಮೋಟರ್ ಮೇಲೆ. ಆ ಸಿಗ್ನಲ್ ಬಿತ್ತ ಅವನ ಮಾರಿಗೆ ಹಾಕಿದ್ದ. ಆ ನಾಯಿ ಹಚ್ಚು ಸಾಬಣ ನಮಗ್ 10 ರೂಪಾಯಿಗೆ ಒಂದು ಸಾಬಣ ಸಂತೂರ್, ಅದು 100 ರೂಪಾಯಿಗೆ ಒಂದು ಸಾಬಣ. ಅದಕ್ಕೆ ನೀರು ತಿಕ್ಕೋದು ಎಷ್ಟು ವ್ಯವಸ್ಥೆ. ದಿನ ನಾಯಿ ನೀರು ತೊಳಿಬೇಕು. ನಾವು ತಿನ್ನೋದು ಶುಗರ್ ಬಿಸ್ಕಿಟ ಮಾರಿ ಗೋಲ್ಡ ಮಾರಿ ಟೈಸ್ ಅಂತ 10 ರೂಪಾಯಿಗೆ ಒಂದು, ಅದು 120 ರೂಪಾಯಿ ಕಿಲೋ. ಅದಕ್ಕೆ ಆಹಾರ ಎಷ್ಟು ವ್ಯವಸ್ಥೆ. ಪುಣ್ಯ ನಾಯಿ ಪುಣ್ಯ. ನಮ್ಗೆ ಸೈಕಲ್ ಮೋಟರ್ ಇಲ್ಲ, ಅದು ಕಾರ್ ಗಾಡಿ ಮುಂದೆ ಕುಂತೈತಿ. ಎಂಥ ಪುಣ್ಯ ನಾಯಿ. ಹೌದಿಲ್ಲ ನೋಡ್ರಿ, ಪುಣ್ಯ ಇದ್ರನೆ ಎಲ್ಲ ಆಗ್ತಾವಂತಾರೆ. ಹಾಗೆ ಅನಂತ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದ ಫಲರೂಪವೇ ನಮ್ಗ ಅದು ಸಿಗಬೇಕಾದ್ರೆ ಪುಣ್ಯವನ್ನೇ ಮಾಡಿ. ಹಿಂದಿಂದ ಆಗಿರ್ತಕ್ಕಂಥ ನೋಡಿದಿ, ಈಗೂ ಮಾಡೋ, ಮುಂದೂ ಆಗಿರ್ತಕ್ಕಂಥ ನೀನು ಸಿಗ್ತೈತಿ. ಅದಕ್ಕಾಗಿ ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲ ಹುದುನರಿಗೆ ಮುಗುತಿ, ದುರಿತ ಕರ್ಮವನ್ನೊಲ್ಲದರು ಪುಣ್ಯವನ್ನೇ ಮಾಡು.
ಪುಣ್ಯಗೆ ಬಹಳ ಸಮುದ್ರ ಬರ್ತೈತಿ, ಎಲ್ಲಾನು ಕೂಡ್ತೈತಿ, ಎಲ್ಲಾನು ಬರ್ತೈತಿ. ಅದು ಬರೋದ್ರಾಗ ನೀನೇನು ಮಾಡಂದ್ರೆ ಪುಣ್ಯ ಮಾಡ. ಪುಣ್ಯ ಮಾಡೇನು ಅಂತ ಅನ್ಕೋತ್ಕೊಂಡು ಬೇಡ, ಅದು ಕೊಟ್ಟು ಮರಿದು ಪುಣ್ಯ ಮಾಡಿ ಮರಿದದನ್ನ ನಾನ ಮಾಡೇನು ಅಂತಂದ್ರ ದಾನ ಭಕ್ತಿಗಳಲ್ಲಿ ನಾನೆಂಬುದು ಮರೆತಿರಬೇಕಂತ ಸರ್ವಜ್ಞನಿಗೆ ಕೊಟ್ಟದಂತಕ್ಕಂಥ ನಾನಾ ಕೊಟ್ಟೆನ ನಾಕ್ ಹೋಗ್ಬೇಡ. ದಾನ ಭಕ್ತಿಗಳಲ್ಲಿ ನಾನೆಂಬುದು ಮರೆತಿರಬೇಕು. ಪುಣ್ಯ ಮಾಡಿ ಬಿಟ್ಟು ಬಿಡೋದನ್ನು ಇನ್ನು ಯಾವಾಗಲೂ ಜಮಾ ಆಗ್ತದೆ. ಹಾಗೆ ಅನಂತ ಜನ್ಮದಲ್ಲಿ ನೀವು MG ಬ್ಯಾಂಕ್ ಅದು ಹೋಗಿರಲಿಲ್ಲ, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, KVG ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಹೋಗಿರಿ. ನೀವು ಹೋಗಿ ಪಾಸ್ಬುಕ್ ಇರ್ಬೇಕು, ನಿನ್ನ ಕಡೆ ಮೊದಲು ಖಾತೆ ಮಾಡಬೇಕು. ಆ ನಂತರ ಖಾತೆ ಮಾಡಿ ಒಂದು 10,000 20,000 1 ಲಕ್ಷ ರೂಪಾಯಿ ರೊಕ್ಕ ಇಡಬೇಕು. ಮಗನ ಮದುವೆ ಚಾಲು ಆಯ್ತು. ಮಗನ ಮದುವೆ ಮಾಡಕ್ಕಂತ ಫಿಕ್ಸ್ ಮಾಡ್ರಿ. ಪಾಸ್ಬುಕ್ ತೊಗೊಂಡು ಹೋಗಿ ಒಂದು 50,000 ರೂಪಾಯಿ ತೊಗೊಂಬಂದ. ಈಗ ಬಂಗಾರ ರೇಟ್ ಕಡಿಮೆ ಆಗೈತೆ ಅಂತೇಳಿ ಒಂದು ಅರ್ಧ ತೊಲಿ ಬಂಗಾರ ತರಕ್ಕೆ ರೊಕ್ಕ ತೊಗೊಂಡ್ಬಂದ. ಬಂದ ಬರೋಣ ಸಾವುಕಾರ ನಮಸ್ಕಾರ ಅಂತ ಎದುರಿಗೆ ಬಂದ. ನಮಸ್ಕಾರ, ಯಾಕ್ರಿ ಬ್ಯಾಂಕ್ ಹೋಗಿಲ್ರಿ? ಯಾಕ್ರಿ? ರೊಕ್ಕ ತರಕ್ಕೆ ಹೋಗಿ. ಹೌದ್ರಿ, ರೊಕ್ಕ ಕೊಡ್ತಾರ್ರಿ? ಹಾಂ ಕೊಡತ್ತಾರ. ನೀವು ಹಾದ ಬ್ಯಾಂಕಿಗೆ ಹೋದ್ರೆ ನನಗೊಂದು 20,000 ರೂಪಾಯಿ ಕೊಡ್ರಿ ಅಂತಂದು ಅವ್ರು ಕೇಳಿದ್ರು. ಬ್ಯಾಂಕ್ ಮ್ಯಾನೇಜರು, ಕ್ಲಾರ್ಕ, ಕ್ಯಾಶಿಯರ್ ಕೇಳಿದ್ರು. ಪಾಸ್ಬುಕ್ ತಾಯಿಲ್ಲ, ಪಾಸ್ಬುಕ್ ಮಾಡಿಲ್ರಿ ಅಂದ. ಪಾಸ್ಬುಕ್ ಮಾಡಿಲ್ಲ ಅಂದ. ರೊಕ್ಕ ಇರ್ತದೆ, ಏನೂ ಇಲ್ಲ ಇರ್ತದ. ಅವಾಗ ಹೆಂಗೆ ಕೊಡ್ತಾರ ರೊಕ್ಕ? ಅವ್ ಗೆಡ್ಡಿಗೆ ಕೊಟ್ರ ಅವ್ರ ಕಟ್ಟಿ ಕೇಳಿ ಹೆಂಗ ನೀವು ನಗ್ತೀವೋ ಹೇಗೋ ಹಾಗೆ ಈ ಯಾವ ಪುಣ್ಯ ಎಂಬ ಬ್ಯಾಂಕಿನಾಗ, ಈ ಬ್ಯಾಂಕಿನಾಗ FD ಇಟ್ಟಂಗ, SB ಖಾತೆಗೆ ರೊಕ್ಕ ಇಟ್ಟಂಗ ಪುಣ್ಯದ ಖಾತೆ ಇಟ್ಟಂದ್ರೆ ನಿಮಗೆ ತಕೊಳಕ್ ಬರ್ತೈತಿ. ಹೌದಲ್ಲ? ಮತ್ತೆ ಹಾಗೆ ಯಾವುದು ತಗೊಳಕ್ ಬರಂಗಿಲ್ಲ. ಅದಕ್ಕಾಗಿ ಹರ ಪೂಜೆ, ಗುರು ಸೇವೆ, ವರ ಪುಣ್ಯವಿಲ್ಲದೆ ಬರೆದ ಸುಖ ಬೋ ದೊರಕುದುಂಟೆ ಆತ್ಮ. ಪುಣ್ಯ ಇದ್ದಾವ ಏನೇನ್ ಹಾಕಾನಂದ್ರ ಇಲ್ಲಿ ಬರಿತಾ ಇದ್ದಾರೆ ಮಹಾತ್ಮರ ಶಾಸ್ತ್ರದಲ್ಲಿ. ಧನಿಕನಾಗುತ್ತಾನೆ, ಸಾವುಕಾರ ಹಾಕಾನ. ಪುಣ್ಯ ಇದ್ದಾವ ಧನಿಕನಾಗುತ್ತಾನೆ. ಆಮೇಲೆ ವಿದ್ಯಾವಂತನಾಗುತ್ತಾನೆ. ಆಮೇಲೆ ಶ್ರೀಮಂತನಾಗಿ ದೇವೇಂದ್ರನ ಪದವಿ ಪಡೆಯುತ್ತಾನಂತೆ. ಪುಣ್ಯ ಇದ್ದ ದೇವೇಂದ್ರ, ಆ ಮಹಾತ್ಮರಾಗಿರ್ತಕ್ಕಂಥ ದೇವತೆಗಳು, ದಾನ ಸ್ವರೂಪನಾದ ಭಗವಂತ ಎಲ್ಲವನ್ನಾಗಿರ್ತಕ್ಕಂಥ ಕೊಡ್ತಾ ಇದ್ದಾನೆ. ಪುಣ್ಯ ಇದ್ದವ ಧನಿಕನಾಗುತ್ತಾನ. ಸಾವುಕಾರಿಕೆ ಹಾಕಣ, ಸಾವುಕಾರ. ಶ್ರೀಮಂತ ಅಂತ ಬರದಾರದ್ರ, ಶ್ರೀಮಂತ ಅನ್ನಬೇಕಂತ, ಸಾವುಕಾರ ಅನ್ನಬಾರ್ದತ್ತವ್ರು. ಸಾವುಕಾರಗಳಿಗೆ ಸಾವುಕಾರ ಅನ್ನಬಾರ್ದಂತ. ಏನ್ ಅನ್ಬೇಕ್ರಿ ಅಂದ್ರೆ ಶ್ರೀಮಂತ ಅನ್ನಬೇಕಂತ. ಬಡ ಮನುಷ್ಯ ನಮಸ್ಕಾರ ಮಾಡ್ತಾನೆ, ಸಾವುಕಾರಿ ನಮಸ್ಕಾರಿ ಅಂತಾನಂತ. ಸಾವುಕಾರಿ ನಮಸ್ಕಾರಿ ಅಂದಾಗ ಅವ ಸಾವುಕಾರ ತಗೊಂಡ್ಬೇಕ್ರಿ, ಇಲ್ಲ ಇದಕ್ಕೆ ಹಚ್ಕೊಂಡ್ ಬಿಡ್ತಾನೆ, ನೀವು ಅಡ್ಡು ಕೈ ಐತಿ ಹಂಗ ಮಾಡ್ತಾನ ತಲಿ ಬಾಗಿಸಿ. ಅವ್ ಹೇಳ್ತಾನ ಸಾವುಕಾರ, ಸಾವುಕಾರ, ಸಾವು ಕರೆ ಐತಿ, ನಿನಗೆ ನಮಸ್ಕಾರ ಅಂತ ಹೇಳ್ತಾನಂತ. ನಿಮ್ಗೆ ಗೊತ್ತಾ ಇರಂಗಿಲ್ಲ, ಅಂಗಿ ಮೇಲೆ ಗುಡ್ಡೆ ಕಿಸ್ಕೊಂಡು ಹಂಗ ಹೋಗ್ಬೇಕಂತ ಬರ್ತಾರೆ. ಅವ್ ಏನ್ ಅನ್ನಬೇಕಂದ್ರ ಶ್ರೀಮಂತರ ಅನ್ನಬೇಕಂತ. ಆ ಯಾವ ಪುಣ್ಯವುಳ್ಳ ಮನುಷ್ಯನು ಧನಿಕನಾಗುತ್ತಾನೆ, ಆಮೇಲೆ ದಾನಿಯಾಗುತ್ತಾನೆ, ಶ್ರೀಮಂತನಾಗುತ್ತಾನೆ, ದೇವೇಂದ್ರ ಪದವಿಯನ್ನ ಪಡೆಯುತ್ತಾನೆ ಅಂತ ಇಲ್ಲಿ ಶಾಸ್ತ್ರದಲ್ಲಿ ಬರಿತಾ ಇದ್ದಾರೆ. ಅದಕ್ಕಾಗಿ ಪುಣ್ಯವನ್ನ ಮಾಡಿದ್ರ ನಿನ್ನ ಸುತ್ತೆಲ್ಲ ಇರ್ತದೆ. ಇಬ್ರಾಹಿಂ ಸುತಾರ್ ಅಂತ ಕೇಳಿದ್ರಿ ಶಾಸ್ತ್ರ, ಅವ್ರ ಪ್ರವಚನ. ಅವ್ರೊಂದು 4 ರೊಟ್ಟಿಗೆ ಒಂದು ಕಥೆ ಹೇಳ್ಯಾರ, ಕೇಳಿದ್ರಿ? ಹೌದು, ಕೇಳೋಣ. ಒಂದು 2 ಮಾತು ಸಂಕ್ಷಿಪ್ತ ಹೇಳ್ಬಿಡ್ತಾರ. ಒಂದು ತಾಸು ಮಾತಾಡ್ಯಾರ ಅವರು. ಇಬ್ರು ಗಂಡ ಹೆಂಡತಿ ಮನ್ಯಾಗ ಭಾಳ ದೊಡ್ಡ ಸಾವುಕಾರ. ಬಡ್ಡಿ ಹೆಂಗ ರೊಕ್ಕ ಕೊಡ್ತಿದ್ದ, ತಗೊಂಡ್ಬರ್ತಿದ್ದ, ವ್ಯವಹಾರ ಬಡ್ಡಿ ಹೆಂಗ ರೊಕ್ಕ ತಗೊಂಡ್ಬರ್ತಿದ್ದ, ಕೊಡ್ತಿದ್ದ. ಒಂದೂರಿನಾಗಿರ್ತಕ್ಕಂಥ ಹೋದ ವಸೂಲಿ ಮಾಡ್ಕೊಂಡು ಬರ್ಬೇಕಂತೇಳಿ. ಅವ್ ಗಂಡ ಮನೆಯಾಗಿದ್ದಾಗ ದಾನ ಧರ್ಮ ಪರೋಪಕಾರ ಏನೂ ನಡೆಯುವಂಗಿಲ್ಲ. 10 ಪೈಸೆ ಒಂದು ಅರ್ಧ ರೊಟ್ಟಿ ದಾನ ಮಾಡ್ತಿರ್ತಾರೆ. ಅಷ್ಟು ಪುಣ್ಯದ ಬಗ್ಗೆ ಕತಿ ಬರ್ದಾರ, ಲಕ್ಷ ಕೊಡ್ಬೇಕು. ಆ ಯಾವ
ಸಾವುಕಾರ ಪರ ಊರಿಗೆ ಆಗಿರ್ತಕ್ಕಂತ ಹೋದ, ಇಂಡಿಗೋ ಬಿಜಾಪುರಕ್ಕೋ ಸಾಲೋಟಿಗೋ ಈ ಕಡೆಲ್ಲ ಹೋಗಿ ಬರೋ ಮುಂದಾಗಿರ್ತಕ್ಕಂಥ ಎಲ್ಲ ಬಡ್ಡಿ ಲೆಕ್ಕ ಮಾಡ್ಕೊಂಡು ತಗೊಂಡೆಲ್ಲ ಕೊಟ್ಟರು. ಪ್ರಾಮಾಣಿಕಿತ್ತು ಆ ಕಾಲದಲ್ಲಿ. ಈಗ ಇಲ್ಲಿ ಬಡ್ಡಿ ಕೊಟ್ಟಾಣ ಬಿಡೋದು, ಗಟ್ಟಿ ಹಾಕಿ ನಿಂದ್ರಾವಿದ್ರು ಕೊಡೋದು, ಇಲ್ಲ ಬಡ್ಡಿ ಗಂಟ ಅಥವಾ ಶಿವ ಹೆಂಗ್ರಿ ಸರ್ಕಾರನ ಹೇಳೋ ಮತ್ತ ಅವಾಗಿತ್ತು. ಬಹಳ ಪ್ರಾಮಾಣಿಕಿತ್ತ. ಡೈರಿ ತಂದು ಇಟ್ಟು 100 ರೂಪಾಯಿ ತಗೋರಿ ಸಾಕಾರ ಅಂದ್ರು. ಅವಾಗೆಲ್ಲ ಬೆಳ್ಳಿ ರೂಪಾಯಿ ನಾಣ್ಯಗಳಿದ್ದು ಹಮ್ಮಿನ ಕಟ್ಕೊಂಡ ಚೀಲ ತುಂಬ್ಕೊಂಡು ಬರ್ತಿದ್ದ. ಬರುವಾಗ ಅರಣ್ಯದಲ್ಲಿ ಆಗಿರ್ತಕ್ಕಂಥ ಅದು ಬರು ದಾರಿ ಈ ಸಾಹುಕಾರ ವಸೂಲಿ ಹೋಗ್ಯಾನಂತೇಳಿ ಮಂದಿ 4 ಮಂದಿ ಹಂಚು ಹಾಕೊಂಡು ಕೂತಿರು. 4 ಮಂದಿ ತೊಡುಗು ಹಾದಿ ಬಿಡೋದು. ಅವಾಗೆಲ್ಲ ಹಾದಿ ಬಿಡೋದು ಭಾಳ ಇತ್ತು. ಅವಾಗ ಹಾದಿ ಬಿಡೋದು, ಆಮೇಲೆ ಮಣಿ ಹೊಡಿಯೋದು, ಮನೆಯಾಗಿನ ನೀರು ಸುರಿಯುವ ಹಂಡೆ ತಗೊಂಡು ಹೋಗ್ತಿತ್ತು ನಮ್ಮ ಕಡೆ. ಆಮೇಲೆ ಆಗಿರ್ತಕ್ಕಂಥ ಆಡ ಕುರಿ ತಡಿಗೋದಾರ ಕಿಶನ್ 10 ಕುರಿ 20 ಕುರಿ ಒಯ್ತಿತ್ತು ಮಂದಿ. ಈಗ ಯಾವ ಇಲ್ಲಿ ಒಟ್ಟ ತೊಡುಗು ಎಲ್ಲಾರ ಕಿಶಾಗಿದ್ದು ರೊಕ್ಕ ಶ್ರೀಮಂತಿಗೆ. ಹೌದಿಲ್ರಿ? ಯಾರು ಬಿದ್ದರೆ ಏನು ಹಿಡಿಯಂಗಿಲ್ಲ. ಹಾಗೆ ಆಗ ತುಡುಗಿನ ಹಾವಳಿ ಬಹಳ ಇತ್ತು. ಸಾಹುಕಾರ ಅನಾಶಕವಾಗಿ ಮಧ್ಯದಲ್ಲಿ ಅರಣ್ಯದ ಮಧ್ಯದಲ್ಲಿ ಬರ್ತಾ ಇದ್ದ. ಬರುವಾಗ ಬಂದ 4 ಮಂದಿ ಎದ್ವಾದ. ಸಾಹುಕಾರ, ನೀ ಎಲ್ಲ ರೊಕ್ಕ ಕೊಡು ನಮಗ್. ಯಾಕಂದ್ರೆ ಇಲ್ಲ ನಮಗ್ ಕೊಡ್ಬೇಕು, ನಾವು ಬಡವರು ನಮಗಿಲ್ಲ. ಇನ್ನು ಮುಂದೆ ಹಂಗೆ ಕಾಲ ಬರ್ತೈತೆ. ಸಾಹುಕಾರ ಮನೆ ಆಗಿರ್ತಕ್ಕಂಥ ಹಗಲಿ ತುಡುಗು ಮಾಡೋ ಮನಿ ಖಾಲಿ ಮಾಡೋ ಮಂದಿ ಬರ್ತೈತಿ ಬರ್ದಾರಿ. ಇನ್ನು ಮುಂದೆ ಕಾಲಜ್ಞಾನ ಆಗಿರ್ತಕ್ಕಂಥ ಬದಲಾದಾರ ಬರ್ದಾರ. ಎಲ್ಲ ಇದ್ದಾವಾಗ ಇಲ್ಲದಾವ ಕಸ್ಕೊಂಡು ಹೋಗ್ತಾನ. ಹಾಗೆ ಅವ್ನು ಕೊಡಂದ. ಇಲ್ಲಿ ಕೊಡಂಗಿಲ್ಲ ಅಂದ್ರ ಸಾಹುಕಾರ ಕೊಡಂಗಿಲ್ಲ. ಯಾಕೆ ಹಿಂಗ್ಯಾಕೆ ಕೊಡ್ಬೇಕೇ, ದುಡಿಬ್ರಿ ಹಂಗಾತ್ ಹಿಂಗಾತಂತ ಹಂಗಟ್ಟೆ ಬಾಯ್ ಆಯ್ತು. ಅವ್ರು 4 ಮಂದಿ ಎಲ್ಲ ಸಜ್ಜ ಇದ್ರು. ಬಡಿಗಿತ್ತು ಒಂದು ಶ್ರೀಮಂತರ ಕೊಟ್ರ ಚಲೋ ಆಕೈತಿ, ನೀವು ಜೀವಂತ ಮನಿಗೆ ಹೋಗ್ತೀರಿ. ಇಲ್ಲ ಕೊಡ್ಲಿಕ್ಕಂದ್ರೆ ನೀವಂತ ಜೀವಂತ ಮನಿಗೆ ಹೋಗಂಗಿಲ್ಲ. ಜೀವಂತ ಬಿಟ್ಟು ಮನಿಗೆ ಹೋಗ್ಬೇಕಾದ್ರೆ ನಿಮ್ದು ಸಂಪತ್ತ ರೊಕ್ಕ ಎಲ್ಲ ಬೆಳ್ಳಿ ರೂಪಾಯಿ ಹಮ್ಮಿನ ಕೊಡ್ರಿ ಅಂತಂದ್ರೆ ಅಂಗಲಾಜಿಕೆ ನಾ ಸಾತ್ರು ಒಂದು ದುಡ್ಡು ಕೊಡಂಗಿಲ್ಲ. ಅಷ್ಟು ಜಿಪ್ಪನು ಸಾಹುಕಾರ ಇದ್ದ ಆ ಕಾಲದಲ್ಲಿ ಹಂಗ ನಡೀತು. ಈ ಹೆಣ್ಮಗಳು ಏನು ಮಾಡಿರ್ತ, ಗಂಡ ಊರಿಗೆ ಒತ್ತಿ ವಸೂಲು ಮಾಡಾಕ್ ಹೋಗ್ಯಾನಂತೇಳಿ ಇಂಥ ಮಹಾತ್ಮ ತತ್ವಜ್ಞಾನಿ ಯತಿಗಳ ಮನೆಗೆ ಬಂದು ಓಂ ಭವತಿ ಭಿಕ್ಷಾಂದೆ ಅಂದೆ. ಓಂ ಭವತಿ ಭಿಕ್ಷಾಂದೆ ಅಂತ ಏನಂದಳು ಅಂದನ, ಎಂದೂ ಬರದಾಳ ಮಹಾತ್ಮ ತತ್ವಜ್ಞಾನಿ ನನ್ನ ಮನೆಗೆ ಬಂದಾನಂತೇಳಿ ಮನ್ಯಾಗಿನ 4 ರೊಟ್ಟಿ ಪುಂಡಿ ಪಲ್ಯ ಬೆಳ್ಳುಳ್ಳಿ ಖಾರ ಹಚ್ಚಿ ಅವಂಗ ಅಲ್ಲೇ ಕಟ್ಟಿ ಮೇಲೆ ಕುಣಿಸಿ ಊಟ ಮಾಡಿಸಿದ್ರು. ಹೆಣ್ಮಗಳು ಬಹಳ ದಾನಿ ಇದ್ರು. ಇವು ಕೊಡುವಳ ಹೆಣ್ಮಗಳು ಕೊಡವಲ್ಲ. ಸುಮ್ಕೊಂಡು ಅವ್ರು ಕೊಟ್ಟಿಲ್ಲ, ಮನಿ ಹಾಳು ಮಾಡ್ಯಾನ. ಹಿಂದೂ ಇಲ್ಲ ಮುಂದೂ ಇಲ್ಲ ಅವಂಗ ಮಕ್ಕಳು. ಆ ನಂತರ ಮಹಾತ್ಮ ತತ್ವಜ್ಞಾನಿ ಆಗಿರ್ತಕ್ಕಂಥ 4 ರೊಟ್ಟಿ ಪ್ರಸಾದವನ್ನು ಮಾಡಿದ್ರು. ನೀರು ತಂದು ಕೊಟ್ರು. ನೀರು ಕುಡಿದು ಯವ್ವ ನಿನಗೆ ಹರಿಸಿ ಆನಂದ ಆಗಲು ಅಂತ ಮಹಾತ್ಮ ತತ್ವಜ್ಞಾನಿ ಆಶೀರ್ವಾದ ಮಾಡಿದ ಅಂತ ಹೋಗಾನ ಆ ಅರಣ್ಯದಲ್ಲಿ ಆಗಿರ್ತಕ್ಕಂಥ ಸಿಕ್ಕಿರ್ತಕ್ಕಂಥ ಸಾಹುಕಾರನ ಶ್ರೀಮಂತರನ್ನ 4 ಮಂದಿ ಬಿಡ್ಯಾಕತ್ರು. ಹಿಂಗ ಬಿಡ್ಯಾಕತ್ರು, ಬಾಳ ಜೋರು ಬಿಡ್ಯಾಕತ್ರು. ಬಡದ್ರು ಯಾವ ಕಟ್ಟು ಒಂದು ಸಾಹುಕಾರ ಕುಂತಿರ್ಕಿಲ್ಲ. ಅವು 4 ಮಂದಿ ಬಡಿತರು. ಆ 4 ಮಂದಿ ಹೆಂಗ ಬಡಿತಿರಂದ್ರ ತಮ್ಮ ಶಕ್ತಿ ಎಟ್ಟೈತಿ ಅಟ್ಟ ಬಡಿತಿರ. ಆದ್ರೆ ಅವ್ ಒಟ್ಟ ಉಸುವದ್ರಿಗಿಲ್ಲ ಏನೂ ಇಲ್ಲ. ಅವ್ ಬಿಡೇತಿರ್ಕಿಲ್ಲ. ಯಾವ ಬೀಳ್ತಿದ್ದು ಅಂದ್ರ ಆ 4 ರೊಟ್ಟಿಯನ್ನು ದಾನ ಮಾಡಿದ್ದ ಮಹಾತ್ಮ ಅಮ್ಮ ಆ ರೊಟ್ಟಿ ಬಂದು ಅವನ ರಕ್ಷಣೆ ಮಾಡ್ತಿದ್ರು. ರೊಟ್ಟಿಗೆ ಬಂದು ಬೀಳ್ತಿದ್ದು. ಆ ಪುಣ್ಯ ಆಗಿರ್ತಕ್ಕಂಥ ಆ ಪುಣ್ಯದ ಫಲ ಹಿಂಗ ಬಡದು ಅವರ ಬ್ಯಾಸತ್ತು ಕೈ ಸೋತು ಬಿಟ್ಟು ಮನಿಗೆ ಹೋದ್ರಂತ. ಮನಿಗೆ ಹೋಗೋಣ ಹೊತ್ತು ಮನಿಗೆ ಗಂಟು ತಗೊಂಡ್ ಬಂದು ಬಚಾವಾಗಿ ಮನಿಗೆ ಬಂದು ಹೇಳಿದ. ಇದೆಲ್ಲ ಘಟನೆ ಹೇಳಿದ. ಇಂಥ ಘಟನೆ ಆಗಿತ್ತು, ಇಂಥ ಕಳು ಬಂದರು, ನನ್ನ ಬಿಡ್ಯಾಕತ್ತರು. 4 ರೊಟ್ಟಿ ಮಾತ್ರ ನನಗೆ ಕಾಣ್ತಾ ಇತ್ತು, ಆದರೆ ಅವ್ರ ಬಡ್ತೀನಿ ಬೀಳಿಲ್ಲ, ಸುತ್ತಿತು ಬನ್ನಿ ಅಂತ ಗಂಡ ಹೆಂಡತಿ ಮುಂದೆ ಹೇಳಿದಂತ. ಹೆಂಡತಿ ಒಬ್ಬ ತತ್ವಜ್ಞಾನಿಗೆ ಮಹಾತ್ಮ ಇವತ್ತರ ದಾನ ಮಾಡೀನಿ, ಪುಣ್ಯ ಮಾಡೀನಿ, ಆ ಪುಣ್ಯದ ರೊಟ್ಟಿನೇ ಕಾದತ್ತೆ ಅಂತೇಳಿ ಅಂದಿನ ಹಿಡ್ಕೊಂಡು ಹೆಂಡತಿ ಮಾತಿಗೆ ನಿತ್ಯದಲ್ಲಿ ದಾನ ಧರ್ಮ ಮಾಡಿ ದೊಡ್ಡ ಸ್ವರ್ಗ ಪ್ರಾಪ್ತಿ ಆತಂತ ಕಥೆ ಬರ್ತೈತಿ. ಯಾಕೆ? ದುರಿತ ಕರ್ಮವನ್ನೊಲ್ಲೆದರೂ ಪುಣ್ಯವನ್ನೇ ಮಾಡು. ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ಪುಣ್ಯವೇ ಮಾಡಬೇಕು. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರೆದ ಸುಖ ದೊರಕುದುಂಟೆ ಆತ್ಮ. ಬರದೆ ಸುಖ ಸಿಗ್ತೈತೆನ? ಈಗ ಕಸಕ್ ಹಚ್ತೀರಿ, 400 ರೂಪಾಯಿ ಪಗಾರ ಕೊಟ್ಟಿರಿ, ಲಿಂಬಿ ಗಿಡದಾಗ ಅಲ್ತಿ ಮಾಡಾಕತ್ತೀರಿ ಅಥವಾ ಹಣ್ಣಾಕತ್ತೀರಿ ಅಥವಾ ಗೊಬ್ಬರ ಹಾಕತ್ತೀರಿ. ಅವ್ನ ತಿಪ್ಪಿಗೆ ಗೊಬ್ಬರ
ಅವನ ರೋಡ್ ದಂಡಿಗೆ ಹೊಲದ ದಂಡಿ ಮೇಲೆ ಕುಣಿಸಿ ಎಲಿ ಅಡಿಕೆ ತಂಬಾಕ ಕೊಟ್ಟು ಕುಣಿಸ್ಕೊಂಡ್ ಕೂತ ಮಧ್ಯಾಹ್ನ ಮಟ್ಟ ಕೊಟ್ರೆ 400 ರೂಪಾಯಿ ತಗೊಂಡ್ ಹೋದ್ರ ಅವ್ ಏನಾಕೈತಿ? ದುಡ್ದೇ ಇಲ್ಲ ಅವ, ದುಡ್ದ ಕೊಡಾಕ್ ಬರಂಗಿಲ್ಲ ಅವಂಗ. ಬರದೇ ಸುಖ ಹಂಗ ನಮಗೂ ಬರದೇ ಸುಖ ಸಿಗಬೇಕಂದ್ರೆ ಹೆಂಗ ಆಕೈತಿ? ಸಿಗಾಕ್ ಸಾಧ್ಯನೇ ಇಲ್ಲ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರದೇ ಸುಖ ಬಹು ದೊರಕುದುಂಟೆ ಆತ್ಮ. ಬರದೇ ಸುಖ ಸಿಗಂಗಿಲ್ಲ. ಹಣವಿದ್ದಾಗಲೇ ಭಕ್ತಿ, ಹಣ ಇದ್ದಾಗನ ಭಕ್ತಿ, ನೆನವಿದ್ದಾಗಲೇ ಸೇವೆ, ತಾಕತ್ತ ಯೌವನ ವೀರ್ಯ ತೇಜಸ್ಸು ಬಲ ಇದ್ದಾಗನ ಸೇವಾ ಮಾಡಕ್ ಬರ್ತೈತಿ. ಸನ್ಮುಖಾನಂದ ಕಸ ಹೊಡ್ಯಾಕ, ನೀರ್ ತರಾಕ, ಅಡಿಗೆ ಮಾಡಾಕ, ಕಟ್ಟಿಗೆ ಹೊಡ್ಯಾಕ, ಭೋಗ ನಡೆಸಕ್ ನಮಗ್ ಬರಂಗಿಲ್ಲ. ತಾಕತ್ ಬೇಕಲ್ಲ. ಹಾಗೆ ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮುಕ್ತಿ ಪಡೆ ಆತ್ಮ. ಒಳ್ಳೆ ಗುಣ ಇದ್ದಾಗನ ಮುಕ್ತಿ, ಆತ್ಮ ಬ್ರಹ್ಮ ಸ್ವರೂಪವನ್ನು ತಿಳ್ಕೊಳಕ್ ಬರ್ತದೆ ಪುಣ್ಯಾತ್ಮರೇ. ಅದಕ್ಕಾಗಿ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಶ್ರೇಷ್ಠ ಪುಣ್ಯವಿಲ್ಲದ ವಿನಃ ನಮಗೆ ಯಾವುದು ಲಭ್ಯ ಆಗಂಗಿಲ್ಲ. ಮನ್ಯಾಗ ಆಕಳ ಎಮ್ಮೆ ಹಿಂಡಂಗಿಲ್ಲ. ಅದಂಗಿನಾಗಿರ್ತಕ್ಕಂತ ಹೋಗಿ ಚರಿಗಿ ತಗೊಂಡ್ ದುಬ್ಬ ಬಾರಿಸ್ಬಿಡುದ ಹಿಂಡ ಬಾ ಮಾಲಕ್ ಅಂತೈತಿ. ಅದ ಮಗ್ಗಲ ಮನ್ಯಾಗಿರ್ತಕ್ಕಂತ ಆಕಳ ಎಮ್ಮೆ ಐತಿ, ದಳಿ ಹಾಕಿ ಹಿಂಡಬೇಕು. ಅದನ್ನ ದಳಿ ಅಂದ್ರೆ ಗೊತ್ತಾಗತ್ತ, ಎಮ್ಮಿ ಕಾಲ ಕೈ ಕಟ್ಟಿ. ನಾನು ಅಲ್ಲ, ಎಮ್ಮಿ ಕಾಲ ಕೈ ಕಟ್ಟಿ. ಹೌದಲ್ಲ? ಈ ಒಂದು ಪುಣ್ಯ ಐತಿ, ಒಂದು ಪುಣ್ಯ ಇಲ್ಲ. ಶರಣಪ್ಪ ಗೊತ್ತಾಗತ್ತ ಹೇಳು ಮಾತ್ರ. ಹಾಗೆ ಅನಂತ ಜನ್ಮದಲ್ಲಿ ನಿಂದ ಆಗಿರ್ತಕ್ಕಂತ 10 ಚೀಲ 20 ಚೀಲ ಜ್ವಾಳ ಆಗೈತಿ, ಒಂದು 1 ಚೀಲ ಆಗೈತಿ. ಯಾಕ? ಪುಣ್ಯ ಇಲ್ಲ. ಪುಣ್ಯ ಇದ್ರನ್ನ ಹೊಲ ಬೆಳಿತೈತಿ. ಪುಣ್ಯ ಇದ್ರನ್ನ ಮನ್ಯಾಗ ಮಾತು ಏನ್ ಕೇಳ್ತಾಳ. ಪುಣ್ಯ ಇದ್ರನ್ನ ಮಕ್ಕಳ ಮಾತು ಕೇಳ್ತಾವ. ಅದಕ್ಕಾಗಿ ಅನಂತ ಜನ್ಮದಲ್ಲಿ ಆಗಿರ್ತಕ್ಕಂಥ ಪುಣ್ಯ ಹೇಳುವಾಗ ವೀರ ವಿರಾಗಿಣಿ ಅಕ್ಕ ಮಾದೇವ್ ಹೇಳ್ತಾಳೆ, ನನ್ನಂತ ಪುಣ್ಯಗೈದವರು ಉಂಟೆ, ನನ್ನಂತ ಭಾಗ್ಯಗೈದವರು ಉಂಟೆ. ಚನ್ನ ಮಲ್ಲಿಕಾರ್ಜುನ, ನಾ ಎಷ್ಟು ಪುಣ್ಯ ಮಾಡೇನೆ, ಎಷ್ಟು ಭಾಗ್ಯವಂತದನಂತೇಳಿ ಆ ಚನ್ನ ಮಲ್ಲಿಕಾರ್ಜುನ ಸೆರಗ್ ಹೋಗಿ ಒಡ್ಡಿ ಆಕಿ ಯಾವ ಭಿನ್ನ ಮಾಡ್ತಾಳೆ. ಅದಕ್ಕಾಗಿ ನಮಗೇನು ಮಾಡಬೇಕಂದ್ರೆ ನಾವೆಲ್ಲ ಪುಣ್ಯನ ಮಾಡ್ಬೇಕು. ಪುಣ್ಯ ಬಿಟ್ಟು ಏನು ಮಾಡಕ್ ಬರಂಗಿಲ್ಲ. ಸುಖ ಶರಣಪ್ಪ, ಸುಖ ಹೌದು. ಸುಖ ಆಗಿರ್ತಕ್ಕಂಥದನ್ನ ಉಲ್ಟಾ ಮಾಡಿ ಓದಿ ಹೇಳ ನನಗ. ಸುಖ ಉಲ್ಟಾ ಅಕ್ಷರ ಗೊತ್ತಾಗ ಹೇಳ್ರಿ. ಕಸು, ಕಸು ನೋಡ್ರಿ. ಸುಖ ಅದು ಕಸು, ಉಲ್ಟಾ ಮಾಡ್ರಿ. ಕಸು ಪುಣ್ಯದ ಕಸು ಇದ್ರನ್ನ ಬರ್ತೈತ್ಲೆ. ಹೌದಿಲ್ಲ? ಕಸು ಬಾ ಹುಡುಗ ಮನ್ಯಾಗ 4-5 ಮಕ್ಳಿದ್ದು ಒಬ್ರು ಕೊಲ್ಲಾಪುರಕ್ಕ ಕುಸ್ತಿಗಿಟ್ರು. ಕುಸ್ತಿ ಈಗಿಡಂಗಿಲ್ಲ, ಆಗಿನ ಕಾಲಕ್ಕೆ ಇರ್ತಿತ್ತು. ಆ ಕುಸ್ತಿ ಕೊಲ್ಲಾಪುರದಾಗ ಕುಸ್ತಿ ಆಗಿರ್ತಕ್ಕಂಥವು ಎಲ್ಲ ಅಪ್ಪ ಕೊಬ್ಬರಿ ಖಾರ ಎಲ್ಲ ಮಾಡಿ ಕೊಡ್ತಿರ. ಆಗಿನ ಕಾಲ ಕುಸ್ತಿ ಬಾದಾಮ, ಗೋಡಂಬಿ, ಕ್ಯಾರಿ ಬೀಜ, ಮೊಣೋಕ ಎಲ್ಲವನ್ನ ತಾಕತ್ತಾಗತಕ್ಕಂಥ ವಸ್ತುಗಳು ಕೊಡ್ತಿದ್ದ. ಮನೆ ಅಲ್ಲಿ ಮಕ್ಕಳಾಗ ಒಂದು 4 ಲೀಟರ್ ಹಾಲು ಹಿಡಿದ್ದ, ತಿಂಗಳ ಹೋಗಿ ಕೊಡ್ತಿದ್ದ. ಕೊಟ್ಟು ಬರ್ತಿದ್ದ. ಬರೋ ಮುಂದೆ 8 ದಿನ ಆಗಿರ್ತಕ್ಕಂಥ ಮಣಿಗೆ ಬಂದ. ಹುಡುಗ ಮಣಿಗೆ ಬಂದ ವಿಶ್ರಾಂತಿಗೆ ಬಂದು 2 ದಿನ ಆಯ್ತು. ತಮ್ಮ ತಾಲೀಮ್ ಮಾಡುವ ತಂದ. ಹ್ಞೂ ಅಂತಿದ್ದ. ಬೆಳಿಗ್ಗೆ 5 ಗಂಟೆಗೆ ಎಬಿಸಿ ಅವ್ನು ಹೋಗ್ತಿದ್ದ. ಹೋಗಿ ಅವ್ನು ವಾಕಿಂಗ್ ಮಾಡ್ಕೊಂಡ್ ಬರ್ತಿದ್ದ. ಎದ್ದು ಅಲ್ಲೇ ಕೂತು ಮೂಲ್ಯಾಗ ಹ್ಞೂ ಅಂತಿದ್ದ. 10 ಲೀಟರ್ ಹಾಲು ಕುಡ್ತಿದ್ದ. ಗೋಡಂಬಿ, ಮೊಣಕ, ಕ್ಯಾರಿ ಬೀಜ ಎಲ್ಲ ತಿಂತಿದ್ದ. ಯಾವ ಪಳಿಗೆ ಹೋಗಿ ಅವಾಗ ಮುಗುಲ್ ನೋಡೇ ಬರ್ತಿದ್ದ ಹುಡುಗ. ಗೊತ್ತಾಯ್ತ? ಮುಗುದಂದ್ರೆ ಗೊತ್ತಾಗೈತಿಲ್ಲ, ಬಿದ್ದ ಬರ್ತಿದ್ದಂತ. ಒಂದು ಕುಸ್ತಿ ಹೋಗಿರ್ಕಿಲ್ಲವ. ಆ ಯಾವ ಹುಡುಗನ ಹಿಂಗ್ಯಾಕೋ ಎಲ್ಲ ಕಡೆ ಹೊಂಟಿ, ಯಾಕೆ ಏನಾಗೈತಿ? ತಾಲೀಮ್ ತಿಂದಾನ, ತಿಂದಿದ್ದನ್ನು ಕರಗ್ಸಾಕಬೇಕಲ್ಲ ಅದನ್ನ. ಹೌದಿಲ್ಲ? ಮತ್ತೆ 10 ಲೀಟರ್ ಹಾಲು ಕುಡ್ದ 20 ಸಲ ಹೋಗಿ ಬಂದ್ರೆ ಏನ್ ಮಾಡೋದಿತ್ತು? ಆ ಹಾಲನ್ನ ಅರಿವಿಸ್ಕೊಳಕ್ ಬೇಕಲ್ಲ ಶರೀರ ಒಳಗೆ. ಹಾಗೆ ಹಂಗ ಕಸು ಬೇಕಲ್ಲ ನಮಗೂ. ಯಾವ ಕಸು? ಪುಣ್ಯದ ಕಸು ಇದ್ರೆ ನಮಗೂ ಸುಖ ಸಿಗ್ತೈತೆ ವಿನಃ ಪುಣ್ಯದ ಕಸು ಇರ್ಲಿಕ್ಕಂದ್ರೆ ನಮಗೂ ಸುಖ ಸಿಗಂಗಿಲ್ಲ. ಸುಖ ಎಲ್ಲರಿಗೂ ಎಲ್ಲೈತಿ, ದುಃಖ ತುಂಬೈತಿ ಮೃತದಾಗ. ಸುಖ ಎಲ್ಲರಿಗೂ ಎಲ್ಲೈತಿ, ದುಃಖ ತುಂಬೈತಿ ಮೃತದಾಗ. ತಾ ಮಾಡಿದ ಪಾಪ ಬಲವಂತಾದರ ಶಿವನ ಮ್ಯಾಲ್ಯಾಕ ಸಿಟ್ಟವ್ವ. ಸುಖ ಎಲ್ಲರಿಗೂ ಎಲ್ಲೈತಿ, ದುಃಖ ತುಂಬೈತಿ ಮೃತದಾಗ.
ಸುಖ ಎಲ್ಲರಿಗೂ ಎಲ್ಲೈತಿ? ಸುಖ ಬಿಜಾಪುರ ಪೇಟ್ಯಾಗ ಇಂಡಿ ಪೇಟ್ಯಾಗ ಸಿಗಂತರ ತಗೊಂಡ್ ಖರೀದಿ ಮಾಡಿ ಇಟ್ಕೊತದ ಶ್ರೀಮಂತರ ಮಂದಿ, ಹೌದಿಲ್ಲ? ಅವ್ರಿಗೂ ಸುಖ ಇಲ್ಲ. ಯಾರಲ್ಲಿ ಎಲ್ಲೈತಿ ಸುಖ? ನಮ್ಮೊಳಗ ಐತಿ, ಹೊರಗಿಲ್ಲ. ಹಾಗೆ ಮನುಷ್ಯನಾಗಿರ್ತಕ್ಕಂಥ ಜೀವನ ಅನಂತ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದ ಫಲವೇ ನಮಗೆ ಸುಖ ಕೊಡ್ತೈತಿ. ಪಾಪದ ಫಲ ದುಃಖ ಐತಿ, ಪುಣ್ಯದ ಫಲ ಸುಖ ಐತಿ. ಅದಕ್ಕಾಗಿ ದುರ್ಗ ಕರ್ಮವನ್ನಲ್ಲದಿರು ಪುಣ್ಯವನ್ನೇ ಮಾಡು. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲ ಬುದ್ಧನರಿಗೆ ಮುಕ್ತಿ, ಕೇಳಿದಾಗಲೇ ಮುಕ್ತಿ. ಕೇಳಿದಾಗಲೇ ಮುಕ್ತಿ ಆಕೈತಿ ವಿನಃ ಆಲಿಸಿದಾಗಲೇ. ಅಂತ ಪರಮ ಸುಖ ಆಗಿರ್ತಕ್ಕಂಥ ನಮ್ಮಲ್ಲಿ ಐತಿ, ಹೊರಗೆ ಎಲ್ಲಿಯೂ ಇಲ್ಲ. ಆ ಪುಣ್ಯವನ್ನು ಮಾಡಂತಾರ. ಅದಕ್ಕಾಗಿ ಎಣ್ಣಂತೆ ಪುಣ್ಯಗೈದವರುಂಟೆ, ಎಣ್ಣಂತೆ ಭಾಗ್ಯಗೈದವರುಂಟೆ. ಚೆನ್ನ ಮಲ್ಲಿಕಾರ್ಜುನ ಅನಂತ ಜನ್ಮಗಳಲ್ಲಿರ್ತಕ್ಕಂಥ ತರುಮರಾದಿಗಳು ತಪಸ್ಸು ಮಾಡಿ ನನಗಿಂತ ಬಂದೈತಿ, ಆ ಯಾವ ಉದ್ಧಾರ ತೆಗಿತಾರ ಅಕ್ಕಮಾದಿ ಪುಣ್ಯಾತ್ಮರೇ. ಅದಕ್ಕಾಗಿ ಪುಣ್ಯವನ್ನೇ ಮಾಡು. ಯಾಕೆ ಪುಣ್ಯ ಮಾಡ್ಬೇಕಂದ್ರೆ ನಾವು ಪುಣ್ಯ ಮಾಡ್ಕೋತ ಬಂದದ್ದು, ಇನ್ನೂ ಪುಣ್ಯನ ಮಾಡ್ಬೇಕು. ಪಾಪ ಕರ್ಮವನ್ನ ಮಾಡಬೇಡ. ಪಾಪದ ಫಲ ದುಃಖ ಐತಿ, ಪುಣ್ಯದ ಫಲ ಸುಖ ಐತಿ. ನೋಡಾಗಿರ್ತಕ್ಕಂಥ ನದಿಗಳು ಹರಿತಾ ಇದ್ದಾವೆ, ಆಮೇಲೆ ಮರಗಳ ಹಣ್ಣು ಕೊಡ್ತಾ ಇದ್ದಾವೆ, ಆಮೇಲೆ ಆಗಿರ್ತಕ್ಕಂಥ ಎತ್ತು ಎಮ್ಮಿ ಆಕಳಾಗಿರ್ತಕ್ಕಂಥ ಎಮ್ಮೆಗಿರ್ತಕ್ಕಂಥ ನಮ್ಗೆಲ್ಲ ಹಾಲು ಕೊಡ್ತಾ ಇದ್ದಾವೆ ನೋಡು. ಆಮೇಲೆ ಆಗಿರುವ ತಂದೆ ತಾಯಿ ಆಗಿರ್ತಕ್ಕಂಥ ದೊಡ್ಡ ಪುಣ್ಯ ನಮಗೆ. ತಂದೆ ತಾಯಿಯವರು ಬಹಳ ದೊಡ್ಡ ಪುಣ್ಯ ಆಗಿರ್ತಕ್ಕಂಥ ನಮಗೆ. ಅನಂತ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ತಾಯಿ ತಂದೆಗಳು ನಮ್ಮೆಲ್ಲ ಬೆಳೆಸಿ ದೊಡ್ಡವರು ಮಾಡಿದ್ದಾರೆ. ನಾವು ಹುಟ್ಟಿದಾಗ 4 ಪೌಂಡು 5 ಪೌಂಡು 10 ಪೌಂಡ್ ಇದ್ದು ಬೆಳೆಸಿ ಹಮ್ಮರ ಮಾಡಿರ್ತಕ್ಕಂಥ ತಾಯಿ ಪುಣ್ಯ. ವೇದ ಭಗವತಿ ಹೇಳ್ತೈತಿ, ಮಾತೃ ದೇಹೋಭವ, ಪಿತೃ ದೇಹೋಭವ, ಅತಿಥಿ ದೇಹೋಭವ, ಆಚಾರ್ಯ ದೇಹೋಭವ ಅಂತ ಹೇಳ್ತದೆ ಪುಣ್ಯಾತ್ಮರೇ. ಆ ಯಾವ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ತಾಯಿ ದೊಡ್ಡ ಆಗಿರ್ತಕ್ಕಂಥ ಕೊಡೆಗೆ ನಮಗೆ. ಪುಣ್ಯವನ್ನೇ ಮಾಡು. ಇಲ್ಲಿ ಪರೋಪಕಾರ ಆಗಿರ್ತಕ್ಕಂಥದನ್ನ ಮಾಡಿ, ಪರಪೀಡೆ ಮಾಡಿದ್ರೆ ಪಾಪ ಆಕೈತಿ. ಅದಕ್ಕಾಗಿ ಇನ್ನೊಂದ್ ಕಡೆ ಹೇಳ್ತಾರೆ, ಕೆಡುವ ಶರೀರದ ಸಫಲತೆ ಯಾವುದು? ಪರಹಿತ. ನಿಜವೂ ಶಿವ ಮಾತಿನ ಕೆಡುವ ಶರೀರದ ಸಫಲತೆ ಯಾವುದು? ಪರಹಿತ. ಈ ಶರೀರ ಕೆಟ್ಟ ಹೋಗ್ತೈತಿ, ಈ ಶರೀರ ಅಸ್ಥಿರ ಐತಿ. ಅಸ್ಥಿರವಾಗಿರ್ತಕ್ಕಂಥ ಶರೀರ ಕೆಟ್ಟ ಹೋಗ್ತೈತಿ. ಕೆಟ್ಟ ಹೋಗುದ್ರಾಗ ನೀನೇನು ಮಾಡಂದ್ರ ಪುಣ್ಯವನ್ನೇ ಮಾಡು. ಶರೀರ ಅಸ್ಥಿರ ಆಗಿರ್ತಕ್ಕಂಥ, ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರ ದಾರಾಬ್ಧಂ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಅಸ್ಥಿರವಾಗಿರ್ತಕ್ಕಂಥ ಶರೀರ ಹೋಗತೈತಿ. ಶರೀರ ಹುಟ್ಟೈತಂದ್ರ ಸಾಯತೈತಿ, ಕಟ್ಟೈತಂದ್ರ ಬೀಳತೈತಿ, ಕೂಡ್ಯಾವಂದ್ರ ಆಗ್ಲಾಕ ಕೂಡ್ಯಾವ ಗಂಡ ಹೆಂಡತಿ, ಹೌದಲ್? ಮತ್ ಬಾರ ಕೆಬ್ಬಣ ಹಾಕಿ ಕಿಟ್ಟಂದ್ರ 40 ವರ್ಷಕ್ಕೊಮ್ಮೆ ಬೀಳತೈತೆ ಈ ಮನಿ ಬಿಲ್ಡಿಂಗ. ಹುಟ್ಟೈತಂದ್ರ ಸಾಯ್ಲೇಬೇಕು. ಇದು ಸಾಯುವರ ಲೋಕ. ಮೃತ್ಯು ಲೋಕ ಎಂಬುದು ಕರ್ತಾರಣ ಕಮ್ಮಟ ವಯ ಅಂತ ಹೇಳ್ತಾರ ಪುಣ್ಯಾತ್ಮರಿ. ಕೂಡ್ಯಾವಂದ್ರ ಆಗ್ಲಾಕ ಕೂಡ್ಯಾವ ಗಂಡ ಹೆಂಡತಿ. ಗಂಡರ ಮುಂದೆ ಹೋಗ್ಬೇಕು, ಹೆಂಡತಿಯರ ಮುಂದೆ ಹೋಗ್ಬೇಕು, ಆವಿಷ್ಕೀರ್ತ ಹೋಗಬೇಕು. ಇದು ಮೃತ್ಯು ಲೋಕ. ಮೃತ್ಯು ಲೋಕ ಎಂಬುದು ಕರ್ತಾರಣ ಕಮ್ಮಟ ವಯ್ಯ. ಇಲ್ಲಿ ಬಂದವರೆಲ್ಲ ಸಾಯ್ಲೇಬೇಕು. ಪೀರ್ಗಯ್ಯ ಪೈಗಂಬ್ರಗಯ್ಯ ಸಬ್ಗಯ್ಯ ಅಂತ ಕಬೀರ್. ಪೀರ್ ಪೈಗಂಬ್ರೆಲ್ಲ ಹೋಗ್ಯಾರ, ನಾವು ಹೋಗಬೇಕು. ಹುಟ್ಟಿದ ಹುಳವೊಮ್ಮೆ ಸಾಯುವುದೋ, ಕಟ್ಟಿದ ಮಣಿಯೊಮ್ಮೆ ಬೀಳುವುದೋ, ಬಹುಘಟವೋ ಗಾಳಿಪಟವೋ. ಇದು ಹುಟ್ಟಿದೊಳಗು ಸಾಲೇಬೇಕು, ಸಾಯುವರ ಲೋಕ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ. ಧನ ಅಂದ್ರ ರೊಕ್ಕ, ಯೌವನ ಅಂದ್ರ ಹರೆ. ಇವು ಅಸ್ಥಿರದವ. ರೊಕ್ಕ ಬಾಳ್ದನ ಇರಂಗಿಲ್ಲ ಮನ್ಯಾಗ, ಕಿಶಾಗ ಇರಂಗಿಲ್ಲ, ಟೇಜ್ರಾಗ ಇರಂಗಿಲ್ಲ. ಅದು ಬಹಳ ಆಗಿರ್ತಕ್ಕಂಥ ಪ್ರೀತಿಯಿಂದ ಗೌರವ ಮಾಡ್ಕೋತ ಇದ್ದಂದ್ರ ಇರ್ತಾಳ. ಮಾಡಬಾರ ಕೆಲಸ ಅನ್ಯಾಯ ಅತ್ಯಾಚಾರ ಮಾಡಾಕತ್ರ ಲಕ್ಷ್ಮಿ ಬರು ಮುಂದೆ ಎದಿಗೆ ಒದ್ದು ಬರ್ತಾಳಂತ, ಹೋಗು ಮುಂದೆ ಬೆನ್ನಿಗೆ ಒದ್ದು ಹೋಗ್ತಾಳಂತ. ಬಂದ್ ಎದಿಗೆ ಒದ್ದು ಹೋಗು ಮುಂದಾಗಿರ್ತಕ್ಕಂಥ ಅಂಗಿ ಗುಂಡೆ ಬಿಚ್ಚೆ ಇನ್ ಹೇಳಿದ್ರಲ್ಲ, ಕಿಶಾಗಟ್ಟ ರೊಕ್ಕ ಮೇಯಾಗಟ್ಟ ಸೊಕ್ಕ, ಯಾರ್ದನ ಎಕ್ಕ ಮಣಿ ಕಡೆ ಲೆಕ್ಕ. ಯಾವ ನಮ್ಮೂರ ಬಾಳ ಮಂದಿ ಆಗ್ಯಾರ ಕಾಕ.
ಲಕ್ಷ್ಮಿ ಹೋಗುವ ಮುಂದೆ ಬೆನ್ನಿಗೆ ಒದ್ದು ಹೋಗ್ತಾ ಅವಾಗ 10 ರೂಪಾಯಿ ಚಾ ಕೂಡ ಕೊಡ್ತೀನಿ ತಮ್ಮ ನನ್ ಭಿಕ್ಷೆ ಬೇಡ್ತಾನ ಆಕಿ ಲಕ್ಷ್ಮಿ. ವಿಷ್ಣು ಪರಮಾತ್ಮನ ಹೆಂಡಿದ್ದ ಅವನು ಗಂಡನ ಮನ್ಯಾಗ ಇಲ್ಲಿ ಮತ್ತೆ ನಮ್ಮ ಮನ್ಯಾಗ ಹೆಂಗಿರ್ತಾರೋ ನಾವು ನೀವು ಬಾರಿಸ್ತಿರ್ಲಿಲ್ಲ, ನೀವು ಪೂಜಾ ಮಾಡ್ತೀರಿ ಹಳೆಗೆ ಎತ್ಕೊಂಡು ಗಂಟೆ ತಗೊಂಡು ವಿಭೂತಿ ಕುಂಕುಮ ಟೆಜ್ರಿಗೆ ಭಾಗ್ಯಲಕ್ಷ್ಮಿ ಬಾರಮ್ಮ 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 ಯಾರ ಮನೆಗೆ ಬಾ ನಮ್ಮವ್ವ ಹೀಗೆ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ. ಯೌವನ ಬಹಳ ದಿನ ಇರಂಗಿಲ್ಲ, ಯೌವನ ಅಧಿಕಾರಿ ಅಂತಸ್ತು ಬಹಳ ದಿನ ಇರಂಗಿಲ್ಲ. ಹೆಂಗ ಮುಂಜಾನೆ ಆಗಿರ್ತಕ್ಕಂಥ ಅಮ್ಮಗಳು ನಳ ಬಂದಾಗ ನೀರು ಒಂದು ಪೀಕು ಅಥವಾ ಕೊನೆನೋ ಹಂಡೆನೋ ಚಾವಿನೋ ತುಂಬ್ತಾರೋ, ತುಂಬ್ಕೊಂಡ್ ಮುಂಜಾನೆ 8 ಗಂಟೆಗೆ ಇರ್ತೈತಿ, ಸಾಯಂಕಾಲ 6 ಗಂಟೆಗೆ ಅಂದ್ರ ತಾಸಿಗೊಂದ್ ಚಡಿಗಿ ಲೋಟ ವಾಟೆ ತಗೊಂಡ್ ಹೆಂಗ್ ಕುಲ್ಲ ಹಾಕೈತು, ಹಂಗ ನಮ್ಮ ನಿಮ್ಮ ಆಗಿರ್ತಕ್ಕಂಥ ಸಂಪತ್ತು ಯೌವನ ಬಹಳ ದಿನ ಇರಂಗಿಲ್ಲ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರ ಧಾರ. ಪುತ್ರ ಅಂದ್ರ ಮಗ, ದಾರ ಅಂದ್ರೆ ಹೆಂಡತಿ, ಹೆಂಡ ಪ್ಲಸ್ ಅತಿ ಹೆಂಡತಿ, ನೀ ನನ್ನ ಜೀವ ಹಿಂಡತಿ. ಏನ್ ತಗೊಂಬ ಜಳ ತಗೊಂಬ ಸಿರಿ ತಗೊಂಬ ಚಪ್ಪಲ್ ತಗೊಂಬ ಅದನ್ನ ತಾ 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 ಮುದುಕಾಗೆ ತಾಳಿ ಕಿಟ್ಟ್ಯಾನ ಗಂಡ, ನೀವು ಆಗ್ತಾನ ಮುಂದ ಗೊಂಜಾಳ ದಿಂಡ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರ ಧಾರಾಧಂ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಧರ್ಮ ಕೀರ್ತಿ ನಿಮ್ಗೆ ಹಿಂಬಾಲ ಎರಡ ಬರ್ತಾವು, ಇವೆಲ್ಲ ಹೋಗ್ತಾವಂತೇಳಿ ಶ್ರೀಮನ್ ನಿಜಗುಣ ಶಿವ ಹೇಳ್ತಾರೆ. ಕೆಡುವ ಶರೀರದ ಸಫಲತೆ ಯಾವುದು? ಈ ಶರೀರ ಕೆಟ್ಟ ಹೋಗ್ತೈತಿ, ಈ ಸಫಲತೆ ಆಗಬೇಕಾದ್ರ ಕೆಡುವ ಶರೀರದ ಸಫಲತೆ ಆವುದಂತ ಪ್ರಶ್ನೆ ಮಾಡಿ ಪರಹಿತ, ಇನ್ನೊಬ್ರಿಗೆ ಹಿತವನ್ನ ಮಾಡು, ಇನ್ನೊಬ್ರಿಗೆ ಪುಣ್ಯವನ್ನೇ ಮಾಡು, ಇನ್ನೊಬ್ರಿಗೆ ಸಂತೋಷವನ್ನು ಉಂಟು ಮಾಡೋದಕ್ಕಾಗಿ ನಿನ್ನ ಸಂಪತ್ತು ಕೊಟ್ಟಾನ ಪರಮಾತ್ಮ. ಅವ್ರನ್ನ ಬಡವರು ನೋಡಿ ಹೇಳಸಾಕಬೇಡ, ಬೈಬೇಡ, ಅದಕ್ಕಾಗಿ ನೀನು ಪರಹಿತವನ್ನ ಮಾಡು. ಕೆಡುವ ಶರೀರದ ಸಫಲತೆ ಯಾವುದು? ಪರಹಿತ. ಪರ ಅಂದ್ರೆ ಇನ್ನೊಬ್ರಿಗೆ ಹಿತವನ್ನಾಗಿರ್ತಕ್ಕಂಥ ಮಾಡುವುದಕ್ಕೆ ಪರಹಿತ ಅಂತಾರೆ. ಅದಕ್ಕಾಗಿ ಪುಣ್ಯಾತ್ಮರೇ ನೀನು ಪುಣ್ಯವನ್ನೇ ಮಾಡು. ಎಲ್ಲ ಶರೀರ ಅಸ್ಥಿರ ಆಗಿರ್ತಕ್ಕಂಥ ಶರೀರ ಹೋಗ್ಲೇಬೇಕು. ಬಹಳ ಮಂದಿ ಹೋಗಿದ್ದಾರೆ ಅಪ್ಪಗಳು, ನಡೆದಾಡುವ ಮಾತನಾಡುವ ದೇವರು 82 ವರ್ಷಗಳು ಬದುಕಿದ್ರು. ತುಮಕೂರು ಸಿದ್ಧಗಂಗಾ ಮಹಾಸ್ವಾಮಿಗಳು 111 ವರ್ಷ ಬದುಕಿದ್ರು, ದೇಹ ಬಿಟ್ರು. ಬೂದಿಹಳ್ಳಿ ಮಹಾಸ್ವಾಮಿಗಳು 325 ವರ್ಷ ಬದುಕಿದ್ರು, ದೇಹ ಬಿಟ್ರು. ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕು ಅಂಗ್ಲಿ ಅಡಿಯಪ್ಪಜ್ಜ 777 ವರ್ಷ ಬದುಕಿದ್ರು, ಅವರು ದೇಹ ಬಿಡಬೇಕು. ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ಆಗಿರ್ತಕ್ಕಂಥ ಯಮನೂರ್ ಅಂತ ಊರತಿ ಚಾಂಗದೇವ್ 1400 ವರ್ಷ ಬದುಕಿದ್ದ, ದೇಹ ಬಿಡಬೇಕ. ನಾ ಈಗ ಮಣ್ಣು ಬಂದಾಗ ಹೇಳಿ ನಿಮ್ಗೆ ಗೊತ್ತಿಲ್ಲ, ತಿಳಿಯಾಗ ನಿಮ್ಗೆ ಯಾವ ನೀನು ಉಂಡದ್ ನಿಮ್ಗೆ ನೆನಪಿಲ್ಲ, ಯವ್ವ ಏನ್ ಹೇಳ್ಬೇಕು ನಿಮ್ ಕಥೆ. ಇಷ್ಟೆಲ್ಲ ಇದ್ರು ಶರೀರ ಬಿಡಬೇಕ, ನಾವು ಹೋಗ್ಲೇಬೇಕು. ಇದು ಸಾಯುವರ ಲೋಕ. ಕೆಡುವ ಶರೀರದ ಸಫಲತೆ ಯಾವುದು? ಈ ಕೆಟ್ಟ ಹೋಗ್ತಕ್ಕಂಥ ಶರೀರ ಇದು ಬಹಳ ದಿನ ಇರಂಗಿಲ್ಲ, ಬಹಳ ದಿನ ಇರಾಕ್ ಶಕ್ಯನೇ ಇಲ್ಲದಕ್ಕೆ. ಅದನ್ನೇ ಬಸವಣ್ಣವ್ರು ಬರೆದಾರ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಕೂಡ ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯನ್ನೂರಿ ಕೋಲ ಹಿಡಿಯದ ಮುನ್ನ, ಮುಟ್ಟಿಂದು ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವ. ಶರೀರ ಅಸ್ಥಿರವಾಗಿರ್ತಕ್ಕಂಥ ಶರೀರ ಮುನ್ನ ಅಂತಾರ ಅವ್ರ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಕೂಡ ಹೋಗದ ಮುನ್ನ. ಈ ಕೆನ್ನೆ ಮೇಲೆ ಮಟ್ಟ ಮೊದಲಿಗೆ ಬಿಳಿ ಕೂದಲು ಬರ್ತಾವ. ಮೊದಲಿಲ್ಲಿ ಇಲ್ಲಿ ನಿದ್ಯಾಗೂ ಬರಂಗಿಲ್ಲ, ಇಲ್ಲೂ ಬರಂಗಿಲ್ಲ. ಮಟ್ಟ ಮೊದಲಿಗೆ ಒಣ್ಣೆ ನೋಟಿಸಿದ್ 30 ವರ್ಷ ಆದ್ರ ಬಿಳಿ ಕೂದಲು ಬರ್ತಿದ್ದು ಅವಾಗ. ಈಗ ಹುಟ್ಟಿದ ಹುಡುಗರಿಗೆ ಬಿಳಿ ಕೂದಲು ಬರತಾವ. ಕಾಲಯ ತಸ್ಮೈ ನಮಃ. ಬಿಳಿ ಕೂದಲು ಬರುವಾಗ ಇದಕ್ಕ ಒಣ್ಣೆ ನೋಟಿಸ್ ತಮ್ಮ ಇನ್ನ ಮಕ್ಳ ಕೈ ಹಿಡ್ತಾನ ಕೊಡ, ಮಕ್ಕಳು ದೊಡ್ಡಗಾರು ಅವ್ರ ಕೈ ಕಿಲಿ ಕೈ ಹೊಲ ಮನಿ ಬ್ಯಾಂಕ್ ಪಾಸ್ಬುಕ್ ಅದು ಕೊಡ. ಇನ್ನ ಸಮ್ಮುಖಾರೋಡ್ ಮಠ ಸನೆ ಮಾಡು, ಇಲ್ಲೇ ಪೂಜಾ ಮಾಡು, ಕಸ ಹೊಡಿ, ಪತ್ರಿ ಹರ್ಕೊಂಬ, ನಿಂಬಿ ಗಿಡಕ್ಕೆ ನೀರ್ ಹಾಕು, ಹಿಂಗತ್ ಹೇಳ್ಯಾರ. ನೀವೇನ್ ಮಾಡ್ತಾನು ಆ ಬಿಳಿ ಕೂದಲಿ ಕಡಿ ಮಿಸಿ ಹಚ್ಚಿ ನೀನ್ ನೋಟಿಸ್ ಮುಟ್ಟಿರ್ಕೋ ಅಂತಾನೆ. ಹೌದಲ್ಪ ಶರಣಪ್ಪ, ನೀ ಹಸ್ತಿಲ್ಲ? ಹಸ್ತಿ, ಮಂದಿಗೆ ಹಸ್ತಿ, ನೀನು ಹಚ್ಕೊಂಡಿದಿ. ಅವ ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ, ಹಾಲಲ್ಲಿ ಹಾದು ಕಡ್ಲಿ ತಿನ್ನು ಹಲ್ಲು ಹಾದು ಇನ್ನರ ಬಾ ತಾನ ಅವಕ್ಕೂ ಬರಂಗಿಲ್ಲ. ಮತ್ತು ಬಿಜಾಪುರಕ್ಕೂ
ಇಂಡಿಗೆ ಹೋಗಿ ಮತ್ತೆ ಸೊತ್ತು ಹಾಕೊಂಡ್ ಮತ್ತೆ ಮುದುಕಿ ಹಂಗಾಗಿ ನೋಡತಾನ ಮುದುಕಿ ನೋಡ್ಯಾವ ಮುದುಕಿ ನೋಡಿಲ್ಲ. ಆ ನಂತರ ಹಲ್ಲು ಹೋಗಿ ಬೆನ್ನು ಬಾಗಿ ಎಣ್ಣೆಗೆ ಹಂಗಾಗದ ಮುನ್ನ ಸಮ್ಮುಖಾರೋಡ ಮಠದಾಗ ಇರ್ತಕ್ಕಂಥ ಅಪ್ಪಗಳು ಪುರಾಣ ಹಚ್ಚಾರು, ಬಹಳ ದೂರಿನ ತಂದಾರು, ಬರೀ ಪುರಾಣ ಕತ್ತೇಳಿ ಬರ್ಬೇಕತ್ತಾನು. ಕಾಲಾಗ ಶಕ್ತಿ ಇಲ್ಲ, ನಡ ಬಾಗೈತಿ, ನಡ ಕಣ್ ಕಾಣುವುದು, ಕಿವಿ ಕೇಳುವುದು, ಬಂದ್ ಏನ್ ಮಾಡೋದು ಮಠ. ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ನನ್ನ ಸಮ್ಮುಖಾರೋಡ ಮಠಕ್ಕೆ ಬಿಡಪ್ಪ ಅಂತ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ ಬಡಗಿ ಹಿಡಿಕಿಂತ ಮುನ್ನ ಮುಪ್ಪಿಂದೊಪ್ಪಳಿಯದ ಮುನ್ನ ಮುಪ್ಪು ಬರೋಕ್ಕಿಂತ ಮೊದಲು ಬರ್ಬೇಕಂತಾರ. ಮುಪ್ಪ ಮುದುಕ ಆಗುತ್ತ ಮೊದಲ. ಮುಪ್ಪು ಬಾಳ ಕೆಟ್ಟ, ನುಡಿಯ ಬಾಳದ ಲಜ್ಜೆ ಗುಡುವ ಜರೆಯನಂತಾರ. ಬಾಯಿಂದ ಹೇಳಲಿಕ್ಕೆ ಬರ್ಲಾದಂತ ಮುಪ್ಪಿನ ಅವಸ್ಥೆ ಬರೋದು ಪುಣ್ಯಾತ್ಮರೇ. ಎಲ್ಲ ಶಕ್ತಿ ಐತಿ, ಮನಿಗೆ ಹೋಯ್ತು, ಮಠಕ್ಕೆ ಬರ್ತು, ಬಿಜಾಪುರಕ ಇಂಡಿಗೆ ಇಲ್ಲೆಲ್ಲಿ ಹೋಗಿ ಬರ್ತು. ನಾವು ಮುಪ್ಪಿನ ಕಾಲ ಆದ್ರ ತಳಗ ಅದ್ರಾಗ ಬಿದ್ದಂದ್ರ ನೋಡಾಕ ಯಾರು ನೋಡಂಗಿಲ್ಲ, ಯಾರು ನೋಡಕ್ ಆಗೋ ಸಾಧ್ಯನೇ ಇಲ್ಲ. ಅದ್ರಾಗ ಲಘುವಾದ ಹೊಡ್ಕೊಂಡ್ ಬಿದ್ದಂದ್ರ ಹಣ್ಣು ಹೊಡ್ಕೊಂಡ್ ಬಿದ್ದಂದ್ರ ಮೇಳ ಆಗುದಿಲ್ಲ, ಲಘು ಸಾಯಂಗಿಲ್ಲ. ಆಯ್ತು ಲಘು ಲಘು ಸಾಯ್ಲತ್ತಾಳೆ. ಕಣ್ಣು ಮುಚ್ಚಿದ್ರೆ ಬಳದ ಸಾಕಾಗೈತಿ, ಒಂದು ಎರಡು ಎಲ್ಲ ಹಾಕಿರ್ತಾವು. ಆ ಯಾವ ಬಳಿ ಮುಂದಾಗಿರ್ತಕ್ಕಂಥ ಬಾಂಡೆ ತಕ್ಕತ್ ಹೊರಗೆ ಮುದುಕಿ ಕೂತಿರ್ಬೇಕು. ಆ ಯಾವ ಬೇರೆ ಊರಿನ ಮುದುಕಿ ಹೆಣ್ಮಗಳಾಗಿರ್ತಕ್ಕಂಥ ತವ್ರ ಮನೆಗೆ ಬಂದಿರ್ಬೇಕು. ಕೊಡ ತಗೊಂಡ್ ನೀರು ಹೋಗ್ಬೇಕು. ಚಿಗವ್ವ ಕಾಕ ಹೆಂಗದಾನ ಯವ್ವ ಕೇಳಬೇಕು. ತಂಗಿ ಕಾಕನ ಸುದ್ದಿ ಕೇಳಬ್ಯಾಡ, ಯಾಕ ಬಳದ ಸಾಕಾಗೈತೆ. ಕಣ್ಣು ಮುಚ್ಚಾನ ದೇವ್ರಂದ್ರೆ ಕಣ್ಣು ಮುಚ್ತಾನ. ದೇವ್ರ ಸದಾಯ ಕಾಲ ಕಣ್ಣ ತೆರೆದ ಇರ್ತಾನವ, ಪರಮಾತ್ಮ. ಈಗ ತಾಳಮ್ಮ ಹೌದಲ್ಲ? ಹಾಗೆ ಪರಮಾತ್ಮನಾಗಿರ್ತಕ್ಕಂಥ ಇಲ್ಲಿ ಬರಿತಾ ಇದ್ದಾರೆ, ಮುಪ್ಪಿಂದೊಪ್ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವ. ನಿನಗೆ ಪುಣ್ಯ ಬೇಕಾತಂದ್ರ ಮತ್ತ ಅನಂತದಲ್ಲಿ ಮೇಲಾಗಿರ್ತಕ್ಕಂಥ ಹುಟ್ಟು ಸಾವುಗಳೆಂಬ ಸಂಖ್ಯೆಲ್ಲ ಹೊರದು ಪುಣ್ಯ ಬೇಕಾದ್ರೆ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವ. ಮೃತ್ಯು ಸಾವ ಎಲ್ಲರಿಗೂ ಸಾವು ಬರುದಣ. ಸಾವ ಯಾರನ್ನೂ ಬಿಟ್ಟಿಲ್ಲ, ಬಿಡುವುದೇ ಇಲ್ಲ. ನೀ ಎಲ್ಲಿ ಬೇಕಾದ್ರೆ ಗುಡ್ದಾಕೊಂಡು ನಿನ್ ಸಾವ ಇರ್ತಕ್ಕಂಥ ಎಷ್ಟೋ ಆಗಿರ್ತಕ್ಕಂಥ ಮಾಡ್ಕೊಂಡ್ ಕುಂಡ್ರೆ ನಿನಗ್ ಒಂದಿಲ್ಲ ಸಾವು ಬರತೈತಿ. ಸಾವು ತಪ್ಪಿಲ್ಲ, ನರಕ ದೂರಿಲ್ಲ ಅಂತಾರ ಚನ್ಮಲ್ಲಂತ ಸ್ವಾಮಿಗಳು. ಸಾವು ತಪ್ಪಿಲ್ಲ, ನರಕವು ದೂರಿಲ್ಲ. ಎಲೆ ಎಲೆ ಅಳಿಯಾಸೆ ಮಾನವ ಬಿಡು ನಿನ್ನ ಆಸೆ ಅಂತಾರ. ಅಳಿಯಾಸೆ ಮಾಡಿ ಈಟಕ್ಕೆ ಆಸೆ ಮಾಡಿ ಅಮೂಲ್ಯವಾಗಿರ್ತಕ್ಕಂಥ ಜೀವನವನ್ನೆಲ್ಲ ಹಾಳು ಮಾಡಾಕತ್ತಿದ ಸಂಸಾರದಾಗ ಒಂದಿಟ್ಟು ಬಾ ಅಂತಾರ, ಬಿಟ್ಟು ಬಾ. ಮೃತ್ಯು ಮುಟ್ಟದ ಮುನ್ನ, ಸಾವು ಬರೋಕ್ಕಿಂತ ಮುಂಚೆ ನೀ ಬಾ. ನಮ್ ದೇಶದ ಮೇಲೆ 28 ಸಲ ದಾಳಿ ಮಾಡಿದ ಅಲಕ್ಸಾಂಡ್ರ್. ಈಗ ನಮ್ ದೇಶದಲ್ಲೇ ಇರ ಮುತ್ತು ರತ್ತುಗಳು ಆನೆ ಮೇಲೆ ಒಂಟಿ ಮೇಲೆ ಹೇರ್ಕೊಂಡು ಹೋದ. ಹೋಗಿನ ತನ್ನ ದೇಶಕ್ಕೆ ಮುಟ್ಟಕ್ಕಿಂತ ಮುಂಚೆ ಒಂದು ರೋಗ ಬತ್ತು. ರೋಗ ಬಂದ ಹಾದಾಗ ಬಿದ್ದು ಒದ್ದಾಡಕತ್ತ. ಆನೆ ಮೇಲೆ ಇಡೀ ಸ್ಥಳಗೆಲ್ಲರೂ ಪ್ರಜೆಗಳು ಬಂದ್ರು, ಸೇವೆ ಮಾಡ ಎಲ್ಲಾರು. ಯಾಕ್ರಿ ಮಂತ್ರಿ ಬಂದ್ ಕೇಳ್ತಾ ಇದ್ದಾನೆ, ಮಂತ್ರಿ ನಾನು ಊರಿಗೆ ಹೋಗಿ ಮುಟ್ಟಂಗಿಲ್ಲ, ನಮ್ ದೇಶಕ್ಕೆ ಹೋಗಿ ಮುಟ್ಟಂಗಿಲ್ಲ, ಭಾರತ ದೇಶ ಮೇಲೆ ಆಗಿರ್ತಕ್ಕಂಥ ದಾಳಿ ಮಾಡಿ ಮುತ್ತು ರತ್ನಗಳೆಲ್ಲ ತಗೊಂಡ್ಬಂದು ಮುಟ್ಟಂಗಿಲ್ಲ. ಆದ್ರೆ ನನಗೊಂದು ಮಾತು ಸಂದೇಶ ಹೇಳುವಂತ. ಏನ್ ಹೇಳ್ರಿ ಹುಜೂರ್ ಅಂತ ಕೇಳಿದ ಮಂತ್ರಿ. ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗ್ತೈತಿ, ನನ್ನ 2 ಕೈಗಳನ್ನ ಕಟ್ಟಿ ಹೊರಗೆ ಕಟ್ಟಿ ನನ್ನ ಸುಡುಗಾಡಕ್ಕೆ ಹೋಯ್ರಿ ಹೆಣ ಅಂದ. ಹುಜೂರ್ ನಿಮ್ ಧರ್ಮದಲ್ಲಿ ಆಗಿರ್ತಕ್ಕಂಥ ಮುಸ್ಲಿಂ ಧರ್ಮದಲ್ಲಿ ಹಿಂಗ್ ಕಟ್ಟುದಿರ್ತೈತಿ ಶಣ, ಮತ್ತೆ ಧರ್ಮಕ್ಕೆ ವಿರೋಧ ಆಕೈತಿ. ಆಗ್ಲಿ ಆಗವಾತ ಯಾಕ ಹಿಂಗ್ 2 ಕೈ ಕಟ್ಟಿ ಒಯ್ಯಿ ಅಂತ ಹೇಳಿದ. ಅಂದ, ಪ್ರಾಣ ಬಿಟ್ಟ, ಸತ್ತ. ಸಾಯನ ಎಲ್ಲ ಒಯ್ಯಕತ್ರ ಹಿಂಗ್ 2 ಕೈ ಹೇಳು ಮುಂದೆ ಹೇಳಿದವ. ಇಷ್ಟೆಲ್ಲ ಭಾರತ ದೇಶದಲ್ಲಿ ಯುದ್ಧ ಮಾಡಿ ನಾ ಮುತ್ತು ರತ್ತುಗಳೆಲ್ಲ ತಗೊಂಡ್ಬನ್ನಿ, ಅವು ಯಾವ ಒಯ್ಯಾಕ ಆಗ್ಲಿಲ್ಲ, ಬರಗೆಲ್ಲೇ ಹೊಂಟಾನಂತೇಳಿ ದೋನೋ ಹಾತ್ ಕಾಲೇ ಅಂತೇಳಿ 2 ಕೈಯನ್ನ ಕಾಲೇ ಮಾಡ್ಕೊಂಡ ಹೊಂಟ. ಅವ್ರು ನಾವು ನೀವು ಹುಟ್ಟುವಾಗ ಪುಣ್ಯದ ಗಂಟು ತಗೊಂಡ್ಬಂದದ್ದು. ಹೆಂಗಂದ್ರೆ ಹುಟ್ಟುವಾಗ ನಮ್ಮ 2 ಕೈಗಳಿಗಿರ್ತಕ್ಕಂಥ ಮುಟ್ಟಿಗೆ ಮಾಡ್ಕೊಂಡ್ ಬಂದಿರ್ತೀವಿ ನಾವು. ಮುಟ್ಟಿಗೆ ಅದ್ ನಿಮಗೇನ್ ಗೊತ್ತಿಲ್ಲ, ಅವಾಗಳಿಗೆ ಗೊತ್ತು, ಅದು ಈಗಂತಿ ಬಾಯಿಗಳಿಗೆ ಗೊತ್ತದ. ಗೊತ್ತಾಗತ್ತಿಲ್ಲ ಹೇಳು ಮಾತ್ರ. ಹಿಂಗಿರ್ತೈತಿ, ಹಿಂಗ್ ಬಟ್ ಇರ್ತಾವ. ಅನಂತದಲ್ಲಿ ಒಂದು ಪುಣ್ಯ ಇದ್ದದ್ದಾಗಿರ್ತಕ್ಕಂಥ ಹಿಂಗ್ ಮುಟ್ಟಿಗೆ ಮಾಡಿರ್ತಾವ. ಮುಟ್ಟಿಗೆ ಹಡದ ಕೂಸಿನ ಮುಟ್ಟಿಗೆ ಇರ್ತಕ್ಕಂಥ ಲಘು ಆಗಂಗಿಲ್ಲ. ಅವಾಗಳಿಗೆ ಬಿಚ್ಚಿ ಒಳಗಾಗಿರ್ತಕ್ಕಂಥ ಗಣಕೋಳಿ ಕೊಟ್ಟು ಹಿಂಗ್ ಮಾಡ್ತಾವ ಕೈ.
ಆ ಬರೋ ಮುಂದೆ ಪುಣ್ಯ ತಗೊಂಬಂದ್ರ ಪುಣ್ಯ ಎಲ್ಲ ಬಳಸಿ ಹೋಗು ಮುಂದೆ ಎರಡು ಕೈ ಕಾಲೇ ಮಾಡ್ಕೊಂಡು ಹೋಗ್ತಾನ. ಹಿಂಗ ಯಾರು ಮುಟ್ಟಿಗೆ ಮಾಡ್ಕೊಂಡು ಯಾರು ಸತ್ತಾರ ಅದಾರ ನಿಮ್ ಊರಾಗ ಹತ್ರ ಗದಾಗ? ನಮ್ಮ ಊರಾಗಂತ ಇಲ್ಲಿ ಬಿಡು, ನಿಮ್ಮ ಊರಾಗ ಅದಾರ ಅಂತ ಕೇಳಿನ. ಹಿಂಗ್ ಹಿಂಗ್ ಮಾಡ್ಕೊಂಡ್ ಸತ್ತಾರ ಯಾರು ಅದಾರ? ಎರಡು ಹಿಂಗ ಮಾಡ್ಕೊಂಡು ಹೋಗ್ಬೇಕಲ್ಲ ನೋಡ್ರಿ. ಹಿಂಗ್ ಮಾಡಿರ್ತಕ್ಕಂತ ಅವಾಗ ಅವಳತ್ತಾರು ಸತ್ತಾಗ ನೀರ್ ಇದ್ದಾಗ ದಾನ ಮಾಡ್ಲಿಲ್ಲ ಮಾರ ಅಂತೇಳಿ ಸತ್ತಾಗ ಇವನ್ ಕೈ ಹೋಗಿ ಜ್ವಾಳ ಚೆಲ್ಲಕ್ ಹಾಕ್ತಾರ. ಅವಾಗ ಶುದ್ಧಾಗ ದಾನ ಮಾಡ್ಲಿ ಗಂಡು ಮಗ ಸತ್ತಾಗ ಏನ್ ಮಾಡ್ತಾನ? ಹೌದು ಮಾಡ್ತಾರ. ಮತ್ತೆ ಇವನ್ ಕೈ ಹೋದ ಆ ಬುಟ್ಟಿಗೆ ಹಚ್ಚಿ ಆ ಬುಟ್ಟ್ಯಾಗ ತಗೊಂಡ್ಬರ್ತಾರ. ಆ ಬುಟ್ಟ್ಯಾಗ ತಗೊಂಡ್ಬಂದ್ ಜ್ವಾಳ ಆಗಿರ್ತಕ್ಕಂತ ಮತ್ತ ಅದಕ್ಕೂ ಸುರ್ತಾರೋ ಅದನ್ನ ಆ ತಳಿಗೆನವ್ರು ದಾನ ಮಾಡ್ತಾರೆ. ಹೌದು ಮಾಡ್ತಾನೆ ಇತ್ತು. ಮತ್ತೆ ಹಾಗೆ ಬರಿತಾ ಇದ್ದಾರೆ ಮಹಾತ್ಮರಾಗಿರ್ತಕ್ಕಂಥ ಶ್ರೀಮಂತ ಶಿವೆಗಳು. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳ ಉತ್ತನರಿಗೆ ಮುಗುತಿ ದುರಿತ ಕರ್ಮವನ್ನೊಲ್ಲದರು ಪುಣ್ಯವನ್ನೇ ಮಾಡ. ಪುಣ್ಯ ಮಾಡಕ ಬಹಳ ಹಾಯ್ದ ಪುಣ್ಯಾತ್ಮರೇ ಇಲ್ಲಿ ಬರಿತಾ ಇದ್ದಾರೆ ನಿಜಗಿನವರು. ಶರೀರ ಕೆಟ್ಟ ಹೋಗ್ತತಿ, ಶರೀರ ಅಸ್ಥಿರ ಇರ್ತಕ್ಕಂಥ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ. ದನ ರೊಕ್ಕ ಎಲ್ಲ ಯೌವನ ಹೆಂಡತಿ ಮಕ್ಕಳೆಲ್ಲ ಅಸ್ಥಿರಗಾರು. ನಿನ್ನ ಜೊತೆಗೆ ಇವ್ರು ಯಾರು ಬರಂಗಿಲ್ಲ. ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಧರ್ಮ ಅಂದ್ರೆ ಪುಣ್ಯ, ಪುಣ್ಯ ನಿನ್ ಜೊತೆಗೆ ಬರ್ತದೆ. ನೀ ಮಾಡಿದ ಕೀರ್ತಿ. ಪುಣ್ಯಾತ್ಮ ಊರಾಗ ಯಾವ್ದಾರ ಮದುವೆ ಇದ್ರೆ ಗಂಡಸತ್ರ ಹೆಂಡು ಮುಂಡರ ಮಕ್ಕಳ ಮದುವೆ ನಿಂತು ಮಾಡಿದ ಪುಣ್ಯಾತ್ಮ. 4 ರೂಪಾಯಿ ಕಿಶನ್ ತೆಗದ. ಯಾವ ಸತ್ರ ಸೈನ ಸಂಸ್ಕಾರ ಮಾಡಿದ ಪುಣ್ಯಾತ್ಮ. ಇಂಥ ಕಾರ್ಯಕ್ರಮ ಓಡಾಡಿ ಪುಣ್ಯಾತ್ಮ ಮಾಡಿದ ಪುಣ್ಯಾತ್ಮ ಅಂತೇಳಿ ಆ ಯಾವ ಅವನ ಶರೀರ ಹೋದಾಗ 4 ಮಂದಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಪುಣ್ಯ ಅಂತ. ಹೌದು, ಪುಣ್ಯ. ಇದಕ್ ಪುಣ್ಯ. ಕೆಡುವ ಶರೀರ ಸಫಲತೆ ಯಾವುದು? ಪರಹಿತ, ಇನ್ನೊಬ್ಬರಿಗೆ ಹಿತವನ್ನ ಮಾಡಿದ. ಇಷ್ಟು ಎರಡ ಮಾತು ಹೇಳ್ಬಿಟ್ಟು ನಾವೇಂತಿ ಇಬ್ರು ಗಂಡ ಹೆಂಡತಿ ಇದ್ರು. ಗಂಡ ಹೆಂಡತಿ ಇದ್ರು. ಗಂಡ ಶ್ರೀಮಂತ, ಅವಗೊಂದು ಮಗ ಹುಟ್ಟಿದ್ರು. ಇಬ್ರು ಗಂಡ ಹೆಂಡತಿ ಒಂದ್ ಮಗ ಹುಟ್ಟಿದ್ರು. ಚಲೋ ಇತ್ತು. ದುಷ್ಕಾಳ ಬಿದ್ದಿತ್ತು. 3 ವರ್ಷ ಮಳೆ ಆಗಿರ್ತಿಲ್ಲ, ಬರಗಾಲ ಇತ್ತು. ಆ ಯಾವ ಊರಾಗ ನಿತ್ಯದಲ್ಲಿ ಹನುಮಾಪ್ ಹೋಗಿ ಬರ್ತಿದ್ದ. ಯಾರೊಬ್ರು ಮಹಾತ್ಮರಿಂದ ತಪಸ್ಸಿಗಳು ಹೇಳಿರ್ಬೇಕು. ಅವ ಶ್ರೀಮಂತ ಮನೆಗೆ ದೇವ್ರಿಗೆ ಹೋಗಿ ಹನುಮಾಪ್ ಹೋಗಿ ಬಂದ ಚಹಾ ಕುಡಿಯ ಪೂಜಾ ಮಾಡ ಹಿಂಗೆಲ್ಲನೇನು ಹೋಗ್ತಿದ್ದ. ಹೋಗೋ ಮುಂದ ಆ ಊರಾಗ ಓಣ್ಯಾಗ ಹಾದ್ ಹೋಗೋ ಮುಂದ ಗಂಡ ಸತ್ತ 2 ಮಂದಿ ಹೆಣ್ಮಗಳು ಒಬ್ಬೈತಿ. ಅದಕ್ಕೂ ಒಂದ ಮಗ ಇತ್ತು. ಈ ಹೆಣ್ಮಗಳು ಒಬ್ಬಾಕಿದ್ರು. ದಿನನಿತ್ಯ ಕೂಲಿ ಕುಂಬಡಿ ಮಾಡ್ಕೊಂಡು ಹೊಟ್ಟೆ ತುಂಬಿದ್ರು. ಹರಕ್ ಗುಡ್ಲಿ ಇತ್ತು ಅಷ್ಟೇ. ಇದು ಊಟ ಕಳ್ಯಾಕ ಸೀರೆ ಇದ್ದಿರ್ಕಿಲ್ಲ ಆಗಿನ ಕಾಲ. ಇದು 40 ವರ್ಷ ಹಿಂದಿನ ಕತೆ ಹೇಳ್ತಾರೆ. ಅವಾಗೆಲ್ಲ ಸೀರೆ ತುಂಬ ಗಂಟು ಹಾಕೊಂಡು ಹರಿವಿ ಹಂಗಿತ್ತವ. ಈಗಿಲ್ಲಿ ಒಂದ್ ಈಟ್ ಸೀರೆ ತೂತ್ಕೊಳ್ಳೋಂಗ್ಲಾಗ ಇದಕ್ಕ ಉಂತಾರೆ. ಅವಾಗ ಇತ್ತು ಸೀರೆ ಹರಕ್ ಬಟ್ಟಿತ್ತು. ಮಗ್ ಕಳ್ಯಾಕ ಕಳೆದು ಹಾಕೊಳಕ ಅಂಗಿ ಚೆದ್ದಿದ್ದಿರ್ಕಿಲ್ಲ. ಮಗ 7-8 ಇದ್ದ. ಕ್ಲಾಸ್ ಓದ್ತಿದ್ದ. ಅವು ದಿನ ಜಳಕ ಮಾಡಿ ಹಾಕೊಂಡ್ ಅದೇ ಚಡ್ಡಿ ಅದೇ ಅಂಗಿ. ಅದು ಚಡ್ಡಿ ಹಿಂದ್ ಹರಿದಿತ್ತು, ಮುಂದು ಕಿಶೆ ಹರಿದಿತ್ತು. ಇವ ಇದ ಚಡ್ಡಿ ಇಲ್ಲಪ್ಪ ನಾಳೆ ಕರ್ತನು ಮುಂದ್ ಸತ್ಯ ಕರ್ತನು ಅಂತ ಹೇಳಿ ಹಿಂಗ ಹೇಳ್ತು. ಹೇಳುವಾಗ ಈಗ ಸಾವುಕಾರ ಎದ್ದು 8 ಗಂಟೆಗೆ ಎದ್ದು ದೇವ್ರಿಗೆ ಹೋಗುವಾಗ ದಿನ ಅವ್ವ ಮಗನ ಜಗಳ. ಈ ಜಗಳ ಕೇಳಿ ಏನ್ ಮಾಡಿದ್ರ ಸಾವುಕಾರ ಶ್ರೀಮಂತ ಹೋಗಿ ನೋಡಿ ಕಂಟ್ರೋಲ್ದಾಗ ಒಂದು 100 ರೂಪಾಯಿ ಸೀರೆ ತಂದ. 10 ರೂಪಾಯಿ ಕೊಟ್ಟು ಒಂದು ಚಡ್ಡಿ ಒಂದು ಅಂಗಿ ತಂದ. ಆ ಹುಡುಗ ಬರುವಂತ ತಗೊಂಡ್ಬಂದ ಇಟ್ಕೊಂಡ. ಮುಂಜಾನೆ ಸ್ನಾನ ಪೂಜೆ ಮಾಡ್ಕೊಂಡು ಬರುವಾಗ ಹನುಮಪ್ಪ ಹೋಗುವಾಗ ಆ ಹೆಣ್ಮಗಳಿಗೆ ಬಾಗಿಲಾಗ ತಂದ ತಗೋತಂಗಿ ಉಪಯೋಗ ಎಲ್ಲರಿಗೂ ಬಡತನ ಬರೋದಂತೇಳಿ. ಬ್ಯಾಡ್ರಿಪ್ಪ ಅಂತ ಇಲ್ಲಪ್ಪ ತಗೋರಿ ಕೊಟ್ಟ ನನಗಂತೇಳಿ ಆ ಯಾವ ಹೆಣ್ಮಗಳಿಗೆ ಸೀರೆ ಕೊಟ್ಟ, ಚಡ್ಡಿ ಅಂಗಿ ಕೊಟ್ಟ. ಆ ಹುಡುಗ ಇದ್ದ ಅಂಗಿನ ನೀಟ ಹರಿದಿಲ್ಲ, ಕಾರಣ ಹರಿದ ಹೋಗೋದ. ಆ ಹುಡುಗ ಹಂಗ ಮಾಡ್ತಿದ್ದವ. ಈಗ ಬಿಟ್ಟ ಹೌದು ಮತ್ ಹಾಕೊಂಡ್ ಚಡ್ಡಿ ಹಾಕೊಂಡ್ ಹಂಗ ದಬ್ಬಿತಾ ಕೇಳ್ಕೊಂಡು ಹೋಗಿ. ಆಮೇಲೆ ಹಿಂಗ ಆ ಯಾವ ಹೆಣ್ಮಗಳಾಗಿರ್ತಕ್ಕಂತ ಸೀರೆ ತುಂಬ ಗಂಟು ಹರಿದಿದ್ದನ್ನ ತೆಗೆದಿಟ್ಟು ಬಿಚ್ಚಿಟ್ಟು ಏನ್ ಮಾಡ್ಲಿ ಅಂದ್ರ ಹೊಸ ಸೀರೆ ನೀರ ಹಾಕಿ ಉಟ್ಕೊಂಡು ಹೋಗಿ ದಿನನಿತ್ಯ ಆಗಿರ್ತಕ್ಕಂಥ ಕೆಲಸಕ್ಕೆ ಹೋಗ್ತಳು. ನಿಂಬಿ ಗಿಡದಾಗ ಕಸ ತೆಗಿತಳು, ಹತ್ತಿ ಗಿಡ ಕಸ ತೆಗಿತಳು, ಹೋಗ್ತಳು ಬರ್ತಳು. ಇಲ್ಲಿ ಸಾವುಕಾರ ನಮ್ಮಪ್ಪ ದಾನವಂತ ಧರ್ಮವಂತ ಪಟ್ಟಣಪ್ಪ ಅನ್ನೋ ಸೀರೆ ಇತ್ತು. ಆ ಹುಡುಗ ಇರ್ತಕ್ಕಂಥ ಸಾವುಕಾರ ಕೊಟ್ಟದ ಅಂಗಿ ಚಡ್ಡಿ ಕೊಡು ದಿನ ಅದನ್ನ ಕೂಡ ನಾವು ಹಿಂಗ ಒದ್ರು ಮಾತ ಈ ಸಾವುಕಾರ ಹೋಗು ಮುಂದಾಗಿರ್ತಕ್ಕಂಥ ಈ ಮಾತು ಕೇಳ್ತಿದ್ದ. ಅವ ಮಗನ್ ಜಗಳ
ಅದನ್ನ ಕೂಡ ತಾವ ಸಿದ್ಧ ಇಲ್ಲ, ನಾಳೆ ಹಾಕೊಳಕ್ಕೆ ಇವತ್ತು ಮುಗಿತನ್ ಮುಗಿದು ಹಾಕ್ತನಪ್ಪ, ನಾಳೆ ಹಾಕೊಳಕ್ಕೆ ಒಂದು ಸಟ್ಟರಿಗಿ ಅಂತ ಬಡ್ತಾನ, ಕಡು ಬಡ್ತಾನ ತಾಯಿದು. ಆಮೇಲೆ ಆಗಿರ್ತಕ್ಕಂಥ ನಾಳೆ ಬಿಡ್ತನಪ್ಪ ಉಗಿದು ಹಾಕೋದು, ಇಲ್ಲ ಅದನ್ನ ಕೊಡ ಅಂತ. ಹಿಂಗಾಗಿ ಜಗಳ ಹತ್ತದ ಸಾಕಾರ ಮಾತು ಕೇಳಿ ಹೋಗುದು ಬರುದಾಗಿ ಅವ್ ಬಂದ ಮನಿಗೆ ಬಂದ ಹೇಳ್ತೀಗಂದ, ಅಲ್ಲ ಅಲ್ಲಿ 100 ರೂಪಾಯಿ ಸೀರೆ ಕೊಟ್ಟೇನಿ, ಒಂದ್ 20 ರೂಪಾಯಿ ಅಂಗಿ ಚಡ್ಡಿ ಕೊಟ್ಟೇನಿ, ದಿನ ನಾನು ಎಷ್ಟು ಕೊಂಡಾಡ್ತಾರ ನನ್ನ ಅವ್ವ ಮಗ, ನಾಗ ನಿನಗೊಂದು 10,000 ರೂಪಾಯಿ ಸೀರೆ ಕೊಟ್ಟೇನಿ, ಪಿತಾಂಬರ ಮಡಿ ಕೊಟ್ಟೇನಿ, ನೀ ನನಗೆ ಗಂಡ ತಂದು ಎಂದು ಅನ್ನವಲ್ಲೇ ಮಂದಿ ಕೂತ್ ಕಟ್ಟಿ ಕೂತ ತಂದ. ಆ ನಂತರ ಮಗ ಜಿನ್ನು ಪ್ಯಾಂಟ್ 1000 ರೂಪಾಯಿ ಕೊಟ್ಟು ಜಿನ್ನು ಪ್ಯಾಂಟ್ ತಂದನಿ, ನನಗ 70 ತನವಲ್ಲೋ ತಂದು ಇದು ಮಾತು. ಆ ಮಾತಿಗೆ ಇರ್ತಕ್ಕಂತ ಇಬ್ಬರು ಗಂಡ ಮಗ ಮತ್ತ ಹೆಂಡತಿ ಏನ್ ಹೇಳ್ಬೇಕು ಹಿಂಗ್ ಸಾವುಕಾರಗೆ ಯಾಕಂದ್ರು, 10,000 ಜನದಾಗ ನನ್ನ ಮಾನ ಮರ್ಯಾದೆ ಬಿಟ್ಟು ನೀನ್ ಹಿಡಿದು ಸುತ್ತ ಹಾಕೇನಿ, ನಿನ್ನ ಮನ್ಯಾಗ ಬಂದ ಗಂಧದ ಕಡೆಗೆ ಸಮದನಿ ತರದಿನ ಮಾಡ್ತೇವೆ ರೆಕಾರ್ಡಿಂಗ್ ಮಾಡತ್ತಾರ. ಅಂದ್ರೆ ಆ ನಂತರ ನೀ ಯಾಕೆ ಅನ್ನುವಾಗ ಅಂತ ಆ ಒಂದತ್ತು ಮಗ, ಯಪ್ಪ ಹಡದದಿ ತಂದದಿ ತರು ಕೆಲಸ ನಿಂದ ಪುಣ್ಯ ಬರಂಗಿಲ್ಲ. ಈ ಯಾವಾಗಿರ್ತಕ್ಕಂಥ ಹೆಂಡತಿಗೆ ಮಕ್ಕಳಿಗೆ ಸೀರೆ ಎಟ್ಟು ಬೇಕಾದ್ರೆ ಎಟ್ಟು ಬಂಗಾರ ತಂದ್ರು ಪುಣ್ಯ ಬರಂಗಿಲ್ಲ. ಬಡವ ದೀನ ದಲಿತರಾಗಿರ್ತಕ್ಕಂಥ ಹುಡುಗ ಹೆಣ್ಮಗಳಾಗಿರ್ತಕ್ಕಂಥ ಆ ಹೆಣ್ಮಗಳಿಗೆ ದೊಡ್ಡವಾಗ ಆಗಿರ್ತಕ್ಕಂಥ ಸಾವುಕಾರ ಸೀರೆ, 4 ಮಂದಿಯಾಗ ಹುಡುವಾಗ ಸಾವುಕಾರ ಸೀರೆ ಅಂತ 100 ರೂಪಾಯಿ ಸೀರೆ ಕೊಟ್ಟ ಅನ್ಕೊಂಡ್ರಲ್ಲದನ್ನ 20 ರೂಪಾಯಿ ಜಡ್ಡಿ ಹೆಂಗಿತ್ತಂದಾನ ಸಾಲ ಹುಡುಗರು ಹೇಳ್ತಾನ, ಪುಣ್ಯ ನೀ ಮನಿಗೆ ಮಾಡಿದದು ಪುಣ್ಯ ಅಲ್ಲ, ಕರ್ತವ್ಯ ಐತಿ, ಕರ್ತವ್ಯ ತರಲೇಬೇಕು. ನೀ ಚಪ್ಪಲ್ ಹರ್ಕೊಂಡ್ ಅಡ್ಡಾಡ, ನೀ ಪ್ಯಾಂಟ್ ಹರ್ಕೊಂಡ್ ಅಡ್ಡಾಡ, ಅವ್ರ ಮ್ಯಾಲ ಹಿಡಿಯುವಂಗಿಲ್ಲ ಸೀರೆ, ತರು ಕರ್ತವ್ಯ ಐತಿ, ತರುದು ನೀ ಮಾಡ್ಕೊಂಡಿದ್ವಿ ತಗೊಂಬಾರತಾರ. ಹಾಗೆ ಬಡವ ಮಕ್ಕಳ ತಾಯಿ ತಂದೆ ಹೆಂಗ ಹೆಂಗ ಗುಣಗಾನ ಮಾಡ್ರು, ಹಾಗೆ ಪುಣ್ಯ ಮಾಡಕ್ ಬಾಳ ಹಾದವು. ಅದಕ್ಕಾಗಿ ದುರಿತ ಕರ್ಮವನ್ನಲ್ಲದಿರು ಪುಣ್ಯವನ್ನೇ ಮಾಡ. ಪುಣ್ಯ ಮಾಡಾಕ ಬಾಳ ಹಾದಿಗಳದು. ಯಾವಾಗಲೂ ಪುಣ್ಯವಂತರಿ ಸದಾವಕಲಾಗಿರ್ತಕ್ಕಂಥ ಪುಣ್ಯದ ಪ್ರಭಾವ ನಮ್ಮನ್ನ ರಕ್ಷಣೆ ಮಾಡಿದ ಪುಣ್ಯಾತ್ಮರೇ. ವನೆ ರಣೆ ಶತ್ರು ಜಲಾಗ್ನಿ ಮಧ್ಯದಲ್ಲಿ ಬಹಳ ಬರೀತಾರೆ ಮಹಾತ್ಮರಾಗಿರ್ತಕ್ಕಂಥ ಶಾಸ್ತ್ರದಲ್ಲಿ. ಒಣದಾಗ ಹೆಂಗ ರಕ್ಷಣೆ ಮಾಡಿದ್ರೆ ಅವ್ನ 4 ರೊಟ್ಟಿ, ಪುಣ್ಯದ ರೊಟ್ಟಿನ ಅವ್ನ ರಕ್ಷಣೆ ಮಾಡಿ. ವನೆ ರಣೆ ಶತ್ರು, ನಿನ್ನ ವೈರಿ ಬಂದು ಕಡಿಯಾವದಾನಪ್ಪ ಗುಂಡ್ ಹಾಕಾವನ್ನೋದು ಅದು ನಿನ್ನ ಪುಣ್ಯ ಇದ್ರ ರಕ್ಷಣೆ ಮಾಡ್ತೈತಿ. ಇದನ್ನ ಯಾವುದು ರಕ್ಷಣೆ ಮಾಡಾನಿ ಅಂತ ಸಂಪತ್ತು. ಅದಕ್ಕಾಗಿ ದುರಿತ ಕರ್ಮವನ್ನೊಂದೆದರು ಪುಣ್ಯವನ್ನೇ ಮಾಡ. ಯಾಕೆ ಪುಣ್ಯ ಮಾಡ್ಬೇಕಂದ್ರೆ ನಾವು ಬಹಳ ದೊಡ್ಡ ಪರಮಾತ್ಮನ ಉಪಕಾರ ಮಾಡಿರ್ತಕ್ಕಂಥ ನಮಗ ಆ ಉಪಕಾರ ಆಗಿರ್ತಕ್ಕಂಥದನ್ನ ನಿತ್ಯದಲ್ಲಿ ಬಳಕೆಯಾಗಬೇಕಾದ್ರೆ ಮಹಾತ್ಮರಿಗೆ, ಸಂತರಿಗೆ, ಶರಣರಿಗೆ, ಶಿವಯೋಗಿಗಳಿಗೆ, ದೇಯಿಯಂದವರಿಗೆ ಅಥವಾ ರೋಡ್ ದಾಟಕ ಶಕ್ತಿ ಇದ್ದವಾಗಿರ್ತಕ್ಕಂಥ ಅಜ್ಜಾನ್ ಓದ್ ಕೈ ಹಾಕಿದ್ರೆ ರೋಡ್ ಬಿಟ್ಟಿದ್ರೆ ಪುಣ್ಯ. ಅಮ್ಮನ ಓದು ನೀ ಬಾಯವ ಅಂತೇಳಿ ಬಿಟ್ಟಿದ್ರೆ ಪುಣ್ಯ. ಕಾಲಾಗ ಚಪ್ಪಲ್ ಇದ್ದು ಆ ಅಮ್ಮನ ಕಾಲಾಗ ಚಪ್ಪಲ್ ಇದ್ರೆ ಚಪ್ಪಲ್ ಕೊಟ್ಟು ಹಾಕಿ ದಾಡಿಸಿ ಬಿಟ್ಟಿದ್ರೆ ಪುಣ್ಯ. ಪುಣ್ಯ ಮಾಡು ಬಹಳ ಅದಾವ. ಹಾಗೆ ನಿಮ್ ಕಡೆ ಅನುಕೂಲ ಐತಂದ್ರೆ ಅವ್ನು ನೋಡ, ಅವ್ನ ಹಂಗೆ ಇರೋವಾಗ ಅವನ ಬಗ್ಗೆ ಮಾಡಬೇಡ. ನೀ ಅವ್ನು ನೋಡ್ಯಾರ ಮಾಡಿ ಕಿಸಿಂದ ನೀ ಕಟ್ಕೋಬೇಕಾದ್ರೆ ಪುಣ್ಯ. ಬುತ್ತಿ ಕಟ್ಟು ಮನುಜ ಬುತ್ತಿ ಕಟ್ಟು, ಬುತ್ತಿ ಕಟ್ಟಿದ್ರೆ ಎತ್ತಲಾದರೆ ಉಣ್ಣಬಹುದು. ಬುತ್ತಿ ಯಾವ ಬುತ್ತಿ? ಪುಣ್ಯದ ಬುತ್ತಿ. ಈಗಿನ ಕಿಶಾರ ರೊಕ್ಕ ಹಾಕೊಂಡ್ ಹೋಗಿರ್ಕಿಲ್ಲ. ಆಗಿನ ಕಾಲಕ್ಕ ಹಳಿ ಕಾಲಕ್ಕ ಬುತ್ತಿ ಕಟ್ಕೊಂಡ್ ತದ್ರಾಣಿಗೆ ನೀರು ತಗೊಂಡು ಕಾಲ್ ನಡಿಗೆಯಿಂದ ಬೀಗರೂರಿಗೆ ಪುಣ್ಯಕ್ಷೇತ್ರಕ್ಕೆ ಹೋಗ್ತಿತ್ತು. ಹೌದು, ಈ ಕಿಶಾಗ ರೊಕ್ಕ ಕಟ್ಟಿರಬೇಕು. ರೊಕ್ಕ ಇದ್ರೆ ಊಟ ಕೈಯಾಗ ಬರ್ತದೆ. ಅವಾಗ ಹೋಗುವಾಗ ಅದಕ್ಕೆ ಬರೀತಾರೆ, ಬುತ್ತಿ ಕಟ್ಟು ಮನುಜ ಬುತ್ತಿ ಕಟ್ಟು, ಬುತ್ತಿ ಕಟ್ಟಿದರೆ ಎತ್ತಲಾದರ ಉಣ್ಣಬಹುದು. ಬುತ್ತಿ ಕಟ್ಕೊಂಡು ಎಲ್ಲಿ ಬೇಕಾದ್ರೂ ಹೇಗೋ ಹಾಗೆ ಇಲ್ಲಿ ತಾತ್ಪರ್ಯ ಹೇಳ್ತಾ ಇದಾರೆ. ಪುಣ್ಯದ ಬುತ್ತಿ ಕಟ್ಟಿರು ನೀ ಎಲ್ಲಿ ಆದರೂ ಅರಣ್ಯದಲ್ಲಿ ಹೋದ್ರೂ ನೀನು ರಕ್ಷಣೆ ಮಾಡ್ತೈತಿ. ಶತ್ರುಗಳ ಮಧ್ಯೆ ನೀನು ರಕ್ಷಣೆ ಮಾಡ್ತೈತಿ. ಅರಣ್ಯದಲ್ಲಿ ಬೆಂಕಿ ಹಿತ್ತರು ಬೆಂಕಿಯ ಮಧ್ಯದಲ್ಲಿ ನೀನು ರಕ್ಷಣೆ ಮಾಡ್ತೈತಿ. ಅದಕ್ಕಾಗಿ ಪುಣ್ಯವನ್ನೇ ಮಾಡು. ಪುಣ್ಯದ ಫಲ ಬಹಳ ದೊಡ್ಡದೈತಿ. ನಾವು ಏನು ಮಾಡಬೇಕಂದ್ರೆ ಸದಾಕಾಲ ಸದಾಚಾರಿಗಳಾಗಿ ಪುಣ್ಯದ ಕಾರ್ಯದಲ್ಲಿ ಪ್ರವೃತ್ತಿ ಆಗುವುದೇ ಮನುಷ್ಯ ಜನ್ಮದ ಉದ್ದೇಶ. ಮನುಷ್ಯ ಜನ್ಮ ಬಂದದ್ದು ಸಾರ್ಥಕ. ಅದಕ್ಕಾಗಿ ಕೆಡುವ ಶರೀರದ ಸಫಲತೆ ಯಾವುದು? ಪರಹಿತ. ಈ ಶರೀರ ಕೆಟ್ಟ ಹೋಗ್ತೈತಿ, ಈ ಶರೀರ ಅಳಕ್ ಹೋಗ್ತೈತಿ. ನಿನ್ನ ಹೆಸರು ಉಳಿಯುವಂಗ ಮಾಡಬೇಕಾದ್ರೆ ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ ಅಂತ ಮಹಾತ್ಮರು ಅಲ್ಲೆಲ್ಲೇ ಬರಿತಾ ಇದ್ದಾರೆ. ಪುಣ್ಯಾತ್ಮರೇ, ಶರೀರ ಅಳಿತೈತಿ,
ನಿನ್ನ ಕೀರ್ತಿ ಉಳಿಯುವಂಗ ಮಾಡಬೇಕಾದ್ರೆ ಪುಣ್ಯವನ್ನೇ ಮಾಡು. ಎಲ್ಲ ಮಾಡಕ್ ಬರಂಗಿಲ್ಲ, ಎಲ್ಲರಿಗೂ ಎಲ್ಲ ಪುಣ್ಯ ಮಾಡಕ್ ಬರಂಗಿಲ್ಲ. ಸಾಕಾರಗಳಿಗೆ ದಾನ ಮಾಡಕ್ ಬರಂಗಿಲ್ಲ, ಕುಡು ಬುದ್ಧಿರಂಗಿಲ್ಲ. ಎಲ್ಲ ಇರ್ತದೆ, ಕುಡು ಬುದ್ಧಿರಂಗಿಲ್ಲ. ಬಡವರು ಇರ್ತಾವ, ಕೊಡ್ಬೇಕಂತಾವ, ಅವಕ್ಕೆ ಏನಿರಂಗಿಲ್ಲ. ಅದಕ್ಕಾಗಿ ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ, ಕೊಡುವುದೇ ಇಲ್ಲ. ಅವನ ನೇಮ ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ, ಕೊಡುವುದೇ ಇಲ್ಲ. ಬಡವದನ್ನ ಕೊಡ್ಬೇಕಂತಾನ ಮನ್ಯಾಗ ಸಂಜೆ ಗಂಜಿ ಅರ್ಥ ಗತಿ ಐತ. ಸಾವುಕಾರ ಎಲ್ಲ ಐತಿ, ಕೊಡ್ಬೇಕಂದು ಬುದ್ಧಿ ಇಲ್ಲ. ಅವನದ ಎಲ್ಲ ಪರಮಾತ್ಮ ಅವನು ಅವ್ರೊಳಗೆ ಬುದ್ಧಿ ಹಾಕಿರ್ತಾನ. ಪುಣ್ಯಾತ್ಮರೇ, ಭಗವಂತ ಕೊಡಾಕತ್ರ ಚಪ್ರ ಹರಿದು ಕೊಡ್ತಾನಂತ, ತಗೊಳಾಕಿತ್ರ ಚರ್ಮ ಕಿತ್ತು ತಗೋತಾನಂತ. ಅವನ್ ಕೊಡುದು ಗೊತ್ತು, ತಗೊಳುದು ಗೊತ್ತು. ಯಾರಿಗೆ? ಪರಮಾತ್ಮನಿಗೆ. ಎಲ್ಲ ಅವನ ಕೈಯ ಸೂತ್ರಧಾರಿ ಇರ್ತಕ್ಕಂಥ ಆ ಯಾವ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ, ನಿರ್ಗುಣ ನಿರಾಕಾರ ಆಗಿರೋ ಪರಮಾತ್ಮ ಕೊಟ್ಟಾಗ. ಅದಕ್ಕಾಗಿ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನೆ ಬೇಡ, ಅದೇ ಮುಂದೆ ಕಟ್ಟಿಯುವುದು ಬುದ್ಧಿ ಸರ್ವಜ್ಞ. ಆಗ ಬಾ, ಈಗ ಬಾ, ಹೋಗಿ ಬಾ ಎನ್ನದಲ್ಲಿ ಕರೆದು ಕೊಡೋಣ ದಾನ ಹೊನ್ನಾಗೂ ಸರ್ವಜ್ಞ. ಶ್ರೀಬಂಧ ಕಾಲಕ್ಕೆ ಕರೆದು ದಾನ ಮಾಡು ಪರಮಾನುವಕ್ಕು ಪದವಕ್ಕು, ಕೈಲಾಸ ನೆರಮಣೆ ಒಕ್ಕು ಸರ್ವಜ್ಞ. ಎಷ್ಟು ಹೇಳ್ಬೇಕು? ಬಾಳ ಹೇಳ ಪುಣ್ಯಾತ್ಮರೇ. ಶ್ರೀಬಂಧ ಕಾಲಕ್ಕೆ ಸಂಪತ್ತು ಬಂದ್ರೆ ಕರೆದು ದಾನ ಮಾಡಿ ಪುಣ್ಯ ಕಟ್ಕೋ. ಶ್ರೀಬಂಧ ಕಾಲಕ್ಕೆ ಕರೆದು ದಾನವ ಮಾಡು. ಬರ್ರಿ ಬರ್ರಿ, ನಮ್ಮ ಮನೆಗೆ ಬರ್ರಿ, ಊಟಕ್ಕೆ ಬರ್ರಿ, ಪ್ರಸಾದ ಬರ್ರಿ ಅಂತೇಳಿ ಕರೆದು ದಾನವ ಮಾಡು. ಶ್ರೀಬಂಧ ಕಾಲಕ್ಕೆ ಕರೆದು ದಾನ ಮಾಡು ಪರಮಾನ ಒಕ್ಕು ಪದವಕ್ಕು, ಕೈಲಾಸ ನೆರಮಣೆ ಒಕ್ಕು ಸರ್ವಜ್ಞ ಅಂತ ಮಹಾತ್ಮ ಹೇಳ್ತಾರೆ. ಸರ್ವಜ್ಞ ಮುನಿಗಳು ಪುಣ್ಯಾತ್ಮರೇ. ಸಂಪತ್ತು ಬಂದಾಗ ದಾನ ಮಾಡಕ್ ಬಂದೈತಿ. ಈಗ ಹಿಂದಿನ ಕಾಲದಲ್ಲಿ ಕುರು ಹಾಕುದು, ಕುರು ಗೊತ್ತೈತೆ, ಕುರುಗಳು ಬಾಳ ಹಾಕುದು, ಕುರು ಎಲ್ಲರಿಗೂ ಹಾಕುದು. ಈಗೆಲ್ಲ ಈ ವೈಜ್ಞಾನಿಕ ಇಂಜೆಕ್ಷನ್ ಗುಳಿಗೆ ಬಳಗ ಹೋಗ್ಲ್ರಿ, ಅದವ್ರು ನಾವ್ ಹೇಳುದು ಗೊತ್ತಾಗತ್ರಿ. ಕುರು ಕುರು ಯಾಕೆ ಹಾಕದ್ದು? ಯಾಕೆ ಹಾಕುದು? ಕುರು ಯಾಕೆ ಹಾಕದ್ದು ಅಂದ್ರೆ ಶರೀರ ಕಾವಾಗಿ ಹಾಕದ್ದು, ರಕ್ತ ಸರಿಯಾಗಿ ಆಡ್ಲಾರ್ಕಾಗಿ ಹಾಕದ್ದು. ಹೌದು, ನೀವು ಹೋಗಿ ಸಂಪತ್ತಾಗಿರ್ತಕ್ಕಂಥ ಇದ್ದಾಗ ಕೊಡು ಬುದ್ಧಿ ಇರಂಗಿಲ್ಲ. ಲಾಭ ಲೋಭ ಪ್ರವರ್ತತೆ ಅಂತ ಬರೀತಾರೆ ಶಾಸ್ತ್ರ. ಲಾಭ ಆದಂಗ ಲೋಭನ ಜಾಸ್ತಿ ಆಕೈತಿ. ಆ ಕುರಾರಿ ರಕ್ತ ಸರಿಯಾಗಿ ಆಡ್ಲಾರ್ಕಾಗಿ ಸೀಟಾಗಿ ಹಾಕಿದ್ದು. ಅವಾಗ ಯಾಕೆ ಹಾಕಿದ್ದು ಅಂದ್ರೆ ಆ ರಕ್ತ ಮೇಲಿರ್ತಕ್ಕಂಥ ಕೆಟ್ಟ ರಕ್ತ ಹೊರಗೆ ಹೋಗ್ಲಿ ಅಂತೇಳಿ ಹಾಕೈತಿ. ಹೌದು, ಕೆಟ್ಟ ಕಿವ ರಸ ಹಂಗೆ ತಿಂತಿರ್ಲವ. ಆ ಹೆಂಗ್ ಹೋಗ್ತೈತು ಹಂಗ ನಮ್ಮ ನಿಮ್ಮ ಸಂಪತ್ತ ದಾನದಲ್ಲಿ ಆಗಲಿ ಅನ್ನೋ ಉದ್ದೇಶದಿಂದ ದಾನ ಮಾಡಬೇಕು. ಈಗಂದ್ರೆ ಪುರ ಆದಂಗ ಕಿಂಗ್ ಬಯಸುತ್ತದೆ. ಅದ್ಯಾಕೆ ಕಿಂಗ್ ಬಯಸುತ್ತೀರಿ ಅಂದ್ರೆ ಇಲ್ಲಂಗಂದ್ರ ಅವ್ನು ಶುಗರ್ ಆಕೈತಿ, BP ಆಕೈತಿ, ಹಾರ್ಟ್ ಆಕೈತಿ, ಕ್ಯಾನ್ಸರ್ ಆಕೈತಿ, ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ. ಹಿಂಗ್ ಬರ್ತಾರ. ಪರಹಿತ, ಇನ್ನೊಬ್ಬರಿಗೆ ಆಗಿರ್ತಕ್ಕಂಥ ಹಿತವನ್ನ ಮಾಡು. ಕೆಡುವ ಶರೀರದ ಸಫಲತೆ ಯಾವುದು? ಪರಹಿತ, ಇನ್ನೊಬ್ಬರಿಗೆ ಉಪಕಾರವನ್ನ ಮಾಡು, ಪುಣ್ಯವನ್ನ ಮಾಡು ಅಂತೇಳಿ ಸಕಲ ಶಾಸ್ತ್ರಗಳಿವೆ ಪುಣ್ಯಾತ್ಮರೇ. ಅದಕ್ಕಾಗಿ ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲ ಬುದ್ಧನರಿಗೆ ಮುಕ್ತಿ, ದುರಿತ ಕರ್ಮವನ್ನೊಲ್ಲದಿರು, ಪುಣ್ಯವನ್ನೇ ಮಾಡು. ಪುಣ್ಯ ಆಗಿರ್ತಕ್ಕಂಥ ಮಾಡೋದ್ರಿಂದ ನಮಗೆ ಅನಂತ ಜನ್ಮದಲ್ಲಿ ಆಗಿರುವ ಆ ಪುಣ್ಯದ ಫಲ ನಮ್ಗೆ ಸುಖ ಕೊಡ್ತೈತಿ. ಸುಖದಿಂದ ಮನುಷ್ಯ ಅಂತಃಕರಣ ಶುದ್ಧಿ ಆಕತಿ. ಅಂತಃಕರಣ ಶುದ್ಧಿ ಆತಂದ್ರ ಜ್ಞಾನ ಆಕತಿ. ಜ್ಞಾನ ದ್ವಾರ ಮೋಕ್ಷ ಆಕತಿ. ಅದ್ರ ನೇಮ ಶಾಸ್ತ್ರ ಪುಣ್ಯಾತ್ಮರೇ. ಆ ಯಾವ ಜ್ಞಾನ ಆತಂದ್ರೆ ನಿಮಗೆ ಮೋಕ್ಷ, ಸುಖ, ಆನಂದ ಪ್ರಾಪ್ತಿ ಆಕತಿ. ಆನಂದ ಪ್ರಾಪ್ತಿಗೋಸ್ಕರವಾಗಿ ಮಾಡೋದು. ಎಟ್ಟು ಗಳಿಸಿದಲ್ಲಿ ಏನೈತಿ, ಇಟ್ಟ ಬರುವ ಮೇನಿ ಮ್ಯಾರೈತಿ, ಹುಟ್ಟಿದ ಹೊಲಮಣಿ ಬಿಟ್ಟಂಟ ಕಾಯಿ ಮಣಿ, ಎಷ್ಟಿದ್ದರೇನಿದು ಕಾಲೇ ಮಣಿ, ವಸ್ತಿ ಇರುವ ಮಣಿ ಶಿಸ್ತಿಲಿ ಕಾಣುವುದು ಶಿವನ ಮಣಿ. ಎತ್ತು ಗಳಿಸಿದಲ್ಲಿ ಏನೈತಿ, ನಿನ್ನ ಇಟ್ಟ ಬರುವ ಮಣಿ ಬ್ಯಾರೈತಿ,
ಇದ್ದಾಗ ದಾನ ಮಾಡಬೇಕಂತ, ಪುಣ್ಯ ಮಾಡಬೇಕು. ಹಾಲಿದ್ದಾಗ ಹಬ್ಬ ಮಾಡಬೇಕು ನೋಡಿ. ಮನ್ಯಾಗ ಆಕಳ ಎಮ್ಮೆ ಹಿಂಡಾಕೈತವನ್ ಹಾಲು ಮಾರಿ ಜೀವನ ಮಾಡಬಂತ ಬರೀತಾರೆ. ಹಾಲಿದ್ದಾಗ ದಾನ ಮಾಡ್ಬೇಕು. ಮಹಾತ್ಮರಿಗೆ, ಸಂತರಿಗೆ, ಶಿವಗಳು, ತಪಸ್ವಿಗಳು ಉಣಿಸ್ಬೇಕಂತ. ಹಾಲಿದ್ದಾಗ ಹಬ್ಬ ಮಾಡಬೇಕಂತ. ಶರೀರ ಶಕ್ತಿ ಇದ್ದಾಗ, ತಾಕತ್ತಿದ್ದಾಗ ಸೇವಾ ಮಾಡಬೇಕಂತ. ಸಂಪತ್ತಿದ್ದಾಗ ದಾನ ಮಾಡಬೇಕಂತ. ಅದಕ್ಕಾಗಿ ಮಹಾತ್ಮರು ಬರಿತಾ ಇದ್ದಾರೆ, ಪುಣ್ಯಾತ್ಮರೇ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡಂತ ಮಹಾತ್ಮರು, ಸದ್ಗುರು, ನಿಜಗುಣಿ ಶಿವಗಳು ಎಲ್ಲ ಮಲ್ಲಿಕಾರ್ಜುನ ಪ್ರಭು, ಸಿದ್ದೇಶ್ವರ ಪ್ರಭು, ಸಕಲ ಗುರು ಪರಂಪರೆಯಾಗಿರ್ತಕ್ಕಂಥ ಶಿವಾನಂದ ಗುರು ಪರಂಪರೆಯಲ್ಲಿ ಎಲ್ಲ ಮಹಾತ್ಮರು ತತ್ವಜ್ಞಾನಿಗಳಾಗಿ ಜೀವನ ಮುಕ್ತಿದ್ದಾರೆ. ಆ ಯಾವ ಪುಣ್ಯದ ಫಲಾನೇ ನಮಗೀಗ ಅಲ್ಲ ಈಶ ಪ್ರಸಾದ ಅಪ್ಪಂಗಳ ಮೊದಲು ಮಾಡಿಕೊಂಡು ನಮಗೆ ಲಜ್ಜಾಗಿದೆ. ಪುಣ್ಯಾತ್ಮರೇ ಅಂಥ ಯಾವ ಪುಣ್ಯವನ್ನ ನಾವು ನೀವು ಮಾಡೋಣ. ಅಂಥ ಸದ್ಬುದ್ಧಿ ಸದ್ಗುಣಾತ ಸನ್ಮುಖಾರೋಡ ಹಾಗೂ ಹಿರಿಯದ್ದ ಮಹಾತ್ಮರು ನಮಗೂ ಕೊಟ್ಟು ಕಾಪಾಡಲು ಹಾರೈಸುತ್ತ ಇನ್ಮೇಲೆ ಪೂಜ್ಯರು ಆಶೀರ್ವಾದ ನೀಡಿದ್ದಾರೆ. ನಾವು ಇದನ್ನು ಕೇಳಿ ಧನ್ಯರಾಗೋಣ. ಓಂ ಶಾಂತಿ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಗುರು ಪರಂಪರೆಗೆ ಹಣೆಮಣೆದು ಪ್ರವಚನವನ್ನು ನೀಡಿರುವ ಶ್ರೀ ಮಾರುತಿ ಶರಣರಿಗೂ ವಂದಿಸಿ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳವುದು ನರರಿಗೆ ಮುಕುತಿ. ಮನುಷ್ಯನಿಗೆ ಸಮಸ್ತ ದುಃಖಗಳಿಂದ ಬಿಡುಗಡೆಯಾಗಬೇಕಾದ್ರೆ ಆತ ಗುರುಗಳ ಮಾತುಗಳನ್ನು ಏಕಾಗ್ರ ಚಿತ್ತದಿಂದ ಕೇಳಬೇಕು. ಆವಾಗ ಅವನಿಗೆ ದುಃಖದಿಂದ ಮುಕ್ತಿ ಸಾಧ್ಯ ಅದ. ಅವರ ಉಪದೇಶದಲ್ಲಿ ಜೀವನದ ಮೂಲ ತತ್ವ, ಮೂಲ ಸಿದ್ಧಾಂತಗಳಿರ್ತಾವೆ. ಆ ಬಳಿಕ ಸತ್ಯ ಅವರ ಉಪದೇಶಗಳಲ್ಲಿ ಎಲ್ಲೆಲ್ಲೂ ಕಂಡು ಬರ್ತದೆ. ನಮ್ಮ ಮಾತುಗಳಲ್ಲಿ ಸುಳ್ಳು ತುಂಬಿದ್ರೆ ಮಹಾತ್ಮರ ಉಪದೇಶಗಳಲ್ಲಿ ಸತ್ಯವೇ ತುಂಬಿರ್ತದೆ. ನಮ್ಮ ಮಾತುಗಳಲ್ಲಿ ರಾಗದ್ವೇಷಾದಿಗಳು ತುಂಬಿದ್ರೆ ಮಹಾತ್ಮರ ಮಾತುಗಳಲ್ಲಿ ಪರಮ ಶಾಂತಿಯೇ ತುಂಬಿರ್ತದೆ. ಹೀಗಾಗಿ ಯಾವ ಮನುಷ್ಯ ಏನನ್ನ ಊಟ ಮಾಡ್ತಾನಲ್ಲ ಅದೇ ರೀತಿಯಾಗಿ ಅವನಿಗೆ ಧರಿಕೆಗಳು ಬರುವಂತೆ ನಾವು ಎಂಥ ಮನಸ್ಸನ್ನ ಹೊಂದಿದ್ದೀವಿ, ನಮ್ಮ ಗುಣ ಸ್ವಭಾವ ಹೇಗದಾವು ಅದರ ಮೇಲಿನಿಂದ ನಮ್ಮ ವಿಚಾರಗಳು ಹೊರಗೆ ಬರ್ತವೆ, ನಮ್ಮ ಮಾತುಗಳು ಹೊರಗೆ ಬರ್ತವೆ. ನಾವು ಈ ರೀತಿಯಾಗಿರ್ಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ಈ ಜಗತ್ತಿನಿಂದ ನಾವು ಏನನ್ನ ತಗೋತೀವಲ್ಲ ಅದೇ ನಮ್ಮ ಒಳಗಿನಿಂದ ಬರ್ತದೆ. ನಾವು ಇಲ್ಲಿಯವರೆಗೂ ಎಷ್ಟು ವರ್ಷ ಈಗ ನಮಗಾಗ್ಯಾವ ಅಷ್ಟು ವರ್ಷದವರೆಗೆ ಏನೇನು ಕೇಳಿದೀವಿ, ಏನೇನು ನೋಡಿದೀವಿ, ಏನೇನು ಮಾಡಿದೀವಿ, ಅದರ ಪರಿಣಾಮ ಇವತ್ತು ನಾವು ಹಿಂಗದೀವಿ. ಇವತ್ತು ನಾವು ಒಳ್ಳೆಯವರೋ ಕೆಟ್ಟವರೋ ಆಗಿದ್ದಕ್ಕೆ ಮೂಲ ಕಾರಣ ಏನು ಅಂದ್ರೆ ನಾವು ಏನ್ ನೋಡಿದೀವಿ, ಏನ್ ಕೇಳಿದೀವಿ, ಏನ್ ಮಾಡಿದೀವಿ ಅದೆಲ್ಲದರ ಪರಿಣಾಮ ಇವತ್ತಿನ ಸ್ಥಿತಿ. ಮುಂದಿನ ವರ್ಷ ನಾನು ಒಳ್ಳೆಯವ ಅಂತ ಹೇಳಿ ಕರೆಸ್ಕೋಬೇಕಾದ್ರೆ ಇವತ್ತಿನಿಂದ ಅಲ್ಲಿವರೆಗೆ ನಿರಂತರ ಒಳ್ಳೆಯ ಕೆಲಸಗಳನ್ನ ಮಾಡ್ಕೋತ ಹೋಗ್ಬೇಕು. ಅವಾಗ ಒಳ್ಳೆಯವನಾಗುತ್ತ, ಒಂದ ದಿವ್ಸಕ್ಕೆ ಆಗುದಿಲ್ಲ. ಬಹಳ ಹಳೆಯ
ಪಾತ್ರೆಯನ್ನ ಸ್ವಚ್ಛ ಮಾಡ್ಬೇಕಾದ್ರ ಬಹಳ ದಿವಸ ಬೇಕಾಗುತ್ತೆ, ಒಂದು ದಿವಸಕ್ಕೆ ಸ್ವಚ್ಛ ಆಗುದಿಲ್ಲ. ಒಂದು ಹಳಿ ಅರಿವಿದ ಬಹಳ ಹೊಲಸಾಗ್ಯದ, ಅದನ್ನು ಸ್ವಚ್ಛ ಮಾಡ್ಬೇಕಂದ್ರೂ ಸ್ವಲ್ಪ ದಿವಸ ಬೇಕು. ಹಾಗೆ ಇದು 50 ವರ್ಷ 60 ವರ್ಷ 70 ವರ್ಷಗಟ್ಲೆ ಹೊಲಸಾಕೋತ ಬಂದದ. ಇದು ಸ್ವಚ್ಛ ಆಗ್ಬೇಕಾದ್ರೂ ಕೂಡ ದಿವಸಗಳು ಬೇಕು. ಅದಕ್ಕ ಸಾಧನ ಏನು ಅಂತ ಕೇಳಿದ್ರ, ನಮ್ಮ ಮನಸ್ಸು ಸ್ವಚ್ಛ ಆಗಬೇಕಾದ್ರ ಮೊದಲನೇ ಸಾಧನ ದುರಿತ ಕರ್ಮವನ್ನೊಲ್ಲದಿರು. ಅರಿವು ಈಗ ಎಷ್ಟು ಹೊಲಸಾಗ್ಯದಲ್ಲ, ಈ ಅರಿವು ಮತ್ತೂ ಹೊಲಸಾಗಬಾರ್ದು ಆಗಿತ್ತು, ನಮ್ಗೆ ಇಚ್ಛಾ ಇತ್ತು, ಇದನ್ನ ಒಟ್ಟ ಹೊಲಸಾಗಬಾರ್ದು, ಅರಿವು ಸ್ವಚ್ಛ ಆಗ್ಬೇಕು ಅಂತ ಇಚ್ಛಾ ಇತ್ತು ಅಂದ್ರ ಇನ್ನು ಮುಂದ ಮಸಿ ಎಲ್ಲೆಲ್ಲೈತ್ಲ ಅಲ್ಲಿ, ರಾಡ್ ಎಲ್ಲೆಲ್ಲೈತ್ಲ ಅಲ್ಲಿ, ಹೊಲಸು ಎಲ್ಲೆಲ್ಲೈತ್ಲ ಅಲ್ಲಿ ಈ ಅರಿವೇನು ಒಯ್ಯಬಾರ್ದು. ಮೊದಲನೇ ಕೆಲಸ ದುರಿತ ಕರ್ಮವನ್ನೊಲ್ಲದಿರು, ಕೆಟ್ಟ ಕೆಲಸ ಮಾಡ್ಲಾಕ್ ಹೋಗ್ಬಾರ್ದು. ನಮ್ಮ ಸುತ್ತಮುತ್ತ ಇಲ್ಲೇನೋ ಅಂತ ಘಟನೆಗಳು ಸಾಕಷ್ಟು ನಡೀತಾವ. ಆದ್ರ ಕುಡಿಯುವ ಅಂತ ಗ್ರಹಗಳು ಅದಾವ, ತಿನ್ನುವ ಗ್ರಹಗಳು ಅದಾವ, ಮತ್ತೆ ಬೇರೆ ಬೇರೆ ಕಡೆ ಕೆಟ್ಟ ಕೆಲಸಗಳಿಗೆ ಕರೆದುಕೊಂಡು ಹೋಗ್ತಕ್ಕಂತ ಹಲವಾರು ಸಂಗತಿಗಳು ಸುತ್ತಮುತ್ತ ಇದ್ರೂ ಕೂಡ ಆ ಕಡೆ ಒಟ್ಟ ಹೋಗಲಾರದಂಗ ಗಟ್ಟಿಯಾಗಿ ಉಳಿದ ಅಂದ್ರ ಆ ಮನುಷ್ಯ ಏನಾಗ್ತಾನ, ಪುಣ್ಯವಂತ ಅಂತ ಕರೆಸ್ಕೊಳ್ತಾನ. ದುರಿತ ಕರ್ಮವನು ಒಲ್ಲದಿರು, ಕೆಟ್ಟ ಕೆಲಸ ಮಾಡ್ಲಾಕ್ ಹೋಗಬೇಡ. ಮೊದಲನೇ ಪುಣ್ಯವನೇ ಮಾಡು. ಪುಣ್ಯ ಮಾಡುವುದು ಅಂದ್ರೆ ಏನು? ಪುಣ್ಯ ಮಾಡುವುದು ಅಂದ್ರ ಒಂದ ಶಬ್ದದಲ್ಲಿ ಹೇಳ್ಬೇಕಾದ್ರ, ನಾವಿಷ್ಟೆಲ್ಲ ಪಾಪ ಮಾಡಿದ್ದು ಎದಕ್ಕ ಅಂತ ಕೇಳಿದ್ರ, ಒಬ್ಬ ಬೇಡನಾದಂತ ರತ್ನಾಕರ ಅವನು ಯಾಕ ಪಾಪಿಯಾಗಿದ್ದ ಅಂತ ಕೇಳಿದ್ರ, ಸ್ವಾರ್ಥಿ ಆದದ್ದರಿಂದ ಪಾಪಿಯಾಗಿದ್ದ. ಎಲ್ಲ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಅವರಿಗೆಲ್ಲ ಹೊಟ್ಟೆ ತುಂಬಿಸೋ ಸಲುವಾಗಿ ಅವ ಏನಾಗಿದ್ದ, ದಿನಾಲು ಕೊಲೆ ಸುಲಿಗೆಗಳನ್ನು ಮಾಡ್ತಿದ್ದ, ದರೋಡೆ ಮಾಡ್ತಿದ್ದ. ಅದೇ ರತ್ನಾಕರ ಯಾವ ದಿವಸ ನಾರದರ ದರ್ಶನ ಆಯಿತು, ಅವರ 4 ಮಾತುಗಳನ್ನ ಕೇಳಿದ, ಅವತ್ತಿನಿಂದ ಅವ ನಿಸ್ವಾರ್ಥಿಯಾದ. ತತ್ ಪರಿಣಾಮವಾಗಿ ಆದಿಕವಿ ವಾಲ್ಮೀಕಿ ಮಹರ್ಷಿಯಾದ, ಜಗತ್ ಪೂಜ್ಯ ಮಹರ್ಷಿಯಾದ. ಪುಣ್ಯ ಅಂದ್ರೆ ಏನು, ಪಾಪ ಅಂದ್ರೆ ಏನು? ಯಾವ ಮನುಷ್ಯ ಸ್ವಾರ್ಥ ಇರ್ತಾನಲ್ಲ ಅವ ಪಾಪ ಕಾರ್ಯಗಳನ್ನ ಮಾಡೇ ಮಾಡ್ತಾನ. ನಮ್ಮನ್ನ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹಚ್ಚುವಂಥದ್ದು ಯಾವುದು ಅಂದ್ರ ಸ್ವಾರ್ಥ. ಈಗ ಲಂಚ ತಗೋತಾರ, ಎದ್ರ ಸಲುವಾಗಿ ತಗೋತಾರ? ಮಗ್ಗಲ್ದವ್ರ ಮನೆ ಕಟ್ಟಬೇಕಂತ ಹೇಳಿ ಅವ್ರೇನು ಲಂಚ ತಗೊಳ್ಳೋದಿಲ್ಲ. ಊರೊಳಗ ಒಂದ್ 50 ಹುಡುಗರಿಗೆ ಓದಿಸೋ ಸಲುವಾಗಿ ಅವ್ರೇನು ಲಂಚ ತಗೊಳ್ಳೋದಿಲ್ಲ. ಒಂದ್ 10 ಮಂದಿ ಭಿಕ್ಷುಕರಿಗೆ ಊಟ ಮಾಡಿಸೋ ಸಲುವಾಗಿ ಲಂಚ ತಗೊಳ್ಳೋದಿಲ್ಲ. ಎದಕ್ಕೆ ತಗೋತಾರ ಲಂಚ? ತಮ್ಮ ಮನೆಯನ್ನ 10 ಮಜಲು ಕಟ್ಟಬೇಕು, 10 ಎಕರೆ ಹೊಲ ಇದ್ದದ 100 ಎಕರೆ ಮಾಡಬೇಕು, ಸಣ್ಣ ಸೈಕಲ್ ಮೋಟರ್ ಮೇಲೆ ತಿರ್ತಾನ ಒಂದ್ ದೊಡ್ಡ ಕಾರ್ ತಗೋಬೇಕು. ಹೀಗ ಈ ಸ್ವಾರ್ಥಕ್ಕ ಬಲಿಯಾಗಿ ಮನುಷ್ಯ ಪಾಪ ಕಾರ್ಯಗಳನ್ನು ಮಾಡ್ತಾನೆ. ಆದ್ರ ಪುಣ್ಯ ಮಾಡುವುದು ಅಂದ್ರೆ ಏನು? ನಿಸ್ವಾರ್ಥ. ಅದು ಬಹಳ ಸರಳ ಅದ, ಆದ್ರೆ ನಮಗೆ ರೂಢಿ ಇಲ್ಲ. ಏನು? ನಿಮ್ಮ ಹುಡುಗನಿಗೆ ಏನು ಬುತ್ತಿ ಕಟ್ತಿರ್ಲ, ಅದರ ಜೊತೆಗೆ ಇನ್ನೊಂದ್ ಸ್ವಲ್ಪ ಕಟ್ಟಿ ಬಿಡ್ರಿ, ಅವ ಇನ್ನೊಬ್ಬ ಉಣ್ತಾನ. ಅದರ ನಿಮ್ಮ ಹುಡುಗನ ಉಂಡಂಗ ಆಗ್ತದ. ಇನ್ನೊಂದೆರಡು ರೊಟ್ಟಿ ಹೆಚ್ಚಿಗೆ ಕಟ್ಟಿದ್ರಿ ಅಂದ್ರೆ ಇನ್ನೊಂದು ಹಸದ ಹುಡುಗನಿಗೆ ಊಟ ಆಗ್ತೈತೆಲ್ಲ. ಇದಕ್ಕೆ ನಿಸ್ವಾರ್ಥ ಕಾರ್ಯ ಅಂತ ಕರೀತಾರೆ. ಇದು ಪುಣ್ಯದ ಕಾರ್ಯ. ಆ ಬಳಿಕ ನಿಮ್ಮ ಹುಡುಗನಿಗೆ ಡಾಕ್ಟರ್ ಓದಿಸ್ಲಾಕ 1 ಕೋಟಿ ಖರ್ಚು ಮಾಡ್ತೇವೆ. 1 ಕೋಟಿ ಅಥವಾ ಅದಕ್ಕೆ ಹೆಚ್ಚದ. ಇಂಜಿನಿಯರಿಂಗ್ ಕಲಿಸ್ಲಾಕ 10 ಲಕ್ಷ ಗಟ್ಟಲೆ ಖರ್ಚು ಮಾಡ್ತಾರೆ. ಅದರೊಂದಿಗೆನ ಬೇರೆ ಬಡವರು 4 ಮಂದಿ ಊರಾಗದಾರ, ಅವರಿಗೆ ಸಾಲಿ ಕಲಿಸೋ ತಾಕತ್ತಿಲ್ಲ. ಅಂಥ ಬಡ ಮಕ್ಕಳಿಗೆ 4 ಜನರಿಗೆ
ನೀವು ಬರೀ ವರ್ಷಕ್ಕೆ 10,000 ರೂಪಾಯಿನ ಕೊಡ್ರಿ, ಅದೇನಾಗ್ತದ ಅಂದ್ರೆ ನಿಮಗೆ ಪುಣ್ಯ ಆಗಿ ಪರಿವರ್ತನೆ ಆಗ್ತದ. 1 ಕೋಟಿ ರೂಪಾಯಿ ಕೊಟ್ಟು ನೀವು ಮಗನಿಗೆ ಕಲಿಸಿದ್ರೆ ಅದು ಪುಣ್ಯದೊಳಗೆ ಬರುದಿಲ್ಲ. 10,000 ಏನು ಕೊಟ್ಟು ನೀವು ಮಕ್ಕಳಿಗೆ, ಬೇರೆದವ್ರ ಮಕ್ಕಳಿಗೆ ಓದಿಸ್ತಿರ್ಲಿ, ಅದು ಪುಣ್ಯದ ಖಾತೆಯಲ್ಲಿ ಜಮಾ ಆಗುತ್ತೆ. 1 ಕೋಟಿ ಕೊಟ್ಟು ಏನ್ ನೀವು ಮಗನಿಗೆ ಕಲಿಸಿದ್ರಲ್ಲ, ಅದು ನಿಮ್ಮ ಕರ್ತವ್ಯ. ಅದೇನು ಪುಣ್ಯ ಅಲ್ಲ, ಅದೇನ ಧರ್ಮ ಅಲ್ಲ, ಅದು ನಿಮ್ಮ ಕರ್ತವ್ಯ. ಆದ್ರ ನೀವು ಮತ್ತೊಬ್ಬರಿಗಾಗಿ ಯಾವಾಗ ದುಡಿತೀರಲ್ಲ, ನಮ್ಮದಲ್ಲದ, ನಮಗೆ ಸಂಬಂಧ ಇರಲಾರದಂತಹ ಒಬ್ಬ ಬಡ ಮನುಷ್ಯ, ರೋಗಿಯಾದಂಥವ, ಅನಾಥನಾದವನ ಸಲುವಾಗಿ ಯಾವಾಗ ಸೇವಾ ಮಾಡ್ತಿರಲ್ಲ, ಅವಾಗ ಅದಕ್ಕೇನಂತಾರ ಪುಣ್ಯ ಅಂತ ಹೇಳಿ ಕರೀತಾರೆ. ಈಗ ಪುಣ್ಯದ ಕೆಲಸಗಳು ಸಾಮಾನ್ಯವಾಗಿ ತೋಟಪಟ್ಟಿ ರಸ್ತಾಗಳು ಇರ್ತಾವ, ಅಲ್ಲಿ ಈ ಮುಳ್ಳು ಕಂಟಿ, ಬಳ್ಳಾರಿ ಕಂಟಿ, ಜಾಲಿ ಕಂಟಿ, ಹುಣಸಿ ಕಂಟಿ ಏನೇನು ಸಾಕಷ್ಟು ಬೆಳೆದಿರ್ತಾವ. ಎಲ್ಲರೂ ದಿನ ಅವುಗಳನ್ನು ಬಡಿಸ್ಕೋತ ಹಂಗ ಹೋಗ್ತಿರ್ತಾರ, ಬರ್ತಿರ್ತಾರ. ಒಬ್ಬನು ಒಂದು ದಿವಸ ಎಲ್ಲರೂ ಸೌಳಿಲ್ಲಾದ ಸಾವುಕಾರಗಳು, ಒಬ್ಬರೇ ಒಂದು ಕೊಡ್ಲಿ ತಂದು ಅವು ಮುಳ್ಳು ಕಂಟಿ ಕಟ್ ಮಾಡಿ ಯಾರಿಗೆ ಬಡಿಬಾರದು, ಇದು ಚಲೋ ಆಗ್ಲಿ ಅಂತ ಒಬ್ಬನು ಎಲ್ಲರೂ ಅಲ್ಲಿ ಹೋದ ಕೂಡಲೇ ತಲೆ ತಗ್ಸೋದು, ಮ್ಯಾಲ ಹೊಕ್ಕಾವ್ ಕಂಟಿ ಮುಂದೆ ಹೋಗುದು. ಒಂದು ಸ್ವಲ್ಪ ಮುಳ್ಳು ತೆಗಿಯೋದು, ಆ ಬಳಿಕ ಹಾದಿ ಒಳಗೊಂದು 4 ಕಲ್ಲು ಬಿದ್ದಿದ್ದು ಅಂದ್ರ ನಾವು ಊರಾನವ್ರು ಪುಣ್ಯವಂತರು ಪಾಪಿಗಳು ಅಂತ ತಿಳ್ಕೊಳಕ್ ಪ್ರಯೋಗ ಮಾಡೋದಾದ್ರೆ ಇವೇ. ಏನು, 1 4 ಕಲ್ಲು ಹಾದ್ಯಾಗ ಹೋಗಿದ್ರೆ 1 ತಿಂಗಳ ತಕ ಅದ ಹಾದ್ಯಾಗ ಅವಾಗ ಕಲ್ಲಿದ್ದು ಅಂದ್ರೆ ತಿಳ್ಕೊಬೇಕು ಇಲ್ಲಿ ಧರ್ಮವಂತರಿಲ್ಲ ಅಂತೇಳಿ. ಒಬ್ಬನು ವಿಚಾರ ಮಾಡೋದಿಲ್ಲಲ್ಲ, ಇಲ್ಲಿ ಯಾವರೇ ಬಿದ್ದು ತಲೆ ಹೊಡ್ಕೋತಾನಂತೆ ಅವನು ವಿಚಾರ ಮಾಡೋದಿಲ್ಲ, ಆ ಕಲ್ಲು ತೆಗೆದ ಮಗ್ಲು ಹೋಗಿಬೇಕಂತ ವಿಚಾರ ಮಾಡೋದಿಲ್ಲ. ಇನ್ನೇನು ನೀವು ಕಾಶಿಗೆ ಹೋಗೋದಾನ, ಇನ್ನೇನ್ ರಾಮೇಶ್ವರಕ್ಕೆ ಹೋಗೋದಾನ. ಈ ಕಲ್ಲು ಸರಿಸಿ ಮಗ್ಗಲು ಹೋಗದ ಅಂದ್ರ 4 ಜನ ಮುದುಕ ಮನುಷ್ಯರು ಬರ್ತಿರ್ತಾರೆ, ಸಣ್ಣ ಹುಡುಗರು ಬರ್ತಿರ್ತಾವ. ಆ ಬಳಿಕ ಹಾದಿ ಒಳಗೆ ಮುಳ್ಳು ಬಿದ್ದಿತ್ತು, ಮುಳ್ಳು ತೆಗೆದ ಮಗ್ಗಲಿಟ್ಟ ಅಂದ್ರ ಅದು ಪುಣ್ಯದ ಕಾರ್ಯವೇ. ಹಸದಂತ ಒಬ್ಬ ಮನುಷ್ಯನಿಗೆ ಒಂದು ತುತ್ತ ಅನ್ನ ಕೊಟ್ರೆ ಅತ್ಯಂತ ಶ್ರೇಷ್ಠ ಪುಣ್ಯ ಬರ್ತದೆ ಮನುಷ್ಯನಿಗೆ. ಅದಕ್ಕ ಎಲ್ಲ ದಾನಗಳಲ್ಲಿ ಯಾವುದು ಶ್ರೇಷ್ಠ? ಅನ್ನದಾನ ಬಹಳ ಶ್ರೇಷ್ಠ ಅಂತ ಹೇಳಿದರು. ಮೊದಲ ನಾವು ಬದುಕಬೇಕು, ಆ ಬಳಿಕ ಏನಾರ ಧರ್ಮ ಕಾರ್ಯ ಮಾಡ್ಲಾಕ್ ಬರ್ತದ. ನಮಗೆ ಹೆಂಗ ಹಸದಾಗ ಬಂಗಾರ, ಬೆಳ್ಳಿ, ರೊಕ್ಕ, ರೂಪಾಯಿ ಏನೇನು ಬೇಡ, ಬರೀ ಊಟ ಬೇಕು ಅಂತ ಹೆಂಗ ನಾವು ಬಯಸ್ತೇವಲ್ಲ, ಹಾಗೆ ಇನ್ನೂ ಎಷ್ಟೋ ಬಡವರದಾರ, ಅವರಿಗೆ ಒಂದು ಹೊತ್ತಿನ ಊಟ ಸಿಗ್ತಾ ಇಲ್ಲ. ಅದಕ್ಕ ಅವರಿಗೆ ಒಂದು ತುತ್ತ ಅನ್ನ ಕೊಟ್ಟ ಅಂದ್ರ ಅದಕ್ಕೇನಂತ ಕರೀತಾರ? ಪುಣ್ಯದ ಕಾರ್ಯ, ಧರ್ಮದ ಕಾರ್ಯ ಅಂತ ಹೇಳಿ ಕರೀತಾರ. ಆದ್ರೆ ಈಗೀಗ ಏನಾಗಿದೆ, ಇದು ಮೊದಲು ಸ್ವಲ್ಪ ಧರ್ಮದ ಕಾರ್ಯ ಅಂತಿತ್ತು. ಮನೆಯಲ್ಲಿ ಅವ್ರು ರೊಟ್ಟಿ ಮಾಡೋ ಮುಂದ 1 ಮುಷ್ಟಿ ಅಟ್ಟ ಹಿಟ್ಟ ತೆಗೆದ ಬೇರೆ ಇಡ್ತಿದ್ರು. ಅದನ್ನ ಯಾರು ಭಿಕ್ಷುಕರು ಬರಲಿ ಅಥವಾ ಯಾರೋ ಇರ್ಲಿ ಅವ್ರಿಗೆ ಕೊಡೋನು ಅಂತ ಹೇಳಿ. ಅಥವಾ ಮೊದಲನೇ ರೊಟ್ಟಿ ಆದ್ರೂ ಅದನ್ನ ಆಕಳಿಗಾದ್ರೂ ಹಾಕ್ತಿದ್ರು, ಯಾರಿಗಾದ್ರೂ ಕೊಡ್ತಿದ್ರು. ಈಗ ಏನಾಗ್ಯದ ಅಂದ್ರ ಮನೆಯಲ್ಲಿ 4 ಜನ ಇದ್ರು ಅಂದ್ರೆ ಎಣೇಶ್ ರೊಟ್ಟಿ ಮಾಡ್ತಾರ. ಒಂದು ಹೆಚ್ಚಿಲ್ಲ, ಒಂದು ಕಡಿಮೆ. ಇವರು ಊಟ ಆದ ಬಳಿಕ ಯಾರೇ ಇವರು ಮನೆಗೆ ಬಂದ್ರು ಅಂದ್ರ ಒಂದು ತುಣುಕು ಸಹಿತ ರೊಟ್ಟಿ ಸಿಗ್ಲಾರ್ದಂಗ ಈಗ ಆಗ್ಯದ. ಮತ್ತೆ ಇವ್ರಿಗೇನು ಬಡತನದ ಅಂತಿಲ್ಲ, ಸಾಕಷ್ಟು ಶ್ರೀಮಂತಿಕೆ ಅದ, ಮನಸ್ಸಿನ ಬಡತನ. ಆದ್ದರಿಂದ ಪುಣ್ಯವನ್ನೇ ಮಾಡು. ಏನ್ ಮಾಡು? ಪುಣ್ಯದ ಕೆಲಸ ಮಾಡು. 4 ಜನರಿಗೆ ಅನ್ನ ಹಾಕು, ನಿನ್ನ ಹೆಸರು ಹೇಳ್ತ. ಯಾರೋ ಮೈ ಮೇಲೆ ಅರಿವು ಹರಿದದ, ಅವರಿಗೆ ಒಂದು ಹೊಸ ನಮ್ಮ ಸಲುವಾಗಿ ಅಂತ ಹೇಳಿ ನಾವು ಲಕ್ಷ ಖರ್ಚು ಮಾಡಿ ಅರಿವಿ ತರ್ತೀವಿ. ಬಡವರ ಸಲುವಾಗಿ ಅಂತ ಹೇಳಿ ಊರಾಗ ಒಬ್ಬ ಬಡವ ಯಾವನೋ ಇದ್ದೇ ಇರ್ತಾರ. ಯಾರೋ ಅನಾಥರು ಇರ್ತಾರ, ತಂದೆ ತಾಯಿ ಇರ್ಲಾರ್ದಂತ ಹುಡುಗರು ಊರಾಗಿರ್ತಾವ. ಅವ್ರಿಗೆ ಈ ಸಲ ದೀಪಾವಳಿ ಬಂದದ, ಯುಗಾದಿ ಪಾಠ್ಯ ಬಂದದ ಅಂತ ತಿಳ್ಕೊಂಡು, ಸಂಕ್ರಾಂತಿ ಬಂದದಂತ ತಿಳ್ಕೊಂಡು ಅವಾಗ ನಿಮ್ಮ ಹೊಸ ಅರಿವಿ ತಂದು ಕೊಡ್ರಿ, ನಿಮ್ಗೆ ನಿಜವಾದ ಪುಣ್ಯ ಬರ್ತದೆ. ಆದ್ದರಿಂದ ಪುಣ್ಯದ ಕಾರ್ಯ ಅಂದ್ರೆ ಏನು ಬಹಳ ದೊಡ್ಡ ಇಲ್ಲ, ಸಣ್ಣ ಸಣ್ಣವ ಅದಾವ, ನಮಗೆಲ್ಲ ನೆಲಕು ಅಂತವ ಅದಾವ. ಇನ್ನು ನಮಗ ಶೀಘ್ರದಲ್ಲಿ
ಪುಣ್ಯ ಪ್ರಾಪ್ತವಾಗಬೇಕಾದ್ರೆ ದಿನಾಲು ನಾವು ಮುಂಜಾನೆ ಎದ್ದು ಈ ವಿಶ್ವವನ್ನ ಸೃಷ್ಟಿ ಮಾಡಿದ, ಈ ದೇಹವನ್ನ ಸೃಷ್ಟಿ ಮಾಡಿದ, ಈ ನಮಗ ಪ್ರತಿನಿತ್ಯದಲ್ಲಿಯೂ ಬದುಕಲಿಕ್ಕೆ ಗಾಳಿ, ನೀರ, ಭೂಮಿ, ಅನ್ನ, ಸುತ್ತಮುತ್ತ ಜನ, ಈ ಜಗತ್ತ ಎಲ್ಲವನ್ನು ಕೊಟ್ಟಂತ ಪರಮಾತ್ಮನನ್ನ ಸ್ಮರಿಸುವುದೇನದಲ್ಲ, ಇದು ಬಹಳ ಶ್ರೇಷ್ಠ ಪುಣ್ಯದ ಕಾರ್ಯ. ಅದಕ್ಕ ಜಪ ಮಾಡಬೇಕು. ಜಪ ಬಹಳ ಶ್ರೇಷ್ಠ ಪುಣ್ಯ ಗಳಿಸಿಕೊಡ್ತದೆ. ಜಪತೋ ನಾಸ್ತಿ ಪಾತಕಂ. ಆ ಬಳಿಕ ಗುರುಗಳ ದರ್ಶನ ತಗೊಂಡ್ರ ಅದು ಒಂದು ಪುಣ್ಯದ ಕಾರ್ಯ. ಮನೆಯಲ್ಲಿ ತಾಯಿಗೆ ನಮಸ್ಕರಿಸಿದ ಅಂದ್ರ ಅದು ಪುಣ್ಯದ ಕಾರ್ಯ. ತಂದೆಗೆ ನಮಸ್ಕಾರ ಮಾಡಿದ ಅಂದ್ರ ಅದು ಪುಣ್ಯದ ಕಾರ್ಯ. ಒಬ್ಬರು ಹಿರಿಯರಿಗೆ ನಮಸ್ಕಾರ ಮಾಡಿದ ಅಂದ್ರ ಅದು ಪುಣ್ಯದ ಕಾರ್ಯ. ಅವ ಎಷ್ಟೇ ಪಾಪಿ ಇದ್ರು ಚಿಂತಿಲ್ಲ, ನೀವು ಸಣ್ಣವ್ರು ನಮಸ್ಕಾರ ಮಾಡಿದ್ರಿ ಅಂದ್ರೆ ಅವ್ರ ಆಶೀರ್ವಾದ ಮಾಡ್ತಾರ, ಆ ಆಶೀರ್ವಾದ ಕೆಲಸ ಮಾಡ್ತಾರ. ಆದ್ದರಿಂದ ಪುಣ್ಯವನ್ನೇ ಮಾಡು, ಒಳ್ಳೆ ಕೆಲಸಗಳನ್ನ ಮಾಡು. ಇದು ತಿಳುವಳಿಕೆ ಇರಲಾರ್ದಂಥ ಜನ್ಮ ನಮ್ಮದಲ್ಲ. ಇದು ಮನುಷ್ಯ ಜನ್ಮ ಹೇಗದ ಅಂದ್ರೆ ತಿಳುವಳಿಕೆ ಬಹಳದ. ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನೋ ಪ್ರಜ್ಞೆ ಇರೋದ್ರಿಂದ ನಮಗೆ ಮನುಷ್ಯರು ಅಂತ ಕರೆದ. ಅಷ್ಟಿದ್ದೂ ಸಹಿತ ನಾವು ಒಳ್ಳೆ ಕೆಲಸಗಳನ್ನ ಮಾಡ್ಲಿಲ್ಲ, ಬರೀ ಕೆಟ್ಟ ಕೆಲಸಗಳನ್ನೇ ಮಾಡ್ಕೋತ ಹೋದಿವಿ ಅಂದ್ರ, ಪಾಪದ ಕಾರ್ಯಗಳನ್ನೇ ಮಾಡ್ಕೋತ ಹೋದಿವಿ ಅಂದ್ರ ನಮಗ ಘೋರ ನರಕ ಅಂದ್ರೆ ಘೋರ ದುಃಖ ಪ್ರಾಪ್ತವಾಗ್ತದೆ. ಹೀಗಾಗಿ ನಾವು ಸಾಧ್ಯವಾದಷ್ಟು ಅನ್ನ ಕೊಡೋ ಕಾರ್ಯವನ್ನು ಮಾಡಬೇಕು. ಹಿಂದಿನ ರಾಜ ಮಹಾರಾಜರು ಏನ್ ಮಾಡ್ತಿದ್ರು? ಪುಣ್ಯದ ಕಾರ್ಯ ಅಂದ್ರ ಕೆರೆಯಂ ಕಟ್ಟಿಸು, ದೇವಾಗಾರಮಂ ಮಾಡಿಸು. ಏನ್ ಮಾಡ್ತಿದ್ರು ಅವರು? ಎರಡ ರಸ್ತೆ ಇದ್ದು ಅಂದ್ರ ಎರಡೂ ರಸ್ತೆಗಳ ಓಟ ಗಿಡ ಹಚ್ಕೋತ ಹೋಗ್ತಿದ್ರು. ಈ ರಸ್ತೆಯಿಂದ ಯಾರ್ಯಾರು ನಡ್ಕೋತ ಹೋಗ್ತಾರೆ ಈ ದಾರಿಯಿಂದ ಅವರೆಲ್ಲರಿಗೆ ಬಿಸಿಲು ಹತ್ತಬಾರ್ದು, ನೆಳ್ಳಾಗ ಹೋಗ್ಲಿ ಅಂತ ಅವ್ರ ಪುಣ್ಯದ ಕಾರ್ಯ. ಬಾವಿ ತೋಡಿಸ್ತಾ ಇದ್ರು, ನೀರಡಿಕೆ ಆದಾಗ ಅವರು ತಂಪಾದ ನೀರು ಕುಡದ ಸ್ವಲ್ಪ ಆಶೀರ್ವಾದ ಮಾಡಿದ್ರು ಅಂದ್ರೆ ಪುಣ್ಯ ಬರ್ತದಂತ ಬಾವಿ ತೋಡಿಸ್ತಿದ್ರು. ಆ ಬಳಿಕ ಒಂದೊಂದು ಧರ್ಮಛತ್ರಗಳನ್ನ ಕಟ್ಟಿಸಿ ಅಲ್ಲಿ ಅನ್ನ ಅಂದ್ರ ಪ್ರಸಾದ ಇಡ್ತಾ ಇದ್ರು, ಅದರಿಂದಲೂ ಕೂಡ ಅವ್ರಿಗೆ ಪುಣ್ಯ ಸಿಗ್ತಿತ್ತು. ಊರಿಗೆ ಒಂದು ಕೆರೆಯನ್ನು ಕಟ್ಟಿಸ್ತಾ ಇದ್ರು, ಒಂದು ಕೆರೆ ಇತ್ತು ಅಂದ್ರೆ ಇಡೀ ಊರು ಸಮೃದ್ಧವಾಗಿರ್ತಾ ಇತ್ತು, ಅದು ಪುಣ್ಯದ ಕಾರ್ಯ. ಕಡಿಕ್ ಒಂದು ಬಾವಿಯನ್ನು ತೋಡಿಸ್ತಾ ಇದ್ರು, ತಮ್ಮ ಸಲುವಾಗಿ ಅಲ್ಲ, ಊರಿನ ಸಲುವಾಗಿ. ನಮ್ಮ ಏನಾಗ್ಯದಂದ್ರ ಎಲ್ಲಾ ನಮ್ಮ ಸಲುವಾಗಿನ, ಊರದ್ದೆಲ್ಲ ಕೂಡಿ ನಮ್ಮ ಸಲುವಾಗಿ ನಾವು ಬಳಸ್ತೀವಿ. ಇದಕ್ಕೆ ಪುಣ್ಯ ಅನ್ನಂಗಿಲ್ಲ, ಪಾಪ ಅಂತ ಹೇಳಿ ಕರೀತಾರೆ. ಆದ್ದರಿಂದ ಪುಣ್ಯದ ಕಾರ್ಯ ಅಂದ್ರೆ ಏನು? ನಮ್ಮ ಸಲುವಾಗಿ ಅಲ್ಲ, ಮತ್ತೊಬ್ಬರ ಸಲುವಾಗಿ, ಪ್ರಾಣಿ ಪಕ್ಷಿಗಳ ಸಲುವಾಗಿ. ಬೇಸಿಗೆ ಒಳಗ ಎಷ್ಟೋ ಪಕ್ಷಿಗಳಿಗೆ ನೀರಿರ್ಲಾರ್ದ ಸಾಯ್ತಾವ. ಮನೆ ಮುಂದ್ 4 ಗಿಡನೂ ಇಲ್ಲಿಗ ಏನಿರ್ತೈತಿ ಅದರಲ್ಲೇ ಒಂದ್ 4 ಪ್ಲಾಸ್ಟಿಕ್ ಬುಟ್ಟಿಗಳೊಳಗಾದ್ರೂ ನೀರು ಹಾಕಿ ಮಗ್ಗಲ ಒಂದ್ ಸ್ವಲ್ಪ ಕಾಳ, ಅಕ್ಕಿಯೋ ಜೋಳ ಏನ್ ಕಾಳು ಇರ್ತಾವೋ ಕಾಳಿಟ್ರಿ ಅಂದ್ರೆ ಅದು ಶ್ರೇಷ್ಠ ಪುಣ್ಯದ ಕಾರ್ಯ. ಬರೀ ಮನುಷ್ಯರಿಗೆ ಊಟ ಮಾಡಿಸಿದ್ರೆ ಅಷ್ಟೇ ಪುಣ್ಯ ಅಲ್ಲ, ಪ್ರಾಣಿ ಪಕ್ಷಿಗಳ ಸೇವಾ ಮಾಡಿದ ಅಂದ್ರೆ ಇವ್ರ 10 ಪಟ್ಟು ಪುಣ್ಯ ಅವನಿಗೆ ಸಿಗ್ತದೆ. ಯಾಕೆ ಅಂದ್ರೆ ಮೂಕ ಪಶುಗಳಿಗೆ ಯಾರು ನೋಡೋರು ಇರುವುದಿಲ್ಲ, ಅವುಗಳಿಗೆ ಯಾರು ಸೇವಾ ಮಾಡ್ತಾರಲ್ಲ ಅವ್ರಿಗಂತೂ ಅತಿ ಹೆಚ್ಚಿನ ಪುಣ್ಯ ಸಿಗ್ತದ. ಹೀಗೆ ಪುಣ್ಯ ಮಾಡುವಂತಹ ಮಾರ್ಗಗಳು ಸಾಕಷ್ಟು ಅದಾವ. ಆದ್ರೆ ನಾವು ಹೇಗದೀವಿ ಅಂದ್ರ ಕೆಲವೊಬ್ರು ಊಟ ಮಾಡು ಕೈಯಿಂದ ಕಾಗಿ ಸಹಿತ ಹೊಡೆಯುವುದಿಲ್ಲ. ಅಂದ್ರೆ ಅಲ್ಲೇ ಒಂದು ಅಗಳ ಹಚ್ಚಿ ವಾದಿತ್ತು ಅಂತ ಇವನ್ ವಿಚಾರ. ಇಂಥ ಜಿಪುಣ ಜನ ಮತ್ತೇನಾಗ್ಯದ ಹೇಳ್ತಾರಲ್ಲ, ರೊಕ್ಕಕ್ಕೆ ನುಷಿ ಹತ್ತದ ಅಂತ ಹೇಳ್ತಾರ. ಅಷ್ಟು ಗಳಿಸಿಟ್ಟಾನ, ಮತ್ತೇನು ತುಸು ಗಳಿಸಿಲ್ಲ. ಈ ಜಿಪುಣರು ಯಾರು ಇರ್ತಾರೋ ಅಂತ ಕೇಳಿದ್ರೆ ದೊಡ್ಡ ದೊಡ್ಡ ಸಾಹುಕಾರಗಳೇ ಜಿಪುಣ ಇರ್ತಾರ ಊರಾಗ. ಬಡ್ಡಿ ಆಡೋರು ಯಾರು ಅಂದ್ರೆ ದೊಡ್ಡ ದೊಡ್ಡ ಸಾಹುಕಾರಗಳೇ ಆಡ್ತಾರ.
ದಿನ ದುಡ್ಕೊಂಡು ತಿನ್ನೋ ಮನುಷ್ಯ ಎಲ್ಲಿ ಬಡ್ಡಿ ಆಡ್ಬೇಕು? ಅವನ ರೊಕ್ಕಕ್ಕೆ ಎಲ್ಲಿ ವಿಷಯ ಹತ್ತಬೇಕು? ಆದ್ದರಿಂದ ದಾನ ಧರ್ಮ ಮಾಡ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರ ಎಲ್ಲ ಬಡವರ್ಗದ ಜನಾನೇ ಹೆಚ್ಚು ದಾನ ಧರ್ಮ ಮಾಡ್ತಾರ, ಪುಣ್ಯದ ಕಾರ್ಯ ಮಾಡ್ತಾರ. ಅದಕ್ಕ ಮುಂದೆ ಏನಾಗ್ತದಂದ್ರೆ, ಈಗ ಬಡವರಾಗಿ ಹುಟ್ಟಿದಂಥವ್ರು ಮುಂದೆ ಶ್ರೀಮಂತರಾಗಿ ಹುಟ್ಟತಾರ. ಬರೀ ಶ್ರೀಮಂತರ ಅಷ್ಟೇ ಅಲ್ಲ, ಭಕ್ತಿವಂತ ಶ್ರೀಮಂತರಾಗಿ ಹುಟ್ಟುತ್ತಾರೆ. ಪುಣ್ಯ ಮಾಡಿದ ಬಳಿಕ ಇವ ಹುಟ್ಟಿದ. ಆದ್ರ ಈಗೇನಾಯ್ತು ಅಂದ್ರ, ದೇವರು ಗುಡಿಗೆ ಹೋಗ್ಲಿಲ್ಲ, ಜಪಾನು ಮಾಡ್ಲಿಲ್ಲ, ದಾನ ಧರ್ಮನೂ ಮಾಡ್ಲಿಲ್ಲ. ಆದ್ದರಿಂದ ಅವನ ಪುಣ್ಯ ಸಂಪೂರ್ಣವಾಗಿ ಕ್ಷಯ ಆಗಿ ಹೋಯ್ತು, ಉಳಿಯಲಿಲ್ಲ. ಆದ್ರ ಶ್ರೀಮಂತಿಕೆಯನ್ನು ಕೊಟ್ಟಿರ್ತಾನ ದೇವರಂದ್ರ, ಇದ್ದಾಗ ಕರೆದು ದಾನವ ಮಾಡು. ಹಂಗ್ಯಾರದು ನಾವು ಎಷ್ಟಿದ್ರು ಇನ್ನೂ ಸಾಕಾಗವಲ್ದು. ಎದಕ್ ಸಾಕಾಗವಲ್ದು? ಅದಕ್ಕೆ ಅಪ್ಪಗಳು ಹೇಳ್ತಿದ್ರು, ನಮ್ಮ ಬಕೆಟ್ ಹೆಂಗದಾವ ಅಂದ್ರ ತಳ ಇರ್ಲಾರ್ದ ಬಕೆಟ್ ಅದಾವ, ತಳ ಇರ್ಲಾರ್ದ ಕೊಡ. ಹೆಂಗ್ ಎಂದರೆ ತುಂಬುದದು? ಕೊಡಾರೆ ಇಷ್ಟ ಆಯ್ತಾದ್ರೆ ಒಟ್ಟ ತುಂಬವಲ್ದು. ಯಾಕೆ ತುಂಬವಲ್ದು ಅಂದ್ರೆ ತಳನ ಇಲ್ಲ. ಸಾಕು ಅನ್ನುವಂಥದ್ದೇ ತಳ. ಆ ಸಾಕು ಅನ್ನುವಂಥ ತಳ ಇರ್ಲಿಲ್ಲ ಅಂದ್ರೆ ನಾವೆಂದೂ ಪುಣ್ಯದ ಕಾರ್ಯ ಮಾಡ್ಲಾಕ್ ಸಾಧ್ಯ ಇಲ್ಲ, ಎಂದೂ ನಮಗೆ ದೇವರು ಒಲಿಯುವುದೇ ಇಲ್ಲ. ಸಾಕನ್ಬೇಕಲ್ಲ, ಸಾಕಂದವನೇ ಸಾವುಕಾರ. ನಾವು ಸಾಕನ್ನೋದು ಇದೊಂದು 2 ಅಕ್ಷರದ ಶಬ್ದ ನಮ್ಮ ತಲೆ ಡಿಕ್ಷನರಿ ಒಳಗೆ ತೆಗೆದು ಹಾಕಿಬಿಟ್ಟದ. ಸಾಕ್ ಅನ್ಸವಲ್ದು ನಮಗ. ಬರೀ ಇರಾವರ 2 ಮಕ್ಕಳದಾರ, ಅವ್ರ ಸಲುವಾಗಿನ ಎಷ್ಟು ದುಡ್ದ, ಇಡೀ ಜೀವನ ಪೂರ್ತಿ ಯಾರ ಸಲುವಾಗಿ ದುಡ್ದ ಅಂದ್ರೆ 2 ಮಕ್ಕಳ ಸಲುವಾಗಿ ದುಡ್ದ. ಆ ಮಕ್ಕಳು ಇವನಿಗೆ ಕೊನೆಗೆ ಒಂದು ಮಾತು ಹೇಳಿದ್ರು, ನೀನು ಏನ್ ನಮಗ ಉಪಕಾರಕ್ಕಾಗಿ ದುಡ್ದಿಲ್ಲ, ಇದು ನಿನ್ನ ಕರ್ತವ್ಯದ ಅಂತ ದುಡ್ದದೆ ಅಂತ ಹೇಳಿದ್ರು. ಸಾಯುವವರೆಗೆ ದುಡ್ದೆವು. ಆದ್ದರಿಂದ ಪುಣ್ಯವನೇ ಮಾಡು. ಪ್ರಪಂಚದಲ್ಲಿ ಏನದ, ನಮ್ಮ ಜೀವನ ಪೂರ್ತಿಯಾಗಿ ನಾವು ಮಾಡೋದೇನು? ಒಳ್ಳೆ ಕೆಲಸ ಮಾಡ್ಕೋತ ಹೋಗ್ಬೇಕು. ನಾವು ದೇಹ ಬಿಟ್ಟಿವಿ ಅಂದ್ರ ಕನಿಷ್ಠ ಒಂದು 4 ಜನರಿಗೆ ಆದ್ರೂ ಮನಸ್ಸಿಗೆ ದುಃಖ ಅನಿಸ್ಬೇಕು. ಎಂಥ ಚಲೋ ಮನುಷ್ಯ ಇದ್ದಪ್ಪ, ಹೋಗಬಾರ್ದಾಗಿತ್ತು ಇಷ್ಟು ಬೇಗನೆ ಅಂತ ಅನಿಸ್ಬೇಕಾಗಿತ್ತು. ಅವ ಸತ್ತ ಬಳಕ ಊರಾಗ ಪಟಾಕ್ಷಿ ಹಚ್ಚಿದ್ರು ಅಂದ್ರ, ಆದ ಮನುಷ್ಯ ಚಲೋ ಆತು, ಊರೊಳಗಿನೊಂದು ಕಂಟಕ್ಕೆ ಹೋತು ಅಂದ್ರ ಅದೇನ್ ಜೀವನ ಅದು? ನಾವು ಹೆಂಗ ಬದುಕಿದೀವಿ ಅನ್ನೋದಕ್ಕೆ ದೊಡ್ಡ ಸರ್ಟಿಫಿಕೇಟ್ ಏನಾದ್ರೂ ಈ ಜಗತ್ತು ಕೊಡ್ತಾ ಇದ್ರೆ ಅದು ಸತ್ತಾಗ ಗೊತ್ತಾಗುತ್ತೆ. ಆ ಮನುಷ್ಯ ಸತ್ತಾಗ ಬಹಳಷ್ಟು ಜನ ಸೇರಿದ್ರು, ಎಲ್ಲರ ಕಣ್ಣಲ್ಲಿ ನೀರಿತ್ತು ಅಂದ್ರೆ ತಿಳ್ಕೋಬೇಕು ಅವ ಒಬ್ಬ ದೊಡ್ಡ ಧರ್ಮ ಪುರುಷ ಇದ್ದ, ಮಹಾತ್ಮ ಇದ್ದ, ತ್ಯಾಗಿ ಇದ್ದ ಅಂತ ತಿಳ್ಕೋಬೇಕು. ಅವ ಸತ್ತಾಗ ಬರೀ ಕುಡುಕರು ಸೇರಿದ್ರು, ಅವ ಸತ್ತಾಗ ಬರೀ ಸ್ವಾರ್ಥಿಗಳೇ ಸೇರಿದ್ರು, ಅವ ಸತ್ತಾಗ ಯಾರ ಮುಖದ ಮೇಲೂ ದುಃಖ ಇರ್ಲಿಲ್ಲ ಅಂದ್ರೆ ತಿಳ್ಕೋಬೇಕು ಇವ ಕಡು ಪಾಪಿ ಇದ್ದ ಅಂತ ತಿಳ್ಕೋಬೇಕು. ಇದೊಂದು ಪರೀಕ್ಷಾ. ಇದು ಜಗತ್ತ ನಮಗ ಸತ್ತ ಬಳಕ ದೇವರಂದ್ರೆ ಯಾರು? ಇದೇ ಜನತಾ ಜನಾರ್ದನ ಅಂತ ಕರೀತಾರೆ. ಇದೇನು ಜನರದಾರಲ್ಲ, ಭಕ್ತರದಾರಲ್ಲ, ಈ ಜಗತ್ತೇನದಲ್ಲ, ಇದೇ ನಮಗ ಒಂದು ತೀರ್ಪನ್ನು ಕೊಟ್ಟು ಬಿಡ್ತದ. 100 ವರ್ಷದ ಜೀವನದ ತೀರ್ಪ ಬರೀ ಉಸಿರವಾದ 3 ನಿಮಿಷಕ್ಕೆ ಗೊತ್ತಾಗ್ತದೆ. ಎಲ್ಲರೂ ಕೂಡ ಒಂದು ಹೇಳ್ತಾರ, ಅದೇನು ಹೊರಗೆ ಹೇಳುವುದಲ್ಲ, ಅವರ ಹಾವಭಾವದ ಮೇಲಿಂದ ಆ ತೀರ್ಪು ಗೊತ್ತಾಗ್ತದ. ಅದೇನು ಅಂದ್ರ, ಇವ ಪುಣ್ಯ ಮಾಡಿದ್ದು ಏನು ಪಾಪ ಮಾಡಿದ್ದು, ಇವ ಜನರಿಗೆ ಬೇಕಾದವನಾಗಿದ್ದು ಏನು ಬೇಡಾದವನಾಗಿದ್ದು ಅಂತ ಹೇಳಿ ಅವಾಗ ಗೊತ್ತಾಗುತ್ತೆ. ಈಗ ನೋಡ್ರಿ, ಮಹಾತ್ಮರ ದೇಹ ಬಿಡ್ತಾರ, ಇಡೀ ಜಗತ್ತು ದುಃಖ ಪಡ್ತದೆ. ಯಾಕೆ ಅಂದ್ರೆ ಇಡೀ ಜಗತ್ತಿಗೆ ಅವರು ಬೇಕಾಗಿದ್ರು ಅಂತ ಅರ್ಥ. ನಾವು ದೇಹ ಬಿಟ್ಟಿವಿ ಅಂದ್ರ ಮನೆಯೊಳಗಿನವರು 4 ಜನ ಅಳ್ತಾರ, ಮತ್ತ ಅವ್ರು ಅಳ್ಳಿಲ್ಲ ಅಂದ್ರೆ ಊರಾನ್ ಜನ ಬೈತಾರ ಅಂತೇಳಿ ಅವರು ತಮ್ಮ ಇದೊಂದು ಕೊನೆ ಕರ್ಮ ಮುಗಿಸ್ಬಿಡ್ನು ಅಂತ ಅಳ್ತಿರ್ತಾರ. ಆದ್ರ ಊರಿಗೆ ಬೇಕಾಗಿ ಅವ್ರು ಏನಾದ್ರು ಅಳ್ತಾರೆ. ಆದ್ದರಿಂದ ನಾವು ಹೆಂಗ ಬದುಕಬೇಕು ಅಂತ ಕೇಳಿದ್ರ
4 ಜನರ ಬಾಯಲ್ಲಿ ಇರಬೇಕು, 4 ಜನರ ಮನಸ್ಸಿನಲ್ಲಿ ಇರಬೇಕು. ಅವಾಗ ನಾವು ಪುಣ್ಯದ ಮೂರ್ತಿಗಳಾಗಿದ್ದೀವಿ ಅಂತ ಅರ್ಥ. ಹಾಗೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು 2 ಉಪದೇಶ ಮಾಡಿದರೆ, ದುರಿತ ಕರ್ಮವ ನೊಲ್ಲದಿರು. ನೀನು ಮುಳ್ಳು ಚುಚ್ಕೊಳಕ್ ಹೋಗ್ಬೇಡ, ಮತ್ತೊಬ್ಬರ ಕಾಲಾಗೂ ಮುಳ್ಳು ಒಗಿಲಾಕ್ ಹೋಗ್ಬೇಡ. ಮೊದಲನೇದು. 2ನೇದು, ಪುಣ್ಯವನ್ನೇ ಮಾಡು, ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡುವಂತ ಈ 2 ಉಪದೇಶಗಳನ್ನು ಮಾಡಿದ್ರು. ಮುಂದಿನ ವಿಷಯವನ್ನ ನಾಳೆ ನೋಡೋಣ. ಯಾರ್ಯಾರು ದಾಸೋಹ ಮಾಡಿಸ್ಬೇಕಂತ ಇಚ್ಛೆ ಅದ, ಯಾರಿಗೂ ಒತ್ತಾಯ ಇಲ್ಲ, ನಿಮ್ಮ ಮನಸ್ಸಿಗೆ ನಿಮ್ಮ ಅಂತಃಸಾಕ್ಷಿ 4 ಜನರಿಗೆ ಉಣಿಸ್ಬೇಕಂತಿತ್ತು ಅಂದ್ರೆ ಇಲ್ಲಿ ಒಂದು ಹೆಸರು ಬರಸ್ರಿ. ಷಣ್ಮುಖ ಶಿವಯೋಗಿಗಳು ಮತ್ತು ಅಪ್ಪಗಳವರ ಆಶೀರ್ವಾದ ಎಲ್ಲರ ಮೇಲೆ ಇರ್ತದ. ಆದ್ರೆ ಯಾರು ಧರ್ಮದ ಕಾರ್ಯ ಮಾಡ್ತಾರಲ್ಲ ಅವರಿಗೆ ದೇವರ ನಾವು ಬ್ಯಾಡಂದ್ರೂ ಬಂದು ಆಶೀರ್ವಾದ ಮಾಡಿ ಹೋಗ್ತಾನೆ. ಹಾಗೆ ತಾವು ಸೇವೆಯನ್ನು ಮಾಡ್ರಿ ಅಂತ ಹೇಳ್ತಾ 1-2 ಮಾತುಗಳು ಶ್ರೀ ಗುರು ಚರಣಕ್ಕೆ ಸಮರ್ಪಿತ.